ವಾಂಛಿತದಾಯಿ ವೆಂಕಟಗಿರೇರ್ ವೇದಸ್ಯ ಚೋತ್ತಂಸಕಂ ಪುಂಸಃ ಕಂಸಜಿತಃ ತದಂಘ್ರಿಯುಗಲಂ ಪೂರೇಣ ಯಜ್ಜನ್ಮನಾ ಶಂಭುಃ ಶಾಶ್ವತಶೇಖರೋ ಜಲನಿಧಿರ್ ಜಾಗ್ರದ್ವಿತೀಯಾಶ್ರಮಃ ಸಂಜಾತಃ ಸಗರಾನ್ವಯೋಪಿ ಕುಶಲೀ ನಾಕೋ ನದೀಮಾತೃಕಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ದೇಶಿಕಾಂಬ ಅಂತ ಶಬ್ದಕ್ಕೆ ಆಚಾರ್ಯ ಗುರು ಅಂತ ಹೆಸರು. ಅದಕ್ಕೋಸ್ಕರ ವೇದಾಂತ ದೇಶಿಕರು ಅಂದರೆ ವೇದಾಂತ ಗುರು, ವೇದಾಂತಾಚಾರ್ಯ ಅಂತ. ವೇದಾಂತಾಚಾರ್ಯ ಎಂಬುವಂಥ ಸಂಜ್ಞೆಯನ್ನು ಪಡೆದಿರತಕ್ಕಂಥವ್ರು ಬಹಳ ಕಡಿಮೆ ಅಂತ ಹೇಳ್ತಾರೆ. ವೇದಾಂತಾಚಾರ್ಯ ಸಂಜ್ಞಾಂ ಅನಿತರ ಸುಲಭಾಂ ಎಷ್ಟು ಲೇಭೆ. ಅನಿತರ ಸುಲಭಾಂ, ಬೇರೆಯವರಿಗೆಲ್ಲ ಆ ರೀತಿಯದ್ದು ಸಿಗುವಂಥದ್ದಲ್ಲ. ಆ ರೀತಿಯಾಗಿರ್ತಕ್ಕಂಥ ವೇದಾಂತಾಚಾರ್ಯ ಸಂಜ್ಞೆಯನ್ನು ಈ ವೆಂಕಟನಾಥರು ಪಡೆದುಕೊಂಡಿದ್ದಾರೆ. ಅವರು ಸನ್ಯಾಸಿಗಳಲ್ಲ, ಗೃಹಸ್ಥರು. ಅವರಿಗೆ ವರದನಾಥ ಎಂಬುವಂಥ ಒಬ್ಬ ಶ್ರೇಷ್ಠನಾದ ಪುತ್ರ ಇದ್ದ. ಅವರು ಕೂಡ ಅಂದರೆ ವೇದಾಂತ ದೇಶಿಕರ ಮಕ್ಕಳು ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳುವಂಥ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಎಂಬುವಂಥ ಶ್ಲೋಕವನ್ನು ಅವ್ರ ಮಕ್ಕಳಾದ ವರದನಾಥರೇ ರಚನೆ ಮಾಡಿದ್ದು. ಹೀಗಿದ್ದಂತಹ ವೇದಾಂತ ದೇಶಿಕರಲ್ಲಿ ಪ್ರಜ್ಞೆ ಪ್ರತಿಭೆ ಎರಡೂ ಕೂಡ ಬಹಳ ಪ್ರಖರವಾಗಿತ್ತು. ದ್ವೇ ವರ್ತಮನಿ ಗಿರಾಂ ದೇವ್ಯಾಃ ಶಾಸ್ತ್ರಂಚ ಕವಿಕರ್ಮ ಚ ಪ್ರಜ್ಞೋಪಜ್ಞಂ ತಯೋರಾದ್ಯಂ ಪ್ರತಿಭೋದ್ಭವಂ ಅಂತಿಮಂ ಅಂತ ಭಟ್ಟ ತೋತರು ಕಾವ್ಯ ಕೌತುಕ ಎಂಬುವಂಥ ಗ್ರಂಥದಲ್ಲಿ ಹೇಳಿದ್ದಾರಂತೆ. ಸರಸ್ವತಿಗೆ ಎರಡು ದಾರಿ. ದ್ವೇ ವರ್ತಮನಿ ಗಿರಾಂ ದೇವ್ಯಾಹ. ಗಿರಾಂ ಅಂದರೆ ಮಾತುಗಳ ದೇವಿ, ದೇವತೆ ಅಂದರೆ ಸರಸ್ವತಿ ಅಂತ ಅರ್ಥ. ದ್ವೇ ವರ್ತಮ ಎರಡು ದಾರಿಗಳು. ಒಂದು ಕಾವ್ಯ, ಇನ್ನೊಂದು ಶಾಸ್ತ್ರ. ಶಾಸ್ತ್ರಂಚ ಕವಿಕರ್ಮ ಚ. ಅದರಲ್ಲಿ ಈ ಶಾಸ್ತ್ರ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಹುಟ್ಟೋದು, ಬೆಳಗೋದು, ವಿಸ್ತರಿಸೋದು, ಬಿತ್ತರಗೊಳ್ಳೋದು ಇದೆಲ್ಲವೂ ಕೂಡ ಪ್ರಜ್ಞೆಯಿಂದ. ಪ್ರಜ್ಞೋಪಜ್ಞಂ ತಯೋರಾದ್ಯಂ ಅವೆರಡರಲ್ಲಿ ಮೊದಲನೇದು ಶಾಸ್ತ್ರ ಎಂಬುದು ಹುಟ್ಟುವಂಥದ್ದು ಪ್ರಜ್ಞೆಯಿಂದ. ಪ್ರತಿಭೋದ್ಭವಂ ಅಂತಿಮಂ ಎರಡನೇದಿದೆಯಲ್ಲ ಅದು ಪ್ರತಿಭೆಯಿಂದ ಹುಟ್ಟುವಂಥದ್ದು. ಪ್ರತಿಭೆ ಎಂಬುದು ಜನ್ಮಾಂತರ ಸಂಸ್ಕಾರ ವಶದಿಂದ ಕೆಲವರಿಗೆ ಆ ರೀತಿಯಾಗಿರ್ತಕ್ಕಂಥ ಕಲ್ಪನೆಗಳು, ಆ ಕಲ್ಪನೆಗಳನ್ನು ಲೋಕಕ್ಕೆ ತಿಳಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶಬ್ದಗಳ ಉಪಸ್ಥಿತಿ
ಈ ಎರಡು ಯಾರಲ್ಲಿ ಇರುತ್ತೋ ಅವರಿಗೆ ಪ್ರತಿಭಾವಂತರು ಅಂತ ಹೇಳ್ತೀವಿ. ಪ್ರಜ್ಞೆಯನ್ನು ಯಾರು ಬೇಕಾದರೂ ಪ್ರಯತ್ನಪಟ್ಟು ಗಳಿಸಿಕೊಳ್ಳಬಹುದು. ಯಾರಾದರೂ ಗುರುಗಳನ್ನು ಆಶ್ರಯಿಸಿ ವ್ಯಾಕರಣಶಾಸ್ತ್ರದಲ್ಲೋ, ತರ್ಕಶಾಸ್ತ್ರದಲ್ಲೋ, ಧರ್ಮಶಾಸ್ತ್ರದಲ್ಲೋ, ಮೀಮಾಂಸಾ ಶಾಸ್ತ್ರದಲ್ಲೋ ಯಾವುದರಲ್ಲಿ ಬೇಕಾದರೂ ನೈಪುಣ್ಯವನ್ನು ಗಳಿಸ್ಕೋಬೋದು. ಬೇಕಾಗಿರೋದು ಪರಿಶ್ರಮ ಅಷ್ಟೇ. ಪರಿಶ್ರಮ ಪಟ್ಟರೆ ಯಾರಿಗೆ ಬೇಕಾದರೂ ಆ ಒಂದು ಶಾಸ್ತ್ರವಿದ್ಯೆ ಎಂಬುದು ಸಿದ್ಧಿಸುತ್ತೆ. ಅದು ಆ ರೀತಿ ಪ್ರಯತ್ನ ಪಟ್ಕೊಂಡು ಗಳಿಸ್ಕೊಳ್ಳೋಕ್ಕಾಗಲ್ಲ. ಅದು ಹುಟ್ಟಿನಿಂದ ಬಂದಿರಬೇಕು. ಆ ರೀತಿಯಾಗಿ ಯಾರು ಪೂರ್ವಜನ್ಮದ ಸಂಸ್ಕಾರವನ್ನು ಹೊಂದಿರ್ತಾರೆ ಅವರಿಗೆ ಅಂಥ ಒಂದು ಶಕ್ತಿ ಇರುತ್ತೆ. ನಾನು ಯಾವಾಗಲೂ ಒಂದು ಕಥೆ ಹೇಳ್ತಾ ಇರ್ತೀನಿ. ಇಂಗ್ಲೆಂಡ್ನಲ್ಲಿ ಒಬ್ಬ ಹುಡುಗ ಚಿಕ್ಕ ವಯಸ್ಸಿನಿಂದ ಯಾವಾಗಲೂ ಕೂಡ ಅವನು ಪದ್ಯದಲ್ಲೇ ಮಾತಾಡ್ತಾ ಇದ್ದ. ಮಗುವಾಗಿದ್ದಾಗಿನಿಂದ ತಂದೆ ತಾಯಿಗಳು ಕೂಡ ಮಾತಾಡ್ಬೇಕಾದ್ರೂ ಪದ್ಯದಲ್ಲೇ, ಸ್ನೇಹಿತರು ಕೂಡ ಮಾತಾಡ್ಬೇಕಾದ್ರೂ ಪದ್ಯದಲ್ಲೇ. ಅವನ ತಂದೆಗೆ ಆ ವಿಷಯದಲ್ಲಿ ತುಂಬ ಕೋಪ. ಈ ಪದ್ಯಗಳು ಬರೆದು ಕವಿಗಳಾಗಿ ಸಂಪಾದಿಸೋದೇನಿದೆ, ಅದರಿಂದ ಏನೂ ಪ್ರಪಂಚದಲ್ಲಿ ಗಿಟ್ಟೋದಿಲ್ಲ, ಅದು ಬೇಡ. ಅದಕ್ಕೋಸ್ಕರ ಮಗನನ್ನು ಹೆದರಿಸ್ತಾ ಇದ್ದಾನೆ, ನೀನೆಂದೂ ಕೂಡ ಪದ್ಯ ಬರಿಬಾರ್ದು, ಪದ್ಯ ಬರೆದ್ರೆ ಬೆನ್ನು ಮುರಿತೀನಿ, ಹೊಡಿತೀನಿ, ಬಡಿತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಒಂದು ದಿವಸ ಅಂತೂ ಇವನು ಪದ್ಯದಲ್ಲಿ ಮಾತಾಡಿ ಕೋಪಿಸ್ಕೊಂಡ್ಬಿಟ್ಟು ಕೋಲ್ ತಗೊಂಡು ಹೊಡೆಯೋಕ್ಕೆ ಹೊರಟು. ಫಾದರ್ ಮರ್ಸಿ ಪದ್ಯದಲ್ಲೇ ಇದೆ. ಯಾಕೆಂದರೆ ಅದು ಹುಟ್ಟಿನಿಂದ ಬಂದಿರೋವಂಥದ್ದು. ಪ್ರತಿಭೆ ಅಂತಕ್ಕಂಥದ್ದು ಆ ರೀತಿಯಾಗಿರುತ್ತೆ. ಹಾಗೆ ಎಲ್ಲ ಕಡೆಯೂ ಕೂಡ ಪ್ರತಿಭೆ ಎಂಬುದು ಆ ರೀತಿಯಾಗಿ ವಿಶೇಷವಾಗಿ ಜನ್ಮಾಂತರ ಸಂಸ್ಕಾರದಿಂದ ಬರುವಂಥದ್ದು, ಪ್ರಯತ್ನಪಟ್ಟು ಪಡ್ಕೊಳ್ಳುವಂಥದ್ದಲ್ಲ. ವೇದಾಂತ ದೇಶಿಕರಿಗೆ ಇದಂಥ ವಿಶೇಷ ಏನು ಅಂತಂದರೆ, ಪ್ರಜ್ಞೆಯು ಪ್ರತಿಭೆಯು ಒಟ್ಟಿಗೆ ಸೇರಿದ್ದಿದೆ. ಅದು ಸೇರೋವಂಥದ್ದು ಆ ರೀತಿಯಾದ ಕಾಂಬಿನೇಷನ್ನು, ಸಂಯೋಗ ಬಹಳ ಅಪೂರ್ವ. ಕಶ್ಚಿತ್ ಸ್ವರ್ಣಂ ಪರೀಕ್ಷಿತುಮಲಂ ಕಶ್ಚಿದೇವ ಉತ್ಪಾದಯಿತು. ಕಲ್ಲಿನಲ್ಲಿ ಚಿನ್ನ ಹುಟ್ಟುತ್ತೆ, ಅದರಲ್ಲಿ ಭೂಮಿಯಲ್ಲಿ ಒಳಗೆ ಖನಿಯೊಳಗೆ ಒಂದು ಕಲ್ಲು ಚಿನ್ನವನ್ನು ಉತ್ಪಾದಿಸುತ್ತಂತೆ. ಆದರೆ ಚಿನ್ನ ನಿಜವಾದ ಚಿನ್ನವೋ ಅಲ್ಲವೋ ಅಂತ ಪರೀಕ್ಷೆ ಮಾಡುವಂಥ ಕಲ್ಲಿದೆಯಲ್ಲ, ಅದೇ ಬೇರೆ. ಕಶ್ಚಿದ್ ವಾಚೋ ರಚಯಿತುಮಲಂ, ಕೆಲವರು ಚೆನ್ನಾಗಿ ಮಾತನ್ನು ಆಡ್ತಾರೆ ಅಥವಾ ಚೆನ್ನಾಗಿ ಪದ್ಯವನ್ನು ಬರೀತಾರೆ. ಮರ್ತುಮೇವ ಅಪರಸ್ತಾಂ, ಆದರೆ ಆ ಮಾತನ್ನು ಪರೀಕ್ಷೆ ಮಾಡಿ ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿಲ್ಲ ಅಂತ ಹೇಳೋದಿರಲ್ಲ. ಆ ಒಂದು ವಿಮರ್ಶಕರೇ ಬೇರೆ, ವಿಮರ್ಶಕನು ಬೇರೆ, ಕವಿ ಬೇರೆ. ಆದರೆ ವೇದಾಂತ ದೇಶಿಕರಲ್ಲಿ ಹೇಗೆ ಅಂದರೆ, ಕಲ್ಯಾಣಿ ತೇ ಮತಿರುಭಯಥಾ ವಿಸ್ಮಯಂ ನಸ್ತನೋತಿ. ತೇ ಮತಿ ಉಭಯಥಾ ಕಲ್ಯಾಣಿ, ಎರಡು ರೀತಿಯಲ್ಲೂ ಕೂಡ ಚೆನ್ನಾಗಿದೆ. ಆ ಕಡೆ ಬೇಕಾದರೆ ಆ ರೀತಿಯಾಗಿರ್ತಕ್ಕಂಥ ಹೊಸ ರಚನೆಗಳನ್ನು ಮಾಡಬಲ್ಲರು. ಆ ಕವಿಗಳ ಶಕ್ತಿ ಏನು, ಯಾವುದಾದ್ರೂ ಒಬ್ಬನ ಕವಿತೆ ಯಾವ ರೀತಿ ಇರಬೇಕು, ಆ ವಿಮರ್ಶೆಯನ್ನು ಮಾಡೋದಕ್ಕೂ ಕೂಡ ಅವರಿಗೆ ಶಕ್ತಿ ಇತ್ತು. ಈ ರೀತಿಯಾಗಿ ಪ್ರಜ್ಞಾ ಪ್ರತಿಭೆಗಳ ಸಂಗಮವಾಗಿದ್ದಂಥವರು ವೇದಾಂತ ದೇಶಿಕರು. ಆ ವೇದಾಂತ ದೇಶಿಕರ ಪುಣ್ಯ ಪರಿಪಾಕದ ಫಲವಾಗಿ ಹುಟ್ಟಿದ್ದು ನಮ್ಮ ಪಾದುಕಾ ಸಹಸ್ರ. ಈ ಪಾದುಕಾ ಸಹಸ್ರವನ್ನು ಇಂದು ಬೆಳಗ್ಗೆ ಆಮೂಲಾಗ್ರವಾಗಿ
ಪಾರಾಯಣವನ್ನು ಮಾಡಿದ್ರು. ಆ ಪಾರಾಯಣವನ್ನು ಮಾಡಿದವರಿಗೆ, ಆ ಪಾರಾಯಣವನ್ನು ಕೇಳಿದವರಿಗೆ ಹೆಚ್ಚಿನ ಫಲ. ಹೇಳ್ತಾರೆ, ಸಮಗ್ರ ರಾಮಾಯಣದ ಸಾರವನ್ನು ಪಾದುಕಾ ಸಹಸ್ರದಲ್ಲಿ ವೇದಾಂತ ದೇಶಿಕರು ಸೆರೆ ಹಿಡಿದಿಟ್ಟಿದ್ದಾರೆ. ಆದ್ದರಿಂದ ಪಾದುಕಾ ಸಹಸ್ರದ ಪಾರಾಯಣವನ್ನು ಮಾಡಿದ್ರೆ ಸಂಪೂರ್ಣ ರಾಮಾಯಣ ಪಾರಾಯಣದ ಫಲವೇ ಸಿಗುತ್ತೆ. ಆದ್ದರಿಂದ ಇವತ್ತು ಪಾರಾಯಣವನ್ನು ಮಾಡಿದಂಥ ಎಲ್ಲರಿಗೂ ಕೂಡ ರಾಮಾಯಣ ಪಾರಾಯಣದ ಫಲ ಸಂಪೂರ್ಣವಾಗಿ ಸಿಕ್ಕಿದೆ ಎಂಬುದನ್ನು ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ. ನಾವು ಕಳೆದ 6 ದಿವಸಗಳಲ್ಲಿ ಹಲವಾರು ಇದರಲ್ಲಿರ್ತಕ್ಕಂಥ ಭಾಗಗಳನ್ನು, ಪದ್ಧತಿಗಳನ್ನು ನೋಡಿದ್ದೇವೆ. ಇಂದು ಅದರಲ್ಲಿ ಸನ್ನಿವೇಶ ಪದ್ಧತಿ ಎಂಬುವಂಥ ಒಂದು ಭಾಗ ಇದೆ. ಅದರೊಳಗಿದ್ದಂಥ ಒಂದೆರಡು ಪದ್ಯಗಳನ್ನು ಆಗಲೇ ಹಾಡಿದರು, ಅದನ್ನು ಕೇಳಿದ್ದೀವಿ. ಅದರ ವಿಚಾರವನ್ನು ಈಗ ಮಾಡೋಣ. ಅಣೋರಣೀಯಸೀಂ ವಿಷ್ಣೋರ್ ಮಹತೋಪಿ ಮಹೀಯಸೀಂ ಪ್ರಪದ್ಯೆ ಪಾದುಕಾಂ ನಿತ್ಯಂ ತತ್ಪದೇನೈವ ಸಂಹಿತಾಂ. ಅಣು ಅಂತಂದರೆ ಇಂಗ್ಲೀಷ್ನಲ್ಲಿ ಆ್ಯಟಮ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಣು ಅಂತ, ತುಂಬ ಚಿಕ್ಕದು ಅಂತ. ಅಣೋಹ ಅಣೀಯಸೀಂ, ಈ ಪಾದುಕೆ ಅಂತಕ್ಕಂಥದ್ದು ಚಿಕ್ಕದ್ರಲ್ಲಿ ಚಿಕ್ಕದು ಆಗುತ್ತಂತೆ. ಮಹತೋಪಿ ಮಹೀಯಸೀಂ, ದೊಡ್ಡದಕ್ಕಿಂತ ದೊಡ್ಡದು ಆಗುತ್ತೆ. ಭಗವಂತನು ನಾನಾ ರೂಪಗಳಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ನಮ್ಮೆಲ್ಲರಲ್ಲೂ ಕೂಡ ಒಳಗಡೆ ಬಂದು ಭಗವಂತ ಕುಳಿತಿದ್ದಾನೆ. ರಾಮಾನುಜ ಸಿದ್ಧಾಂತದ ಪ್ರಕಾರವಾಗಿ ಅದನ್ನ ಅಂತರ್ಯಾಮಿ ಅಂತ ಕರಿತೀವಿ. ನಮ್ಮೆಲ್ಲರ ಹೃದಯದಲ್ಲೂ ಇದೆ. ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮ, ಎಲ್ಲರ ಹೃದಯದಲ್ಲಿ ಕುಳಿತಿರ್ತಕ್ಕಂಥ ಪರಮಾತ್ಮ ಅತ್ಯಂತ ಅಣುವಿನ ರೂಪದಲ್ಲಿರ್ತಾನೆ. ಅವನು ನಮಗೆ ಯಾವಾಗಲೂ ಕೂಡ ಎಚ್ಚರಿಕೆ ಕೊಡ್ತಾ ಇರ್ತಾನೆ, ಏನು ಮಾಡಬೇಕು ಅಂತ. ಅವನಿಗೂ ವಾರ್ನ್ ಮಾಡಲಿಲ್ಲ ಅಂತಿಲ್ಲ. ನಾವು ತಪ್ಪು ಕೆಲಸ ಮಾಡೋಕ್ಕೆ ಹೊರಟಾಗ ಈ ರಿಂಗ್ಸ್ ದಿ ಬೆಲ್ ಹೊಡೆದು ನೋಡಪ್ಪ ನೀನು ಹೀಗೆ ಮಾಡಬಾರ್ದು ಅಂತ. ನಾವು ಅದ್ರ ಲೆಕ್ಕ ಮಾಡದೆ ತಪ್ಪು ಮಾಡ್ತಾ ಇರ್ತೀವಿ, ಆ ವಿಷಯ ಬೇರೆ. ಅದಕ್ಕೆ ಮನುಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಯಮೋ ವೈವಸ್ವತೋ ರಾಜ ಯಸ್ತವೈಷ ಹೃದಯ ಸ್ಥಿತ ತೇನ ಚೇದವಿವಾದಸ್ತೆ ಮಾ ಗಂಗಾಂ ಮಾ ಕುರೂನ್ ಗಮಃ. ನಿನ್ನ ಹೃದಯದಲ್ಲಿ ಆ ವೈವಸ್ವತ ರಾಜ ಕುಳಿತಿದ್ದಾನೆ. ಅವನಿಗೆ ವಿರೋಧವಾಗಿ ನೀನು ಹೋಗದೆ ಹೋದರೆ, ವಿವಾದ ನೀನು ಮಾಡದೆ ಹೋದರೆ, ತೇನ ಚೇತ್ ಅವಿವಾದಸ್ತೆ, ನೀನು ಗಂಗಾ ನದಿಗೆ ಹೋಗಿ ಸ್ನಾನವೂ ಮಾಡಬೇಕಾಗಿಲ್ಲ, ಕುರುಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ. ಮಾ ಗಂಗಾಂ ಮಾ ಕುರೂನ್ ಗಮಃ, ಅಲ್ಲಿ ನೀನು ಹೋಗಬೇಕಾಗೇ ಇಲ್ಲ. ಮೊದಲು ನಮ್ಮ ಅಂತರಾತ್ಮಕ್ಕೆ ನಾವು ಆತ್ಮಸಾಕ್ಷಿಗೆ ವಿರೋಧವಿಲ್ಲದೆ ನಡೆದುಕೊಳ್ತಿದ್ದೀವಾ ಎಂಬುದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆ ರೀತಿಯಾಗಿ ಒಳಗಡೆ ಕುಳಿತಿರುವಂಥ ವಿಷ್ಣು, ಎಲ್ಲರ ಹೃದಯದಲ್ಲಿ ಕುಳಿತಿರುವಂಥ ವಿಷ್ಣು ಆ ರೀತಿ ಅಣೋರಣೀಯಸೀಂ, ಅತ್ಯಂತ ಅಣುವಿನಲ್ಲಿ, ಅಣುವಿಗಿಂತ ಅಣುವಾಗಿ ಅಷ್ಟು ಸೂಕ್ಷ್ಮವಾಗಿ ಅಲ್ಲಿ ಕುಳಿತಿರ್ತಾನೆ. ಹಾಗಿದ್ದಾಗ ಅವನ ಪಾದುಕೆಯೂ ಕೂಡ ಅಷ್ಟು ಚಿಕ್ಕದಾಗಿರಬೇಕು, ಅವರಿಗಿಂತ ಚಿಕ್ಕದಾಗಿರಬೇಕು. ಅಣೋರಣೀಯಸೀಂ ವಿಷ್ಣು ಮಹತೋಪಿ ಮಹೀಯಸೀಂ. ಮತ್ತು ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಸಕಲ ಜಗದ್ವ್ಯಾಪಕ ಅವನು, ಎಲ್ಲ ಕಡೆಯೂ ಇರ್ತಕ್ಕಂಥವನು. ತ್ರೇಧಾ ನಿದದೇ ಪದಂ ಸಮೂಢಮಸ್ಯ ಪಾಂಸುರೇ, ಪುರುಷ ಸೂಕ್ತದಲ್ಲಿ ಬರ್ತಾ ಇದೆಯಲ್ಲ, ತ್ರೇಧಾ ನಿದಧೇ ಪದಂ. ತ್ರಿವಿಕ್ರಮಾವತಾರದಲ್ಲಿ ಆ ಬಲಿಯನ್ನು ಅಡಗಿಸೋದಕ್ಕೋಸ್ಕರ 3 ಪಾದಗಳನ್ನು ಇಟ್ಟ. ತ್ರೇಧಾ ನಿದಧೇ ಪದಂ.
ಒಂದು ಕಾಲಿನಲ್ಲೇ ಭೂಮಿಯನ್ನೆಲ್ಲ ಆಕ್ರಮಿಸಿದ್ದಾನೆ, ಇನ್ನೊಂದು ಪಾದದಿಂದ ಮೇಲಿನ ಲೋಕವನ್ನೆಲ್ಲ, ಸ್ವರ್ಗಲೋಕವನ್ನೆಲ್ಲ ವ್ಯಾಪಿಸಿದ್ದಾನೆ, ಮೂರನೇ ಕಾಲನ್ನ ಎಲ್ಲಿಡಲಿ ಅಂತ ಬಲಿಯನ್ನು ಕೇಳ್ತಾ ಇದ್ದಾನೆ ಅಂತ ಕಥೆ ಇರು. ಆಗ ಮಹತೋಪಿ ಮಹೀಯಸೀಂ, ಅವನ ಪಾದಗಳು ಯಾವ ರೀತಿ ಇತ್ತೋ ಆ ಪಾದಗಳಿಗಿರಬೇಕಾಗಿರ್ತಕ್ಕಂಥ ಪಾದುಕೆಗಳು ಎಷ್ಟು ದೊಡ್ಡದಾಗಿರಬೇಕು. ಆದ್ದರಿಂದ ಮಹತೋಪಿ ಮಹೀಯಸೀಂ ಪ್ರಪದ್ಯೆ ಪಾದುಕಾಂ ನಿತ್ಯಂ, ಆ ಒಂದು ಪಾದುಕೆಯನ್ನು ಯಾವಾಗಲೂ ಕೂಡ ನಾನು ಶರಣಾಗತನಾಗಿ ಆಶ್ರಯಿಸುತ್ತೇನೆ. ಪ್ರಪದ್ಯೆ ತತ್ಪದೇನೈವ ಸಂಹಿತಾಂ. ಈ ಸಂಹಿತಾ ಅಂಬುವಂಥ ಶಬ್ದ ಭಾಳ ಜನ ತಪ್ಪಾಗಿ ಹೇಳಿ ಸಂಹಿತಾಂ ಅಂತ ಬಿಟ್ಟು ಹೇಳ್ತಾರೆ. ಸಂಹಿತಾ ಅಂಬುವಂಥ ಶಬ್ದ ಬೇರೆ ಇದೆ, ಸಂಹಿತಾ ಅಂಬುವಂಥ ಶಬ್ದ ಬೇರೆ ಇದೆ. ಸಂಹಿತಾ ಅಂತಕ್ಕಂಥದ್ದು ವೇದದ ಮೊದಲನೆಯ ಭಾಗ ಇರ್ತಲ್ಲ, ಅದಕ್ಕೆ ಸಂಹಿತಾ ಅಂತ ಹೆಸರು. ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂತ, ಅದು ಸಂಹಿತ ಒಟ್ಟಿಗೆ ಸೇರಿದಂಥ ಗ್ರಂಥ ಅಂತ. ಇಲ್ಲಿರೋದು ಅದಲ್ಲ, ಸಂಹಿತಾ, ಮಕಾರಕ್ಕೆ ಮಕಾರವೇ ಒತ್ತಾಗಿ ಕೊಟ್ಟಿರ್ತಕ್ಕಂಥ ಅಕ್ಷರ. ಸಮ ಸಮಿತ ಸಂಹಿತಾ ಸ್ತುಲ್ಯೇ ಅಂತ ಪಾಣಿನಿ ಸೂತ್ರ. ಅದು ಸಮ, ಸಮಿತ, ಸಂಹಿತ ಇವೆಲ್ಲವೂ ಕೂಡ ಸಮಾನ ಎಂಬುವ ಅರ್ಥದಲ್ಲಿ ಇದೆ. ಅದಕ್ಕೋಸ್ಕರ ಕಾಂತಾ ಸಂಹಿತತೆಯೋಪದೇಶ ಯುಜೆ ಅನ್ನುವಂಥ ಸಂದರ್ಭದಲ್ಲಿ ಕಾಂತೆಗೆ ಸಮಾನವಾಗಿ ಯಾವ ಕಾವ್ಯವು ನಮಗೆ ವಿಷಯವನ್ನು ತಿಳಿಸ್ಕೊಡುತ್ತೋ ಅದು ಅಂತ ಅರ್ಥ. ಅಲ್ಲಿ ಸಂಹಿತ ಅಲ್ಲ, ಕಾಂತಾ ಸಂಹಿತೆ ಅಲ್ಲ, ಕಾಂತಾ ಸಂಹಿತ ಅಂತ. ಆ ರೀತಿ ಇಲ್ಲಿ ಕೂಡ ಬಳಸಿರೋದು. ತತ್ಪದೇನೈವ ಸಂಹಿತಾಂ, ಆ ಭಗವಂತನ ಪಾದಕ್ಕೆ ಸಮಾನವಾಗಿ ಆಕಾರವನ್ನು ಅದು ಕೂಡ ತಳಿಬೇಕಾಗುತ್ತೆ. ಜೈನ ಮತದಲ್ಲಿ ಆತ್ಮ ಅಂತಕ್ಕಂಥದ್ದು, ಆತ್ಮ ಇದೆ, ಇಲ್ಲ ಅಂತ ಅಂದ್ಕೋಬೇಡಿ. ಜೈನ ಮತದಲ್ಲಿ ನಿತ್ಯವಾದ ಆತ್ಮನನ್ನು ಒಪ್ಪಿದ್ದಾರೆ. ಆದರೆ ಆ ಆತ್ಮದ ಆಕಾರ ಎಂಬುದು, ಅದರ ಸೈಜ್ ಎಂಬುದು ಶರೀರಾಕಾರ. ಈಗ ಮನುಷ್ಯಾಕಾರದಲ್ಲಿ ನಾನು ಹುಟ್ಟಿದ್ದೀನಿ, ನನ್ನ ಶರೀರಕ್ಕೆ ಅನುಗುಣವಾಗಿ ಆ ಆತ್ಮ ಎಂಬುದು ಇರುತ್ತೆ. ಮುಂದೆ ನಾನು ಒಂದು ಆನೆಯಾಗಿ ಹುಟ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ನಾಗರಾಜ ಅಂತ ಹೆಸರಿಟ್ಟಿದ್ದಾರೆ. ನಾಗ ಅಂದರೆ ಆನೆ ಅಂತ ಇದೆ, ಅದಕ್ಕೋಸ್ಕರ ನಿಜವಾಗೂ ಆನೆಯಾಗೆ ಹುಟ್ತೀನಿ. ಆವಾಗ ನನ್ನ ಆತ್ಮ ಇವಾಗಿನ ಸೈಜ್ನಲ್ಲಿದ್ದರೆ ಅವಾಗ ಅದಕ್ಕೆ ತಲೆ ಕಡೆ ಇರಬೇಕೋ, ಹೊಟ್ಟೆ ಕಡೆ ಇರಬೇಕೋ, ಕಾಲಿನ ಕಡೆ ಇರಬೇಕೋ. ಅದಕ್ಕೋಸ್ಕರ ಯಾವ ಶರೀರವನ್ನು ಆಕ್ರಮಿಸುತ್ತೆ ಆತ್ಮ, ಆ ಶರೀರದ ಆಕಾರವನ್ನೇ ಆತ್ಮವು ಕೂಡ ಹೊಂದುತ್ತೆ ಎಂಬುದು ಜೈನ ಸಿದ್ಧಾಂತ. ಹಾಗೆ ಇಲ್ಲಿ ತತ್ಪದೇನೈವ ಸಂಹಿತಾಂ, ಆ ಒಂದು ಭಗವಂತನ ಪಾದ ಎಷ್ಟಿದೆಯೋ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರುವ ಈ ಒಂದು ಪಾದುಕೆಯನ್ನು ನಾನು ಶರಣಾಗತನಾಗಿ ಆಶ್ರಯಿಸ್ತಾ ಇದ್ದೀನಿ ಎಂಬುದು ಮೊದಲನೆಯ ಶ್ಲೋಕದ ಅಭಿಪ್ರಾಯ. ಮುಂದೆ ಯಂತ್ರಿಕಾ ಪದ್ಧತಿ ಅಂತ ಇದೆ. ಇವತ್ತು ಬೆಳಗ್ಗೆ ಅದನ್ನೆಲ್ಲವೂ ಕೂಡ ಪಾರಾಯಣದ ಕಾಲದಲ್ಲಿ ನಾವೆಲ್ಲ ಕೇಳಿದ್ವು. ಯಂತ್ರಿಕಾ ಅಂತಂದರೆ ಉದಗ್ರ ಯಂತ್ರಿಕಾ ಅಂತ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನೀರನ್ನು ಕೆಳಗಿನಿಂದ ಮೇಲಕ್ಕೆತ್ತೋದಕ್ಕೆ ಒಂದು ವಿಧವಾದಂಥ ಯಂತ್ರವನ್ನು ಉಪಯೋಗಿಸ್ತಾ ಇದ್ದರು ಹಿಂದೆ. ಇನ್ನೂ ಪೆಟ್ರೋಲ್ನಿಂದ ಓಡುವಂಥ ಅಥವಾ ವಿದ್ಯುತ್ ಶಕ್ತಿಯಿಂದ ಓಡುವಂಥ ಯಂತ್ರಗಳಲ್ಲ, ಆ ಕಾಲದಲ್ಲಿ ಅದಿರಲಿಲ್ಲ. ಆದರೆ ನಾವೆಲ್ಲ ನೋಡಿದ್ವು ಚಿಕ್ಕವರಾಗಿದ್ದಾಗ, ಒಂಥರದ ಏತ ಅಂತ ಮಾಡಿರೋರು. ಮೇಲ್ಗಡೆ ಜನಗಳು ಅಥವಾ ಈ ಹಗ್ಗದಿಂದ ಎಳೆದ್ರೆ ಅಥವಾ ಮೇಲ್ಗಡೆ ಜನಗಳು ಓಡಾಡ್ತಾ ಇದ್ದಿದ್ದನ್ನು ಕೂಡ ನಾನು ನೋಡಿದ್ದೀನಿ. ಅದ್ರ ಮೇಲೆ ನಿಂತಿರೋರು ಅವ್ರು ಈ ಕಡೆಗೆ ಬಂತು ಅಂತಂದರೆ ಆವಾಗ ಇದು ಮೇಲಕ್ಕೆ ಹೋಗುತ್ತೆ, ಈ ಕಡೆಗೆ ಭಾರ ಆಯಿತು ಅಂತ. ಆಮೇಲೆ ಅವರು ಈ ಕಡೆಗೆ ನಡ್ಕೊಂಬಂದರೆ ಅದಕ್ಕೆ ಭಾರ ಆಗಿ ಕೆಳಗಡೆ ಇಳಿಯುತ್ತೆ. ಆಗ ಕೆಳಗಡೆ ಇದ್ದಂಥ ಬಾನೆ ಇತ್ತಲ್ಲ, ಆ ಬಾನೆಯಲ್ಲಿ ನೀರು ತುಂಬಿಕೊಳ್ಳೋದು. ಅವ್ರು ಮತ್ತೆ ಆ ಕಡೆಗೆ ಹೋದರೆ ಅದು ಮೇಲಕ್ಕೆ ಬರೋದು. ಮೇಲಕ್ಕೆ ಬಂದಾಗ ಒಬ್ಬರು ಅದು ನೀರನ್ನ ಚೆಲ್ಲೋರು, ಅದು ಹೋಗಿ ಬೆಳೆಗಳಿಗೆಲ್ಲ ಹರಡ್ಕೊಳ್ಳೋದು. ಇದನ್ನು ಅದಕ್ಕೆ ಉದಗ್ರ ಯಂತ್ರಿಕ ಅಂತ ಹೆಸರು. ಆ ರೀತಿಯಾಗಿರ್ತಕ್ಕಂಥ ಯಂತ್ರಿಕೆಯಾಗಿ ಇಲ್ಲಿ
ಪಾದುಕೆಯಲ್ಲಿ ಇಲ್ಲೇ ನೋಡಿ ನೀವು ಪಾದುಕೆ ಒಳಗೆ ಬೇಕಾದ್ರೆ ಆ ಮುಂದೆ ಒಂದು ಗೂಟು ಥರ ಇದೆಯಲ್ಲ, ನಮ್ಮ ಎರಡು ಬೆರಳುಗಳ ಮಧ್ಯೆ, ಹೆಬ್ಬೆರಳಿಗೂ ಅದಕ್ಕೂ ಬೆರಳಿಗೂ ಮಧ್ಯೆ ಇಟ್ಕೊಳ್ಳೋಕೆ, ಯಾಕೆಂದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಕನೆಕ್ಷನ್ ಆಗಬೇಕಲ್ಲ, ಅದಕ್ಕೆ ಯಂತ್ರಿಕ ಅಂತ ಹೆಸರು. ದಟ್ ಈಸ್ ಕಾಲ್ಡ್ ಯಂತ್ರಿಕ. ಉದಗ್ರ ಯಂತ್ರಿಕಾಂ ಒಂದೇ ಪಾದುಕಾಂ ಎನ್ನಿವೇಶನಾತ್ ಉಪರ್ಯಪಿ ಪದಂ ವಿಷ್ಣೋ ಪ್ರತ್ಯಾದಿಷ್ಟ ಪ್ರಸಾದನಂ. ಅದರಿಂದ ಯಾವ ರೀತಿಯಾಗಿ ನೀರಿನ ಮೇಲ್ಗಡೆ ಎತ್ಬಿಡುತ್ತೆ, ಆ ರೀತಿಯಾಗಿ ಈ ಪಾದುಕೆಯಲ್ಲಿರ್ತಕ್ಕಂಥ ಆ ಯಂತ್ರಿಕ ಅಂತಕ್ಕಂಥದ್ದು ನಮ್ಮೆಲ್ಲರನ್ನು ಅಷ್ಟು ಮೇಲಕ್ಕೆ ಭಗವಂತನ ಗಮನಕ್ಕೆ ಬರೋ ಹಾಗೆ ಮೇಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಯಂತ್ರಿಕಾಂಬು ಅಂತ ಹೆಸರಿದೆ. ಉದಗ್ರ ಯಂತ್ರಿಕಾಂಬಂದೆ ಪಾದುಕಾಂ ನಿವೇಶನಾಥ್ ಉಪರ್ಯಪಿ ಪದಂ ವಿಷ್ಣು. ಮೇಲೆ ಇರ್ತಕ್ಕಂಥ ವಿಷ್ಣುವಿನ ಸ್ಥಾನ ಏನಿದೆ ಅಲ್ಲಿವರೆಗೂ ಹೋಗ್ಬೋದು. ಪ್ರತ್ಯಾದಿಷ್ಟ ಪ್ರಸಾದನಂ, ಅದಕ್ಕೆಲ್ಲ ಬೇರೆ ಯಾವ ವಿಧವಾಗಿರ್ತಕ್ಕಂಥ ಅಲಂಕಾರವೂ ಬೇಕಿಲ್ಲ. ಆ ರೀತಿಯಾಗಿ ಒಬ್ಬ ವ್ಯಕ್ತಿ ತಾನಾಗಿ ಆ ಸ್ಥಾನಕ್ಕೆ ತಲುಪಬಹುದು ಎಂಬುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ರೇಖಾ ಪದ್ಧತಿ ಅಂತ ಒಳ್ಳೆಯ ಚಕ್ರವರ್ತಿಯಾಗುವಂಥ ಮನುಷ್ಯರ ಹಸ್ತದಲ್ಲಿ, ಪಾದದಲ್ಲಿ, ಅಂಗಾಲಿನಲ್ಲಿ ತತ್ಸೂಚಕವಾಗಿರ್ತಕ್ಕಂಥ ರೇಖೆಗಳಿರುತ್ತೆ. ಅಲ್ಲಿ ಶಂಖಚಕ್ರಾದಿ ರೇಖೆಗಳೆಲ್ಲವೂ ಇತ್ತು ಅಂತಂದರೆ ಅವನಲ್ಲಿ ವಿಷ್ಣುವಿನ ಅಂಶ ಇದೆ ಅಂತ ಅರ್ಥ. ವಿಷ್ಣುವಿನ ಅಂಶ ಇದ್ದಂಥವನು ದೇಶಕ್ಕೆ ಒಡೆಯನಾಗ್ತಾನೆ, ರಾಜನಾಗ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ. ಆ ರೀತಿ ಇಲ್ಲಿ ರೇಖೆಗಳು ಭಗವಂತ ಕಾಲಿಡೋದ್ರಿಂದ ಆ ಪಾದುಕೆಯ ಮೇಲೂ ಕೂಡ ಆ ರೇಖೆಗಳು ಮೂಡಿದೆಯಂತೆ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇರೋದು. ಪಾದುಕೆಯ ಮೇಲೂ ಕೂಡ ಸೂಚಯಂತೀಂ ಸ್ವರೇಖಾಭಿ ಅನಾಲೇಖ್ಯ ಸರಸ್ವತೀಂ ಅಲೇಖನೀಯ ಸೌಂದರ್ಯಾಂ ಆಶ್ರಯೇ ಶೌರಿ ಪಾದುಕಾಂ. ಎಷ್ಟು ಚೆನ್ನಾಗಿ ಪದ ಉಪಯೋಗಿಸ್ತಾ ಇದ್ದಾರೆ ನೋಡಿ ನೀವು. ಸಹೃದಯರೆಲ್ಲ ಅದು ಕವಿಗಳಾಗಬೇಕು ಅಂತ ಇಷ್ಟ ಇರ್ತಕ್ಕಂಥವರು ಈ ಪದಗಳ ಸ್ವಾರಸ್ಯವನ್ನು ತಿಳ್ಕೊಳ್ಬೇಕು. ವೇದ ಅಂತ ಹೇಳೋದಕ್ಕೆ ಅವ್ರು ಬಳಸ್ತಾ ಇರ್ತಕ್ಕಂಥ ಶಬ್ದ ಅನಾಲೇಖ್ಯ ಸರಸ್ವತಿ ಅಂತ. ಸರಸ್ವತಿ ಇರ್ತಕ್ಕಂಥವಳು ಬೇರೆ ವಿಷಯಗಳನ್ನಾದರೆ ನಾವು ಬರೆದಿಟ್ಟು ಬಿಡ್ಬೋದು, ಆದರೆ ವೇದಗಳಿದೆಯಲ್ಲ ಅದು ಬರೆದಿಡೋ ಅಂಥದ್ದಲ್ಲ, ಕೇವಲ ಶ್ರುತಿಯಾಗಿ ಶ್ರವಣಗೋಚರವಾಗಿರಬೇಕು. ಅದಕ್ಕೋಸ್ಕರ ಅನಾಲೇಖ್ಯ ಸರಸ್ವತಿ ಅಂದರೆ ವೇದ ವಚನಗಳು. ಈ ಪಾದುಕೆಯ ಮೇಲೆ ಭಗವಂತನ ಪಾದಗಳಿಂದ ಮೂಡಿರ್ತಕ್ಕಂಥ ರೇಖೆಗಳು ವೇದಗಳನ್ನು ಸೂಚಿಸ್ತಾ ಇದೆ. ಅನಾಲೇಖ್ಯ ಸರಸ್ವತೀಂ ಸ್ವರೇಖಾಭಿ ಸೂಚಯಂತೀಂ, ಅದರಿಂದ ಆ ವೇದಗಳನ್ನೆಲ್ಲ ಸೂಚನೆ ಮಾಡ್ತಾ ಇದೆ. ಅಂತಹ ಅಲೇಖನೀಯ ಸೌಂದರ್ಯಾಂ, ಆ ರೇಖೆಗಳ ಸೌಂದರ್ಯ ಯಾವ ರೀತಿ ಇದೆ ಅಂತಂದರೆ ಯಾರೂ ಬರೆದಿಡೋಕ್ಕಾಗಲ್ಲ, ಯಾರೂ ವರ್ಣನೆ ಮಾಡೋಕ್ಕಾಗಲ್ಲ. ಅಷ್ಟು ಅದ್ಭುತವಾದ ಸೌಂದರ್ಯವನ್ನು ಹೊಂದಿರತಕ್ಕಂಥ ಆ ಪಾದುಕೆಗಳ ರೇಖೆಗಳು, ಆ ರೀತಿಯಾಗಿರ್ತಕ್ಕಂಥ ರೇಖೆಗಳನ್ನು ಹೊಂದಿರುವ ಶೌರಿ ಪಾದುಕಾಂ, ಕೃಷ್ಣನ ಪಾದುಕೆಗಳನ್ನು, ವಿಷ್ಣುವಿನ ಪಾದುಕೆಗಳನ್ನು, ರಾಮನ ಪಾದುಕೆಗಳನ್ನು ಆಶ್ರಯೇ, ನಾನು ಆಶ್ರಯಿಸ್ತಾ ಇದ್ದೀನಿ, ಅದೇ ನನಗೆ ಆಶ್ರಯ, ನಾನು ಅದಕ್ಕೆ ಶರಣಾಗತನಾಗ್ತಾ ಇದ್ದೀನಿ ಎಂಬುವಂಥ ವಿಚಾರವನ್ನು ಇಲ್ಲಿ ತಿಳಿಸಿದೆ. ತ್ರಿದಶಮಕುಟರತ್ನೋಲ್ಲೇಖ ರೇಖಾ ಪ್ರದೇಶಾತ್ ಪರಿಣಮಯಸಿ ಪುಂಸಾಂ ಪಾದುಕೆ ಮೂರ್ಧ್ನಿ ಲಗ್ನ ನರಕಮಥನ ಸೇವಾ ಸಂಪದಂ ಸಾಧಯಿತ್ರಿ ನಿಯತಿ ವಿಲಿಖಿತಾನಾಂ ನಿಷ್ಕೃತಿಂ ದುರ್ಲಿಪೀನಾಂ. ಒಂದು ನಂಬಿಕೆ ಇದೆ, ಬ್ರಹ್ಮ
ಪ್ರತಿಯೊಬ್ಬರಿಗೂ ಕೂಡ ಹಣೆಯಲ್ಲಿ ಅವರ ಮುಂದಿನ ಇದನ್ನು ಬರೆದಿಟ್ಟು ಬಿಟ್ಟಿರ್ತಾನಂತೆ. ಅದು ವಿಧಿ ಲಿಖಿತ ಅಂತ ಹೇಳ್ತಾರೆ, ಹಣೆಯ ಬರಹ ಅಂತ ಹೇಳ್ತಾರಲ್ಲ. ಅದಕ್ಕೆ ಬಹಳ ಜನ ಏನು ಅಂತಂದರೆ, ನಾವೇನು ಮಾಡೋಕ್ಕಾಗುತ್ತೆ, ಭಗವಂತ ಆ ರೀತಿ ಬರೆದುಬಿಟ್ಟಿದ್ದಾನೆ, ಯಾಕಯ್ಯ ಏನು ಕೆಲಸ ಮಾಡಿದೆ, ಸುಮ್ಮನೆ ಬಿದ್ಕೊಂಡಿದ್ದೀಯಲ್ಲ, ಏನು ಮಾಡಲಿ, ಏನು ಮಾಡೋದು, ಆ ದೇವರು ಬರೆದಿಟ್ಬಿಟ್ಟಿದ್ದಾನೆ, ನಾನೇನು ಮಾಡೋಕ್ಕಾಗತ್ತೆ. ಹಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ತ್ರಿದಶ ಮಕುಟ ರತ್ನೋಲ್ಲೇಖ ರೇಖಾಪದೇಶಾತ್. ಈ ಒಂದು ಪಾದುಕೆಗಳಿದೆಯಲ್ಲ, ಅದಕ್ಕೆ ತ್ರಿದಶರು ಅಂದರೆ ದೇವತೆಗಳು, ಮಕುಟ ಅಂದರೆ ಕಿರೀಟ, ಮೇಲ್ಕೊ ವೈರ ಮುಡಿ ಅಂತ ಹೇಳ್ತಾರೆ. ವೈರ್ ಅಂತಂದರೆ ವಜ್ರ, ಮುಡಿ ಅಂತಕ್ಕಂಥದ್ದು ಮಕುಟಿ ಎಂಬುದರ ರೂಪ. ಮಕುಟಿ ಅಂತಂದರೆ ಕಿರೀಟ, ವಜ್ರದ ಕಿರೀಟ, ಭಗವಂತನ ತಲೆ ಮೇಲಿರ್ತಕ್ಕಂಥ ವಜ್ರದ ಕಿರೀಟಕ್ಕೆ ವೈರಮುಡಿ ಅಂತ, ವಜ್ರ ಮಕುಟಿ ಅಂತ ಸಂಸ್ಕೃತದಲ್ಲಿ. ತ್ರಿದಶ ಮಕುಟ ರತ್ನೋಲ್ಲೇಖ ರೇಖಾಪದೇಶಾತ್. ಅವರ ಆ ದೇವತೆಗಳೆಲ್ಲ ನಮಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಅವರ ಕಿರೀಟಗಳು ಪಾದಕ್ಕೆ ಮೇಲೆ ಬಿದ್ದು ಅದರ ಮೇಲೆ ಕೆಲವು ರೇಖೆಗಳು ಹುಟ್ಟುತ್ತಾ ಇವೆಯಂತೆ. ಅದರ ಒಂದು ಅಪದೇಶಾತ್, ನೆಪದಿಂದ. ಅದೊಂದು ನೆಪ. ಯಾವುದನ್ನಾದ್ರೂ ಹೇಳಬೇಕಾದ್ರೆ ಸಾಕ್ಷಾತ್ತಾಗಿ ಹೇಳೋಲ್ಲ ಕವಿಗಳು, ಆದರೆ ಹಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಕೊಂಡು ಜನಗಳಿಗೆ ತಿಳಿಸ್ಕೊಡ್ತಾರೆ. ಅದನ್ನ ಅನ್ಯಾಪದೇಶ ಅಂತ ಕರಿತೀವಿ. ಈಗ ಈ ಗೌರ್ಮೆಂಟ್ನವ್ರಿಗೆ ಯಾವನು ವಿದ್ಯಾವಂತ ಯಾವನು ಅವಿದ್ಯಾವಂತ ಆ ಲೆಕ್ಕ ನೋಡೋದಕ್ಕೆ ಬರಲ್ಲ. ಪಾಪ ವಿದ್ಯಾವಂತರು ಎಷ್ಟೋ ಕಷ್ಟಪಡ್ತಾ ಇದ್ದಾರೆ, ಯಾಕಯ್ಯ ನೀನು ಅಲ್ಲಿ ಹೋಗಿ ಸೇರ್ಕೋಬಾರ್ದು, ಒಂದು ಸಲ ಅಲ್ಲೇನಾದರೂ ಯಾರ್ದೋ ಇನ್ಫ್ಲೂಯೆನ್ಸೋ ಅದೋ ಇದೋ ಮಾಡಿಬಿಟ್ಟು ಸೇರ್ಕೊಂಡ್ಬಿಟ್ರೆ ಆಮೇಲೆ ನೀನು ಸುಖವಾಗಿರ್ಬೋದು ಅಂತ ಹೇಳೋದಕ್ಕೆ ಒಬ್ಬ ಕವಿ ಹೇಳ್ತಾ ಇರ್ತಾನೆ, ರೇ ರೇ ರಾಸಭ ವಸ್ತ್ರಭಾರ ವಹನೈಹಿ ಕುಗ್ರಾಸ ಮಶ್ನಾಸಿ ಕಿಮ್. ರಾಸಭ ಅಂತಂದರೆ ಕತ್ತೆಗೆ ಹೆಸರು. ಕತ್ತೆ ಯಾಕಪ್ಪ ಕಷ್ಟಪಡ್ತಾ ಇದೆಯಾ ಅಂತ. ರೇ ರೇ ರಾಸಭ ವಸ್ತ್ರಭಾರ ವಹನೈಹಿ, ಬೇಕಾದಷ್ಟು ಅಗಸನು ಹೊರಿಸುವಂಥ ಬಟ್ಟೆಗಳ ಭಾರ ಎಲ್ಲ ಹೊತ್ಕೊಂಡು ಓಡಾಡ್ತಾ ಇದೆಯಾ. ಕುಗ್ರಾಸ ಮಶ್ನಾಸಿ, ಪಾಪ ಅದು ಎಲ್ಲೋ ಬೀದಿ ಒಳಗೆ ಸಿಕ್ಕಿರತಕ್ಕಂಥ ಆ ಕಸವೋ ಹುಲ್ಲೋ ಅದೋ ಇದೋ ತಿನ್ಕೊಂಡು ಬದುಕಿರಬೇಕು, ಯಾಕೆ ಹೀಗೆ ಕಷ್ಟಪಡ್ತಾ ಇದೆಯಾ. ರಾಜಾಶ್ವಾವಸಥಂ ಪ್ರಯಾಹಿ, ಅಶ್ವ ಅಂತಂದರೆ ಕುದುರೆ, ಆವಸಥ ಅಂತಂದರೆ ಲಾಯ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಮಂದೂರ ಅಂತ ಹೆಸರು. ರಾಜಾಶ್ವಾವಸಥಂ ಪ್ರಯಾಹಿ ಚಣಕಾಭ್ಯೂಷಂ ಸುಖಂ ಭಕ್ಷಯ. ಚಣಕ ಅಂದರೆ ಕಡಲೆ ಹೂರ್ಣ, ಅಭ್ಯೂಷ ಅಂದರೆ ಹೂರ್ಣ. ಕಡಲೆ ಹೂರ್ಣವನ್ನು ಚೆನ್ನಾಗಿ ಸುಖಂ ಭಕ್ಷಯ, ಎಷ್ಟು ಬೇಕೋ ಅಷ್ಟು ಸುಖವಾಗಿ ತಿನ್ಬೋದು ನೀನು. ಅಲ್ಲ, ಕುದುರೆಗಳ ಲಾಯಕ್ಕೆ ಹೋದರೆ ನನ್ನ ಸೇರಿಸ್ತಾರಾ ಅಂತ ಇದಕ್ಕೆ ಅನುಮಾನ. ಅದಕ್ಕೆ ಅಲ್ಲಿರ್ತಕ್ಕಂಥ ಜನಗಳು ಎಷ್ಟು ಬುದ್ಧಿವಂತರು ಅಂತಂದರೆ, ಸರ್ವಾನ್ ಪುಚ್ಛವತೋ ವದಂತಿ ಹಿ ಹಯಾನ್. ಯಾವ್ಯಾವುದಕ್ಕೆ ಬಾಲ ಇದೆ ಅವೆಲ್ಲವೂ ಕೂಡ ಕುದುರೆ ಅಂತಲೇ ಅವ್ರು ಲೆಕ್ಕ ಮಾಡ್ತಾ ಇರೋದು. ಕುದುರೆಗೂ ಕತ್ತೆಗೂ ವ್ಯತ್ಯಾಸ ಅವ್ರಿಗೆ ಗೊತ್ತಾಗಲ್ಲ. ಸರ್ವಾನ್ ಪುಚ್ಛವತೋ ವದಂತಿ ಹಯಾನ್ ತತ್ರಾಧಿಕಾರೇ ಸ್ಥಿತ. ಅಲ್ಲಿ ಅಧಿಕಾರದಲ್ಲಿರೋರಲ್ಲ ಅಷ್ಟೇ ಗೊತ್ತಿರೋದು. ರಾಜನಿಗಾದರೂ ಗೊತ್ತಾಗಲ್ವೇ ಮೇಲ್ಗಡೆ ಇರೋರಿಗೆ. ರಾಜ ತೈರುಪದಿಷ್ಟಮೇವ ಮನುತೆ. ಆ ಅಧಿಕಾರಿಗಳೇನು ಹೇಳ್ತಾರೋ ಅದನ್ನೇ ಅವನು ಒಪ್ಕೊಳ್ತಾನೆ. ಜನಗಳಿಗಾದರೂ ಕೆಲವರಾದರೂ ಬುದ್ಧಿ ಇರಲ್ವೇನಪ್ಪ, ಇದೇನು ಕತ್ತೆಗಳು ಕುದುರೆಗಳು ಒಟ್ಟಿಗೆ ಸೇರಿಸಿದಾರಲ್ಲ, ಒಂದೇ ಆಫೀಸ್ನಲ್ಲಿ ಅಷ್ಟು ಬುದ್ಧಿವಂತರು ಇದ್ದಾರೆ, ಇಷ್ಟು ದಡ್ಡರು ಇದ್ದಾರಲ್ಲ, ಎಲ್ಲರೂ ಒಂದೇ ಸಂಬಳ ಕೊಟ್ಟು ಒಂದೇ ರೀತಿಯೊಳಗೆ ಇಟ್ಟಿದ್ದಾರಲ್ಲ ಅಂತ ಅಂದರೆ ಅದಕ್ಕೆ ಉತ್ತರ ಹೇಳ್ತಿದ್ದಾನೆ, ಮೌನಂ ಶ್ರಿತಾಶ್ಚಾಪರೇ. ಬೇರೆಯವರೆಲ್ಲರೂ ಕೂಡ ಆ ರಾಜನಿಗೆ ಹೆದರ್ಕೊಂಡು ಸುಮ್ಮನೆ ಇರ್ತಾರೆಯೇ ಹೊರತು ಏನು
ಗಲಾಟೆ ಮಾಡೋಲ್ಲ, ಆದ್ದರಿಂದ ನೀನಲ್ಲಿ ಹೋಗಿ ಸೇರು ಅಂತ. ಇಂಥದಕ್ಕೆ ಅಪದೇಶ ಅಂತ ಹೆಸರು. ನೆವ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ತ್ರಿದಶ ಮಕುಟ ರತ್ನೋಲ್ಲೇಖ ರೇಖಾಪದೇಶಾತ್. ಆ ರೀತಿಯಾಗಿರ್ತಕ್ಕಂಥ ದೇವತೆಗಳೆಲ್ಲ ನಮಸ್ಕಾರ ಮಾಡುವಾಗ ಅವರ ಕಿರೀಟಗಳ ರತ್ನಗಳ ರೇಖೆಗಳು ಈ ಪಾದುಕೆಯ ಮೇಲೆ ಏನು ಮೂಡಿವೆ ಅದರ ನೆವದಿಂದ ಪರಿಣಮಯಸಿ ಪುಂಸಾಂ ಪಾದುಕೆ ಮೂರ್ಧ್ನಿ ಲಗ್ನ. ಆಮೇಲೆ ನಮ್ಮಂಥ ಜನಗಳು ಹೋಗಿ ಆ ಪಾದುಕೆಯ ಮೇಲೆ ನಮ್ಮ ತಲೆಯನ್ನು ಇಟ್ಟರೆ, ಇದು ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ಮಾಡಿದಾಗ ಆ ಪಾದುಕೆ ಏನು ಮಾಡುತ್ತೆ ಅಂತಂದರೆ ನಮ್ಮ ಹಣೆಯಲ್ಲಿರ್ತಕ್ಕಂಥ ವಿಧಿ ಲಿಖಿತ ಏನಿರುತ್ತೋ, ವಿಧಿ ಲಿಪಿ ಏನಿರುತ್ತೋ ಅದನ್ನು ಅಳಿಸ್ಬಿಡುತ್ತಂತೆ, ಹೊಸ ಲಿಪಿಯನ್ನು ಕೊಡುತ್ತೆ. ಇಟ್ ಈಸ್ ಪಾಸಿಬಲ್ ಟು ಚೇಂಜ್. ನಾವು ಭಗವಂತನನ್ನು ಆಶ್ರಯಿಸಿದ್ರೆ, ಪಾದುಕೆಗಳಿಗೆ ಶರಣಾಗತರಾದರೆ ನಮ್ಮ ಹಣೆ ಬರಹ ಅಂತ ಏನು ಹೇಳ್ತೀವಿ, ಯಾವುದಕ್ಕೆ ಹೆದರ್ಕೊಳ್ತೀವಿ, ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ. ಆ ಪಾದುಕೆಗಳಿಗೆ ಆ ಶಕ್ತಿ ಇದೆ. ಮೂಕ ಕವಿ, ಅವನ ಹೆಸರೇ ಮೂಕ ಕವಿ. ಮೊದಲಿಂದ ಅವನು ಮೂಕನಾಗಿದ್ದಾನೆ. ಆದರೆ ಅವನು ಕಾಂಚಿಯಲ್ಲಿ ಕಾಮಾಕ್ಷಿ ದೇವಿಗೆ ಹೋಗಿ ಅಲ್ಲಿ ಶರಣಾಗತನಾದ್ದರಿಂದ ಅದ್ಭುತವಾದ ಕವಿ ಆಗಿಬಿಟ್ಟ. ಮೂಕ ಪಂಚಶತಿ ಅಂತ ನಾವು ಹೇಳ್ತೀವಿ. ಮಂದಸ್ಮಿತ ಶತಕ ಅಂತ. ಕಾಮಾಕ್ಷಿಯ ಆ ಮುಗುಳು ನಗೆ ಇರ್ತಲ್ಲ, ಅದರ ಮೇಲೇ 100 ಪದ್ಯಗಳನ್ನು ಬರೆದಿದ್ದಾನೆ. ಪಾದಾರವಿಂದ ಶತಕ ಹೀಗೆ ಹೇಳಿ 5 ಶತಕಗಳನ್ನು ಅವನು ಬರೆದುಬಿಟ್ಟ. ಶಾಶ್ವತವಾದ ಕವಿಯಾಗದ. ಆದ್ದರಿಂದ ಯಾರು ಏನು ಮಾಡೋದು, ನಮ್ಮ ಹಣೆ ಬರವೇ ಹೀಗಿತ್ತು, ನಾನೇನು ಮಾಡೋಕ್ಕಾಗಲ್ಲ, ಇದನ್ನೇ ಅನುಭವಿಸ್ತೀನಿ ಅಂತ ಅಂದ್ಕೊಳ್ಬಾರ್ದು. ಭಗವಂತನನ್ನು ಆಶ್ರಯಿಸಿದ್ರೆ ಆ ವಿಧಿ ಲಿಖಿತವನ್ನು ಕೂಡ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಎಂಬುದನ್ನು ಈ ಪದ್ಯದಲ್ಲಿ ವೇದಾಂತ ದೇಶಿಕರು ತಿಳಿಸ್ಕೊಡ್ತಾ ಇದ್ದಾರೆ. ತ್ರಿದಶ ಮಕುಟ ರತ್ನೋಲ್ಲೇಖ ರೇಖಾಪದೇಶಾತ್ ಪರಿಣಮಯಸಿ ಪುಂಸಾಂ ಪಾದುಕೆ ಮೂರ್ಧ್ನಿ ಲಗ್ನ ನರಕ ಮಥನ ಸೇವಾ ಸಂಪದಂ ಸಾಧಯಿತ್ರಿ. ನರಕ ಮಥನ ಅಂದರೆ ಕೃಷ್ಣ ನರಕನನ್ನು ಮಥಿಸಿದವನು. ನರಕ ಮಥನ ಸೇವಾ ಸಂಪದಂ ಸಾಧಯಿತ್ರಿ. ಆ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ನೀನು ಸಾಧಿಸ್ಕೊಡ್ತೀಯ. ನಿಯತಿ ವಿಲಿಖಿತಾನಾಂ ನಿಷ್ಕೃತಿಂ ದುರ್ಲಿಪೀನಾಂ. ಬ್ರಹ್ಮ ಬರೆದಿರ್ತಕ್ಕಂಥ ದುರ್ಲಿಪಿ ಇರ್ತಲ್ಲ, ಕೆಟ್ಟದಾಗಿರ್ತಕ್ಕಂಥ ಲಿಪಿಗಳು, ಅದಕ್ಕೆ ನಿಷ್ಕೃತಿಯನ್ನು ಸಾಧಿಸ್ಬಿಡ್ತೀಯ. ಅದನ್ನ ಅಳಿಸಾಕ್ಬಿಟ್ಟು ಹೊಸ ರೀತಿಯಾಗಿರ್ತಕ್ಕಂಥ ಲಿಪಿಯನ್ನು ಬೇಕಾದರೆ ನೀನು ಬರೀತೀಯ ಅಂಥೇಳಿ ಆಶ್ವಾಸನೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ವೇದಾಂತ ದೇಶಿಕರು. ಇದಾದ ಮೇಲೆ ಒಂದು ಸುಭಾಷಿತ ಪದ್ಧತಿ ಅಂತಲೇ ಒಂದು ಇಟ್ಕೊಂಡಿದ್ದಾರೆ. ಸುಭಾಷಿತಗಳು ಅಂತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲರಿಗೂ ಯೋಗ್ಯವಾಗಿರ್ತಕ್ಕಂಥ ಸಮಯದಲ್ಲಿ ಸಾಂತ್ವನವನ್ನು ಕೊಟ್ಟು, ದುಃಖದ ಸಮಯದಲ್ಲಿ ನಗುವನ್ನು ಅರಳಿಸಿ ಸಂತೋಷವನ್ನು ಪಡಿಸುವಂಥ ಮಾತುಗಳು ಸುಭಾಷಿತ. ಅದನ್ನೇ ಸೂಕ್ತಿ, ಸದುಕ್ತಿ ಈ ರೀತಿಯಾಗಿರ್ತಕ್ಕಂಥ ಮಾತಿನಲ್ಲೆಲ್ಲ ಹೇಳ್ತೀವಿ ನಾವು. ಆ ರೀತಿ ಸುಭಾಷಿತಗಳನ್ನೇ ಬರೀಬೇಕು ಅಂಥೇಳಿ ನಮ್ಮ ವೇದಾಂತ ದೇಶಿಕರು ಒಂದು ಗ್ರಂಥವನ್ನೇ ಪೃಥಕ್ಕಾಗಿ ಬರೆದಿದ್ದಾರೆ. ಅದು ಸುಭಾಷಿತ ನೀವಿ. ಸುಭಾಷಿತ ನೀವಿ ಎಂಬುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಸುಭಾಷಿತವನ್ನು, ಆ ಹೆಸರು ಜ್ಞಾಪಕ ಬಂತಲ್ಲ, ಅದಕ್ಕೋಸ್ಕರ ಆ ಗ್ರಂಥವನ್ನು ಓದಿದ್ದ ಒಂದು ಸುಭಾಷಿತವನ್ನು ಹೇಳ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ನೀತಿಯನ್ನು ತಿಳಿಸ್ಕೊಡ್ತಾರೆ ಎಂಬುದು ನೋಡಿ. ಪಶ್ಯತಿ ಪರೇಶು ದೋಷಾನ್ ಅಸತೋಪಿ ಸತೋಪಿ ನೈವ ಗುಣಾನ್. ಮನುಷ್ಯನ ಸ್ವಭಾವ ಏನು ಅಂತಂದರೆ, ಬೇರೆಯವರಲ್ಲಿ ದೋಷಗಳು ಇಲ್ಲದೆ ಹೋದರೂ ಕೂಡ ಅವನು ಹುಡುಕಿ ಕಾಣ್ತಾನಂತೆ. ಆ ವಿಷಯದಲ್ಲಿ ಕಣ್ಣು ಬಹಳ ಸೂಕ್ಷ್ಮ. ಪಶ್ಯತಿ ಪರೇಶು ದೋಷಾನ್ ಅಸತೋಪಿ, ಇಲ್ಲದೆ ಹೋದರೂ ಕೂಡ ಸತೋಪಿ ನೈವ ಗುಣಾನ್. ಅವ್ರಲ್ಲಿ ಒಳ್ಳೆ ಗುಣಗಳಿದ್ದರೂ ಕೂಡ, ಗುಣಗಳಿದ್ದರೆ ಅದನ್ನ ಹೇಳಬೇಕು ಅಂತ ಇಷ್ಟಪಡೋಲ್ಲ, ಅದನ್ನ ಕಾಣೋದೇ ಇಲ್ಲ. ಅದು ಆ ವಿಷಯದಲ್ಲಿ ಕುರುಡಾಗ್ಬಿಡ್ತಾನೆ ಮನುಷ್ಯ. ಕಾಣ್ತಾ ಇರ್ತೀವಿ, ಇವರು ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ರು, ಇಷ್ಟು ಒಳ್ಳೆಯ ವಿಚಾರ ಹೇಳಿದ್ರು,
ಆದರೆ ಹೇಳೋದಕ್ಕೆ ಮನಸ್ಸಿನಲ್ಲಿ ಕರ್ಬೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾತ್ಸರ್ಯ ಅಂತ ಕರೀತಾರೆ. ಆ ಮಾತ್ಸರ್ಯ ಎಂಬ ಹಾವು ಹೆಡೆ ಎತ್ತೋದ್ರಿಂದ ಬೇರೆಯವರಲ್ಲಿಂಥ ಒಳ್ಳೆಯ ಗುಣ ಇದೆ ಅಂತ ಹೇಳೋದಕ್ಕೆ ಬಾಯಿ ಬರಲ್ಲ. ಎಸ್ಪೆಷಲಿ ಇದು ವಿದ್ವಾಂಸರಿಗೆ. ನಿಜವಾಗಿಯೂ ಕೂಡ ವಿದ್ವಾಂಸೋ ವಸುಧಾ ತಲೆ ಪರವಚ ಶ್ಲಾಘಾಸು ವಾಚಯ್ಯಮಾಹ ಅಂತ. ವಸುಧಾ ತಲೆ, ಈ ಭೂಮಿಯೊಳಗೆ ವಿದ್ವಾಂಸರು ಪರವಚ ಶ್ಲಾಘಾಸು, ಬೇರೆಯವರ ಮಾತನ್ನೇನಾದರೂ ಹೊಗಳಬೇಕು ಅಂತಂದರೆ ಮೌನವ್ರತ ಆಶ್ರಯಿಸ್ತಾರೆ. ವಾಚಯ್ಯಮಾಹ, ವಾಚಯ್ಯಮೋ ವ್ರತೆ ಅಂತಲೇ ಪಾಣಿನಿ ಸೂತ್ರ. ವ್ರತ ಹಿಡಿದಿದ್ದಾಗೆ ಮೌನ ಅಂತಾರೆ ಹೊರತು ಒಂದು ಮಾತಿನಲ್ಲಿ ಚೆನ್ನಾಗಿತ್ತು ಕಣಯ್ಯ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಮನಸ್ಸು ಬರಲ್ಲ. ಆ ರೀತಿಯಾಗಿ ಪಶ್ಯತಿ ಪರೇಶು ದೋಷಾನ್ ಸತೋಪಿ ನೈವ ಗುಣಾನ್ ವಿಪರೀತಮಿದಂ ಸ್ವಸ್ಮಿನ್. ತನ್ನ ವಿಷಯಕ್ಕೆ ಬಂದರೆ ಇದು ತಲೆಕೆಳಕಾಗ್ಬಿಡುತ್ತಂತೆ. ಇಲ್ಲದೇ ಇರ್ತಕ್ಕಂಥ ಗುಣಗಳನ್ನು ಕಾಣ್ತಾನೆ. ನಾನೇನು ಸಾಮಾನ್ಯವಾದವನೇನ್ರಿ, ಎಂತೆಂಥ ಕೆಲಸ ಮಾಡಿದ್ದೀನಿ, ಯಾವ್ಯಾವ್ದು ಬರೆದಿದ್ದೀನಿ ಅಂತ ಹೇಳ್ಕೊಳಕ್ಕೆ ಶುರು. ವಿಪರೀತಮಿದಂ ಸ್ವಸ್ಮಿನ್, ತನ್ನಲ್ಲಿರ್ತಕ್ಕಂಥ ದೋಷಗಳನ್ನು ಮಾತ್ರ ಏನೂ ಕಾಣ. ಯಾತಕ್ಕೋಸ್ಕರ ಹೀಗಾಗ್ತಿದೆ ಅವ್ರು ಹೇಳ್ತಾರೆ, ಮಹಿಮಾ ಮೋಹಾಂಜನಶ್ಚೈಷಃ. ಈ ಕಣ್ಣಿಗೆ ಅಂಜನ ಅಂತ ಹಾಕ್ಕೊಳ್ತಾರೆ. ಆ ಅಂಜನ ಹಾಕ್ಕೊಂಡಿದ್ದರಿಂದ ಭೂಮಿ ಒಳಗೆ ಬೇರೆಯವರಿಗೆ ಕಾಣದೇ ಇರತಕ್ಕಂಥ ನಿಧಿಗಳು ಇತ್ಯಾದಿಗಳೆಲ್ಲ ಕಾಣಿಸುತ್ತೆ ಅಂಥವ್ರಿಗೆ ಅಂಥೇಳಿ ಅಂಜನ ಹಾಕ್ಕೊಳ್ತಾರೆ. ಹಾಗೆ ನಮ್ಮೆಲ್ಲರಲ್ಲೂ ನಾವೆಲ್ಲ ಹಾಕ್ಕೊಂಡಿರೋ ಅಂಜನ ಏನು ಅಂತಂದರೆ ಮೋಹ ಅಂಬುವಂಥ ಅಂಜನವನ್ನು ಹಾಕ್ಕೊಂಡ್ಬಿಟ್ಟಿದ್ದೀವಿ. ಅದರ ಪರಿಣಾಮವಾಗಿ ಇಲ್ಲದೆ ಇರೋದು ಕಾಣುತ್ತೆ, ಇರೋದು ಕೂಡ ಕಾಣಲ್ಲ. ಬೇರೆಯವರಲ್ಲಾದರೆ ಇರೋವಂಥ ಗುಣಗಳು ಕಾಣಲ್ಲ, ಇಲ್ಲದೇ ಇರ್ತಕ್ಕಂಥ ದೋಷಗಳು ಕಾಣುತ್ತೆ. ತನ್ನಲ್ಲಾದರೆ ಇರೋವಂಥ ದೋಷಗಳು ಕಾಣಲ್ಲ, ಇಲ್ಲದೇ ಇರ್ತಕ್ಕಂಥ ಗುಣಗಳು ನನ್ನಲ್ಲಾಗಿದೆ ಎಲ್ಲವೂ ಕೂಡ ಕಾಣಿಸುತ್ತೆ. ಇದು ಆ ಸುಭಾಷಿತ ನೀವಿಯೊಳಗೆ ಬರ್ತಕ್ಕಂಥ ಒಂದು ಸುಭಾಷಿತದ ಅರ್ಥ ಇದೆ. ನಮ್ಮೆಲ್ಲರದ ನಾವೆಲ್ಲ ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ಸೆಲ್ಸ್. ಪ್ರತಿಯೊಬ್ಬರು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಇದು ನಮಗೆ ಎಷ್ಟು ಅನ್ವಯಿಸುತ್ತೆ ಅಂತ ನೋಡ್ಕೋಬೋದು. ಆ ರೀತಿಯಾಗಿ ಇಲ್ಲಿ ಈ ಪಾದುಕಾ ಸಹಸ್ರದಲ್ಲಿ ಒಂದು ಪದ್ಧತಿ, ಒಂದು ವಿಭಾಗವನ್ನು ಆ ರೀತಿಯಾಗಿರ್ತಕ್ಕಂಥ ಸುಭಾಷಿತಗಳನ್ನು ಹೇಳೋದಕ್ಕೆ, ಪಾದುಕೆಗೆ ಅನ್ವಯಿಸಿ ಸುಭಾಷಿತಗಳು, ಆ ರೀತಿಯಾಗಿರ್ತಕ್ಕಂಥ ಸುಭಾಷಿತವನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸಂತಸ್ವದೇಶ ಪರದೇಶ ವಿಭಾಗ ಶೂನ್ಯಂ ಹಂತಸ್ವವೃತ್ತಿಮನಘಾಂ ನ ಪರಿತ್ಯಜಂತಿ ರಾಜ್ಯೇವನೇಚ ರಘುಪುಂಗವ ಪಾದರಕ್ಷಾ ನೈಜಂ ಜಹೌ ನ ಖಲು ಕಂಟಕಶೋಧನಂ ತತ್. ಸಂತಹ ಸತ್ಪುರುಷರು ಇರ್ತಾರಲ್ಲ, ಅವರೇನು ಅಂದರೆ ಸ್ವದೇಶ ಪರದೇಶ ವಿಭಾಗ ಶೂನ್ಯಂ. ತನ್ನ ದೇಶದಲ್ಲಾಗಲಿ ಬೇರೆ ದೇಶದಲ್ಲಾಗಲಿ ಆ ಒಂದು ಯಾವ ವಿಭಾಗ ಮಾಡದೆ ಹಂತ ಸ್ವವೃತ್ತಿಂ ಅನಘಾಂ ನ ಪರಿತ್ಯಜಂತಿ. ತಮ್ಮ ಕೆಲಸ ಏನಿದೆ, ತಮ್ಮ ಗುಣ ಏನಿದೆ, ಅದನ್ನು ತಮ್ಮ ದೇಶದಲ್ಲೇ ಇರಲಿ ಬೇರೆ ದೇಶಕ್ಕೆ ಹೋಗಲಿ ಅದನ್ನು ಎಂದೂ ಬಿಡೋದಿಲ್ಲ. ತಮ್ಮ ಸ್ವಭಾವವನ್ನು ಯಾವಾಗಲೂ ರಕ್ಷಿಸ್ಕೊಳ್ತಾರೆ. ಇಲ್ಲಿಗೇನು ಸಂಬಂಧ? ರಾಜ್ಯೇವನೇಚ ರಘುಪುಂಗವ ಪಾದರಕ್ಷಾ. ರಘುಪುಂಗವನ, ರಘು ಎಂಬಂಥ ಶಬ್ದಕ್ಕೆ ರಘು ವಂಶದಲ್ಲಿ ಹುಟ್ಟಿದವರು ಅಂತ ಅರ್ಥ. ರಘೂಣಾಮನ್ವಯಂ ವಕ್ಷ್ಯೇ ಅಂತ ಕಾಳಿದಾಸ ಹೇಳ್ತಾರೆ. ಎಷ್ಟು ಜನ ರಘುಗಳಿದ್ರು ಹಾಗಾದರೆ ಅಂತ ಕೇಳಬಾರ್ದು. ರಘೂಣಾಮ್ ಅಂತಕ್ಕಂಥದ್ದು ರಘುವಂಶದಲ್ಲಿ ಹುಟ್ಟಿದವರು ಅಂತ ಅರ್ಥ. ಅವರ ಕಥೆಯನ್ನು ಅಲ್ಲಿ ಹೇಳ್ತೀನಿ ಅಂತ, ರಘೂಣಾಮನ್ವಯಂ ವಕ್ಷ್ಯೇ. ಅದೇ ರೀತಿಯಾಗಿ ರಘೂಣಾಂ ಪುಂಗವ, ರಘುಗಳಲ್ಲೆಲ್ಲ ರಘುವಂಶದಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠವಾದ ವೃಷಭದಂತೆ ಇದ್ದಂಥವನು ಅವನು ಶ್ರೀರಾಮ. ಅದಕ್ಕೋಸ್ಕರ ರಘುಪುಂಗವ ಪಾದರಕ್ಷ, ಅವನ ಪಾದುಕೆ ಅಂತಕ್ಕಂಥದ್ದು
ನೈಜಂ ಜಹೌ ನಖಲು ಕಂಟಕ ಶೋಧನಂ ತತ್. ಪಾದುಕೆ ಮಾಡುವಂಥ ಕೆಲಸ ಏನು ಅಂತಂದರೆ ಕಂಟಕ ಶೋಧನ. ಕಂಟಕ ಅಂದರೆ ಮುಳ್ಳು. ಆ ಮುಳ್ಳು ನಮ್ಮ ಕಾಲಿಗೆ ತಗಲ್ದಂತೆ ನೋಡ್ಕೊಳ್ಳುತ್ತೆ. ಅದು ಪಾದುಕೆಯ ಕೆಲಸ. ಕಂಟಕ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ರಾಜ್ಯವನ್ನು ನಡೆಸುವಾಗ ರಾಜ್ಯ ವಿರೋಧಿಗಳಾಗಿ, ರಾಷ್ಟ್ರ ವಿರೋಧಿಗಳಾಗಿ ಯಾರು ಒಳಗಡೆನೇ ಇರ್ತಕ್ಕಂಥ ಜನಗಳಿರ್ತಾರಲ್ಲ ಅವರಿಗೆ ಕಂಟಕ ಅಂತ ಹೆಸರು. ಅದಕ್ಕೋಸ್ಕರ ಇಲ್ಲೇನು ಹೇಳ್ತಿದ್ದಾರೆ, ರಾಜ್ಯೇ ವನೇಚ. ರಾಜ್ಯವನ್ನು ಈ ಒಂದು ಆಳ್ತಿದ್ದಾಗ ಈ ಪಾದುಕೆಯು ಪಟ್ಟಾಭಿಷೇಕವನ್ನು ಹೊಂದಿ ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇನು ಮಾಡ್ತಿತ್ತು, ಕಂಟಕ ಶೋಧನವನ್ನು ಮಾಡ್ತಾಯಿತ್ತು. ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳು, ರಾಜ್ಯ ವಿರೋಧಿಗಳು ಯಾರಿದ್ದರು ಅಂಥವರ ಶೋಧನೆ, ಅವರನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ವನೇಚ. ಮತ್ತು ಯಾವಾಗ ರಾಮನು ಕಾಡಿನಲ್ಲಿ ನಡೀಬೇಕಾಗಿತ್ತೋ ಅಂಥ ಟೈಮ್ನಲ್ಲಿ ಕಂಟಕಗಳು ಅಂದರೆ ಮುಳ್ಳುಗಳಿರ್ತಲ್ಲ ಅದರ ಶೋಧನೆಯನ್ನು ಮಾಡ್ತಿತ್ತು. ಆದ್ದರಿಂದ ಸ್ವದೇಶವಾಗಲಿ ಪರದೇಶವಾಗಲಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಗುಣವನ್ನು ಬಿಡೋದಿಲ್ಲ, ಯಾವಾಗಲೂ ಒಂದೇ ರೀತಿ ನಡ್ಕೊಳ್ತಾನೆ. ಪಾದುಕೆಯು ಎರಡು ಕಡೆಗಳಲ್ಲೂ ಕೂಡ ಕಂಟಕ ಶೋಧನವನ್ನು ಮಾಡಿತು ಎಂಬುದು ಈ ಒಂದು ಸುಭಾಷಿತದ ಅಭಿಪ್ರಾಯ. ಇನ್ನೊಂದು ಸುಭಾಷಿತ ನೋಡಿ, ಬ್ರಹ್ಮಾಸ್ತ್ರತಾಂ ಅಧಿಜಗಾಮ ತೃಣಂ ಪ್ರಯುಕ್ತಂ ಪುಣ್ಯಂ ಶರವ್ಯಮಭವತ್ ಪಯಸಾಂ ನಿಧಿರ್ವ ಪೃಥ್ವೀಂ ಶಶಾಸ ಪರಿಮುಕ್ತ ಪದಂ ಪದತ್ರಂ ಕಿಂ ವಾ ನ ವಾಂಛತಿ ಕಿಂ ವಾ ನ ಕಿಂ ಭವತಿ ಕೇಲಿವಿಧೌ ವಿಭೂನಾಂ. ಬ್ರಹ್ಮಾಸ್ತ್ರತಾಂ ಅಧಿಜಗಾಮ ತೃಣಂ ಪ್ರಯುಕ್ತಂ ಪೃಥ್ವೀಂ ಶಶಾಸ ಪರಿಮುಕ್ತ ಪದಂ ಪದತ್ರಂ. ಭಗವಂತ ರಾಮ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಬರ್ತಕ್ಕಂಥ ಪ್ರಸಂಗ ಇದು. ಸೀತೆ ಒಬ್ಬಳೇ ಇದ್ದಾಗ ಇಂದ್ರನ ಮಗ ಜಯಂತ ಒಂದು ಕಾಗೆಯ ರೂಪದಲ್ಲಿ ಬಂದು ಅವಳಿಗೆ ತೊಂದರೆ ಕೊಡ್ತಾನೆ. ಆ ತೊಂದರೆಯನ್ನು ಕೊಟ್ಟಾಗ ಅವನಿಗೆ ಶ್ರೀರಾಮನು ಒಂದು ಹುಲ್ಲಿನ ಬ್ಲೇಡ್ ಆಫ್ ಗ್ರಾಸ್ ಅಂತೀವಲ್ಲ, ಹುಲ್ಲಿನ ಒಂದು ಎಸಳು, ಅದನ್ನು ಅಸ್ತ್ರ ಮಾಡಿ ಅದನ್ನು ಮಂತ್ರಿಸಿ ಪ್ರಯೋಗಿಸ್ತಾನೆ. ಆ ಒಂದು ಅಸ್ತ್ರ ಅವನನ್ನು ಅಟ್ಟಿಸಿಕೊಂಡು ಹೋದರೆ ಆ ಜಯಂತ ತನ್ನ ತಂದೆ ಇಂದ್ರನ ಹತ್ರಕ್ಕೆ ಹೋದ, ಶಂಕರ ಶಿವನ ಹತ್ರ ಹೋದ, ಬ್ರಹ್ಮನ ಹತ್ರ ಹೋದ, ಎಲ್ಲಿನೂ ಕೂಡ ಅದರ ರಕ್ಷಣೆ ಮಾಡೋದಾಗಲಿಲ್ಲ. ಓಡಿ ಬಂದು ಮತ್ತೆ ರಾಮನನ್ನು ಸೀತೆಯನ್ನು ಅವರ ಕಾಲಿಗೆ ಬಿದ್ದಾಗ ಮಾತ್ರ ಆಮೇಲೆ ಅದನ್ನು ಉಪಸಂಹರಿಸಿದ ರಾಮ. ಅಂದರೆ ತೃಣಂ ಪ್ರಯುಕ್ತಂ, ತೃಣ ಅಂದರೆ ಹುಲ್ಲು, ಹುಲ್ಲಿನ ಒಂದು ಎಸಳು ಕೂಡ ರಾಮನು ಪ್ರಯೋಗ ಮಾಡಿದಾಗ ಅದು ಬ್ರಹ್ಮಾಸ್ತ್ರತಾಂ ಉಪಜಗಾಮ, ಸಾಕ್ಷಾತ್ ಬ್ರಹ್ಮಾಸ್ತ್ರವೇ ಆಯಿತು. ಕೇವಲ ಒಂದು ಮಾತು ಆಡಿದಂಥದ್ದು ಶಾಪವಾಗಿ ಎಷ್ಟೋ ಜನನ್ನು ಸುಟ್ಟು ಹಾಕಿಬಿಟ್ಟಿದೆ. ಆ ರೀತಿಯಾಗಿರ್ತಕ್ಕಂಥ ಶಾಪ ಮಾಡುವಂಥ, ಶಾಪವನ್ನು ಕೊಡುವಂಥ ಶಕ್ತಿ ನಮಗ್ಯಾಕಿಲ್ಲ? ಪರಸ್ತ್ರೀಭಿರ್ಮನೋದಗ್ಧಂ, ಬೇರೆಯವರ ಪತ್ನಿಯನ್ನು ಕುರಿತು ಆಲೋಚನೆ ಮಾಡೋದರಿಂದ ಮನಸ್ಸಿನ ಶಕ್ತಿ ಎಂಬುದು ಹೋಗ್ಬಿಟ್ಟಿದೆ. ಪರಾನ್ನೇನ ಮುಖಂ ದಗ್ಧಂ, ಯಾರ್ದೋ ಅನ್ನಕ್ಕೋಸ್ಕರ ಬಾಯ್ಬಿಟ್ಟು ಬುದ್ಧಿ ಬಾಯಿ ಇದೆಯಲ್ಲ, ಆ ಬಾಯಿನ ಶಕ್ತಿ ಹೊರಟೋಗಿದೆ. ಪರಾನ್ನೇನ ಮುಖಂ ದಗ್ಧಂ. ಕೈ ಇದೆಯಲ್ಲ, ಕೈಯಿಂದ ಶಾಪ ಕೊಡ್ತಾರೆ, ಒಂದು ನೀರನ್ನ ಹಿಡಿದು ಎಸೆತಾರೆ. ಆ ಕೈಗಳಿದೆಯಲ್ಲ, ಪರಾನ್ನೇನ ಮುಖಂ ದಗ್ಧಂ ಹಸ್ತೌ ದಗ್ಧೌ ಪ್ರತಿಗ್ರಹಾತ್. ಯಾರ್ಯಾರು ಕೊಟ್ಟರು ಸರಿ ಅಂಥೇಳಿ ಕೈ ಚಾಚಿ ದುಡ್ಡು ತಗೊಳ್ತೀವಲ್ಲ,
ಅದರಿಂದ ಕೈ ಶಕ್ತಿ ಹೊರಟೋಗಿದೆ. ಶಾಪವನ್ನು ಕೊಡಬೇಕಾದ್ರೆ ಈ ಮೂರು ಸರಿಯಾಗಿರಬೇಕು. ಮೊದಲು ಮನಸ್ಸು ಸರಿಯಾಗಿರಬೇಕು, ಕೈಯಿಂದ ನೀರು ಎರಿಸ್ತೀವಲ್ಲ ಕೈ ಸರಿಯಾಗಿರಬೇಕು, ಬಾಯಿಂದ ಶಾಪ ಹೇಳ್ತೀವಲ್ಲ ಬಾಯಿ ಸರಿಯಾಗಿರಬೇಕು. ಈ ಮೂರು ಸರಿ ಇಲ್ಲ. ಪರಾನ್ನೇನ ಮುಖಂ ದಗ್ಧಂ ಹಸ್ತೌ ದಗ್ಧೌ ಪ್ರತಿಗ್ರಹಾತ್ ಪರಸ್ತ್ರೀಭಿರ್ ಮನೋದಗ್ಧಂ. ಈ ಮೂರು ಸುಟ್ಟೋಗಿ. ಇನ್ನು ನಾನು ಶಾಪ ಕೊಡ್ತೀನಿ, ಇನ್ನು ಶಾಪ ಎಲ್ಲಿ ಕೆಲಸ ಮಾಡುತ್ತೆ ಅದು? ವಿಪ್ರಶಾಪ ಕುತಃ ಕಲವು. ಕಲಿಯುಗದಲ್ಲಿ ಈ ಶಾಪ ಎಂಬುದು ಎಲ್ಲಾಗುತ್ತೆ ಅಂತ ಬಿಟ್ಟು ಹೇಳ್ತಾರೆ. ಆದರೆ ಅಲ್ಲಿ ಆ ಕಾಲದಲ್ಲಿ ಶ್ರೀರಾಮನು ಆ ರೀತಿ ತನ್ನ ಮನಸ್ಸನ್ನು ಆ ರೀತಿ ಇಟ್ಕೊಂಡಿದ್ದ. ಯಾವ ಋಷಿಯಾಗಲಿ ಸಾಕ್ಷಾತ್ ಸೀತೆಯೇ ಆಗಲಿ ರಾಮನಲ್ಲಿ ಈ ಪರಸ್ತ್ರೀ ವಾಂಛೆ ಎಂಬುವಂಥ ದೋಷವನ್ನು ಮಾತ್ರ ಹೇಳೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯಾಗಿದ್ದಂಥ ಮನಸ್ಸು. ಮತ್ತು ಅವನ ಕೈ ರಾಮಂದು ಒಂದು ಮಾತು ಒಂದು ಬಾಣ, ಆ ರೀತಿಯಾಗಿರ್ತಕ್ಕಂಥ ಕೈ. ಅವನು ಕೊಟ್ಟು ಗೊತ್ತೇ ಹೊರತು ತೆಗೆದುಕೊಂಡು ಗೊತ್ತಿಲ್ಲ. ಮಾತು ಆಡ್ದ ಅಂತಂದರೆ ಒಂದು ಸಲ ಆಡಿದಂಥ ಮಾತನ್ನು ಯಾವ ಜೀವಂ ಅವನು ಪರಿಪಾಲಿಸಿದವನು. ಯಾವ ರೀತಿ ಪರಿಪಾಲಿಸ್ದ? ತಂದೆಗೆ ಮಾತು ಕೊಟ್ಟಿದ್ದ, 14 ವರ್ಷ ನಾನು ಕಾಡಿನಲ್ಲಿ ವಾಸ ಮಾಡ್ತೀನಿ ಅಂತ. ಹೋಗಿದ್ದಾನೆ ದಂಡಕಾರಣ್ಯಕ್ಕೆ. 13 ವರ್ಷಗಳು ಕಳೆದಿವೆ. ಕಿಷ್ಕಿಂಧ ಕಾಂಡ. ಅಲ್ಲಿ ಸುಗ್ರೀವನ ಅಭಿಷೇಕ ನಡೀತಿದೆ. ಹನುಮಂತ ಸುಗ್ರೀವ ಎಲ್ಲರೂ ಬಂದು ಕೇಳಿದ್ರು, ಈ ಒಂದು ದೊಡ್ಡ ಸಮಾರಂಭಕ್ಕೆ ನಿಮ್ಮ ಉಪಸ್ಥಿತಿಯೂ ಕೂಡ ಬೇಕಾಗಿದೆ, ರಾಮ ನೀನು ಬರಬೇಕು, ನಿನ್ನ ಸಮಕ್ಷಮದಲ್ಲಿ ಸುಗ್ರೀವನ ಪಟ್ಟಾಭಿಷೇಕವಾಗಬೇಕು. ಆದರೆ ಅವನು ಹೇಳ್ದ, 14 ಹಿ ವರ್ಷಾಣಿ ಗ್ರಾಮಂ ವಾ ಯದಿ ವಾ ಪುರಂ ನ ಪ್ರವೇಕ್ಷ್ಯಾಮಿ ಹನುಮನ್ ಪಿತುರ್ನಿರ್ದೇಶ ಪಾಲಕ. ನಮ್ಮ ತಂದೆ ಮಾತಿದೆ, ಅವ್ರಿಗೆ ಮಾತು ಕೊಟ್ಟಿದ್ದೀನಿ. 14 ವರ್ಷ ಯಾವುದೇ ಊರಿಗಾಗಲಿ ಯಾವುದೇ ನಗರಕ್ಕಾಗಲಿ ನಾನು ಪ್ರವೇಶ ಮಾಡಲ್ಲ ಅಂತ ಹೇಳಿದ್ದೀನಿ. ಅಲ್ಲೆಲ್ಲೋ ಅಯೋಧ್ಯೆ ಇರೋದಿಲ್ಲಿ, ಕಿಷ್ಕಿಂಧೆ ಇರೋದಿಲ್ಲಿ. ಇಲ್ಲವನ್ನೇನಾದರೂ ಮಾಡಿದರೂ ಕೂಡ ಯಾರಾದರೂ ಆಕ್ಷೇಪಣೆ ಮಾಡ್ತಿದ್ರೆ ಯಾರಿಗೆ ಗೊತ್ತಾಗೋದು? ಆದರೆ ಒಂದು ಸಲ ಮಾತು ಕೊಟ್ಟ ಮೇಲೆ ಅದೇ ರೀತಿ ನಡೆಯಿದೆ. ಲಂಕೆಯಲ್ಲೂ ಅಷ್ಟೇ ವಿಭೀಷಣನ ಅಭಿಷೇಕವನ್ನು ಮಾಡ್ತಾನೆ ರಾವಣನು ಸತ್ತ ಮೇಲೆ. ಆದರೆ ಅವನು ಲಂಕಾಪಟ್ಟಣಕ್ಕೆ ಪ್ರವೇಶ ಮಾಡೋದಿಲ್ಲ. ಲಕ್ಷ್ಮಣನನ್ನು ಕಳಿಸಿ ಅಲ್ಲಿ ಮಾಡು ಅಂತ ಹೇಳ್ತಾನೆ ಹೊರತು ತಾನು ಹೋಗೋದಿಲ್ಲ. ಮಾತು ಬಾಯಿನ ಮಾತು ಅಂತಾರೆ ಆ ರೀತಿ ಇರುತ್ತೆ. ಆಗ ಶಾಪದ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಹೇಳಿದ್ದು ಬ್ರಹ್ಮಾಸ್ತ್ರತಾಂ ಅಧಿಜಗಾಮ ತೃಣಂ ಪ್ರಯುಕ್ತಂ ಪುಣ್ಯಂ ಶರವ್ಯಮಭವತ್ ಪಯಸಾಂ ನಿಧಿರ್ವ. ಪರಶುರಾಮ ಸೀತಾ ಕಲ್ಯಾಣವಾದ ಮೇಲೆ ದಾರಿಯಲ್ಲಿ ಅಡ್ಡ ಹಿಡಿದಿದ್ದಾನೆ ರಾಮನನ್ನು. ಪರಶುರಾಮ ಬರ್ತಾ ಇದ್ದಾನೆ ಅಂತ ಕೇಳೇ ದಶರಥನಿಗೆ ಯಾವ ರೀತಿ ಬೆವರು ಬರ್ತಾ ಇದೆ ಅಂದರೆ ಒರೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ದಶರಥ ಅಷ್ಟು ನಡುಗ್ತಾ ಇದ್ದಾನೆ. ಎಲ್ಲರೂ ಕೂಡ ಏನು ಗತಿ, ಪರಶುರಾಮ ಬಂದ, ಕ್ಷತ್ರಿಯ ಕುಲಾಂತಕ, 37 21 ಬಾರಿ ಕ್ಷತ್ರಿಯ ಕುಲವನ್ನು ಮರ್ದನ ಮಾಡಿದ್ದಂಥವನು. ಆ ರೀತಿಯಾದ ಪರಶುರಾಮ ಬರ್ತಿದ್ದಾನೆ ಅಂಥೇಳಿ ಅಲ್ಲಿ ನಡುಗದೇ ಇದ್ದಂಥವರು ಅಂತಂದರೆ ಒಬ್ಬ ರಾಮ, ಒಬ್ಬ ವಸಿಷ್ಠ. ವಸಿಷ್ಠರಿಗೆ ಅವರು ತ್ರಿಲೋಕ ಜ್ಞಾನಿ, ತ್ರಿಕಾಲ ಜ್ಞಾನಿಗಳಾದ್ದರಿಂದ ಏನೇನಾಗುತ್ತೆ ಎಂಬುದೆಲ್ಲ ಗೊತ್ತು, ಅವ್ರಿಗೇನು ಹೆದರಿಕೆ ಇಲ್ಲ. ಇನ್ನು ಉಳಿದವರೆಲ್ಲರೂ ಕೂಡ ಆಗೋಯ್ತು ನಮ್ಮ ಕಥೆ, ಟ್ರಂಪು ಬಾಂಬ್ ಹಾಕಿದ್ರೆ ಏನಾಗುತ್ತೆ ಅಂತ ಆಗುತ್ತಲ್ಲ ಆ ರೀತಿಯಾಗಿ ಹೆದರ್ಕೊಂಡಿದ್ದಾರೆ. ರಾಮ ಎದುರಿಗೆ ಹೋಗಿ ನಿಂತ. ರಾಮನಲ್ಲಿ
ಇವನು ದಶರಥ ಅರ್ಘ್ಯಮರ್ಘ್ಯಮಿತಿ ವಾದಿನಂ ನೃಪಂ, ಸ್ವಾಮಿ ಅರ್ಘ್ಯ ತಗೊಳ್ಳಿ ಪಾದ್ಯ ತಗೊಳ್ಳಿ ಅಂತ ಪರಶುರಾಮನ ಹತ್ರ ಹೋಗ್ತಾ ಇದ್ದಾರೆ. ನಿವಾರ್ಯ, ಹೋಗಯ್ಯ ನಿನ್ನ ಪಕ್ಕಕ್ಕೆ, ನಿನ್ನ ಕೂಡ ಅಲ್ಲ ನಾನು ಮಾತಾಡಬೇಕು ಅಂತಿರೋದು. ಯಾವನು ನನ್ನ ಗುರುವಾದ ಪರಮೇಶ್ವರನ ಧನುಸ್ಸನ್ನು ಭಂಗ ಮಾಡಿದ್ದಾನೆ ಅವನು ನನಗೆ ಬೇಕು ಅಂತ ಕೇಳ್ತಾರೆ. ಆಗ ರಾಮ ಎದುರಿಗೆ ಬಂದ. ಏನು ಯಾವುದೋ ಆ ಹಳೆಯ ಧನುಸ್ಸು, ಅದನ್ನು ಮುರಿದುಬಿಟ್ಟೆ ಅಂತ ನಿನಗೆ ಅಹಂಕಾರವೋ? ನಾನಿಲ್ಲಿ ವೈಷ್ಣವ ಧನುಸ್ಸನ್ನು ತಂದಿದ್ದೇನೆ, ಇದನ್ನು ಬಗ್ಸು, ಆಗ ನಿನ್ನ ಶಕ್ತಿಯನ್ನು ಒಪ್ಕೊಳ್ತೇನೆ. ಇಲ್ಲದೆ ಹೋದರೆ ಶರಣಾಗತನಾಗು. ರಾಮನಿಗೆ ಬಹಳ ಆನಂದ ಆಯಿತು. ರಾಮ ಯಾರು? ಸಾಕ್ಷಾತ್ ವಿಷ್ಣು ಅಲ್ಲವೇ? ವೈಷ್ಣವ ಧನುಸ್ಸು, ತನ್ನದೇ ಆಗಿರ್ತಕ್ಕಂಥ ಧನುಸ್ಸು. ಕೊಡೋ ಆ ಧನುಸ್ಸನ್ನು ಅಂತ ಸ್ವೀಕರಿಸಿದ್ದಾನೆ. ಆ ಧನುಸ್ಸನ್ನು ತೆಗೆದುಕೊಂಡು ಬಾಣವನ್ನು ಹೂಡಿದ್ದಾನೆ, ಬಗ್ಗಿಸಿದ್ದಾನೆ, ಹೂಡಿದ್ದಾನೆ. ಆಗ ರಾಮ ಹೇಳ್ದ ಪರಶುರಾಮನಿಗೆ, ನಾನು ಒಂದು ಸಲ ಅಸ್ತ್ರವನ್ನು ಧರಿಸಿದ ಮೇಲೆ, ಬಾಣವನ್ನು ಗುರಿ ಇಟ್ಟ ಮೇಲೆ ಅದಕ್ಕೆ ಒಂದು ಲಕ್ಷ್ಯ ಬೇಕು. ನಿನಗೆ ಹೊಡೆಯಬೇಕೋ ಅಥವಾ ಏನಾದರೂ ಇನ್ಯಾವುದಾದ್ರೂ ಗುರಿಯನ್ನು ತೋರಿಸ್ತೀಯೋ? ಅವನು ಹೇಳ್ದ, ಇಲ್ಲ, ನಾನು ಇನ್ನೂ ತಪಸ್ಸು ಮಾಡಬೇಕಾಗಿದೆ, ಎಲ್ಲ ಕಡೆ ಓಡಾಡಬೇಕು. ಅದಕ್ಕೋಸ್ಕರ ನಾನು ಇದುವರೆಗೆ ಇಷ್ಟು ವರ್ಷ ತಪಸ್ಸು ಮಾಡಿ ಗಳಿಸಿದಂಥ ಪುಣ್ಯದ ರಾಶಿ ಇದೆ, ಅಲ್ಲಿ ನೋಡು, ಆ ಪುಣ್ಯದ ರಾಶಿ ಇದೆ, ಆ ಪುಣ್ಯದ ರಾಶಿಗೆ ಬೇಕಾದ್ರೆ ನೀನು ಹೊಡೆದು ಬಿಡು ಅಂತ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ವೇದಾಂತ ದೇಶಿಕರು. ಪುಣ್ಯಂ ಶರವ್ಯಮಭವತ್. ಶರವ್ಯ ಅಂದರೆ ಲಕ್ಷ್ಯ, ಲಕ್ಷಂ ಲಕ್ಷ್ಯಂ ಶರವ್ಯಂಚ ಇತ್ಯಮರಃ. ಪುಣ್ಯಂ ಶರವ್ಯಮಭವತ್. ಆ ಒಬ್ಬ ಪರಶುರಾಮನ ಪುಣ್ಯದ ರಾಶಿ ಇತ್ತಲ್ಲ, ಅದೇ ರಾಮನ ಧನುಸ್ಸು, ರಾಮನ ಬಾಣಕ್ಕೆ ಲಕ್ಷ್ಯವಾಗಿದೆ. ಹೇಳ್ತಾ ಇದ್ದಾರೆ, ಪುಣ್ಯಂ ಶರವ್ಯಮಭವತ್ ಪಯಸಾಂ ನಿಧಿರ್ವಾ. ಪಯೋನಿಧಿ ಅಂತಂದರೆ ಸಮುದ್ರ. ಈಗ ನಾವು ಯುದ್ಧಕಾಂಡದ ಆರಂಭಕ್ಕೆ ಹೋಗಬೇಕು. ಅಲ್ಲಿ ಸಮುದ್ರ ಅಡ್ಡ ಇದೆ, ಅದಕ್ಕೆ ಸೇತುವೆಯನ್ನು ಕಟ್ಟಬೇಕು. ಸಮುದ್ರ ಒಂದೇ ಸಮ ರಭಸದಿಂದ ಅಲೆಗಳನ್ನು ಏರಿಸ್ತಾ ಇದೆ. ಆ ರೀತಿಯಾಗಿ ಬೆಟ್ಟದಷ್ಟು ಎತ್ತರದ ಅಲೆಗಳು ಬರ್ತಾ ಇದೆ. ಹೇಗೆ ಕಟ್ಟೋದು? ಅದೇನಾದರೂ ಸಮುದ್ರ ಸ್ವಲ್ಪ ಶಾಂತವಾಗಿದ್ದರಲ್ವೇ? ಶ್ರೀರಾಮನು ಆ ಸಮುದ್ರವನ್ನು ಕುರಿತು ಪ್ರಾರ್ಥನೆ ಮಾಡಿದ, ನೀನು ಶಾಂತನಾಗು, ನಾನು ಇಲ್ಲಿ ಸೇತುವೆಯನ್ನು ಕಟ್ಟಬೇಕಾಗಿದೆ ಅಂತ. ಇಲ್ಲ, ಸಮುದ್ರ ಕೇಳಲಿಲ್ಲ. ಇದೆಲ್ಲ ದಾರಿ ಅಂಥೇಳಿ ರಾಮ ಧನುಸ್ಸನ್ನು ಎತ್ಕೊಂಡು ಇಡೀ ಸಮುದ್ರವನ್ನು ಶೋಷಿಸಿಬಿಡ್ತೇನೆ. ಸಮುದ್ರ ಅಂತಕ್ಕಂಥದ್ದು ಮರುಭೂಮಿ ಆಗತ್ತೆ, ಆ ರೀತಿ ಮಾಡ್ತೀನಿ ಅಂಥೇಳಿ ಆಗ್ನೇಯಾಸ್ತ್ರವನ್ನು ಹೂಡಿದ. ಆಗ ಸಮುದ್ರ ರಾಜ ಓಡಿ ಬಂದ, ಕ್ಷಮಿಸಬೇಕು, ಇಲ್ಲ ನಾನು ಶಾಂತನಾಗ್ತೀನಿ, ನೀವು ಸೇತುವೆಯನ್ನು ಕಟ್ಟಬಹುದು. ಆ ರೀತಿಯಾಗಿ ಪಯಸಾಂ ನಿಧಿ ಶರವ್ಯ ಬಭೂವ. ಆಗ ಸಮುದ್ರವು ಕೂಡ ಅವನ ಬಾಣಕ್ಕೆ ಲಕ್ಷ್ಯವಾಯಿತು. ಪೃಥ್ವೀಂ ಶಶಾಸ ಪರಿಮುಕ್ತ ಪದಂ ಪದತ್ರಂ. ಏನೇನು ಆಶ್ಚರ್ಯಗಳು ಈ ಪ್ರಪಂಚದಲ್ಲಿ ಆಗುತ್ತವೆ. ಪಾದುಕೆ, ಆ ಪಾದುಕೆ ಅಂತಕ್ಕಂಥದ್ದು ಅಷ್ಟು ದೊಡ್ಡ ಕೋಸಲ ರಾಜ್ಯವನ್ನು ಚೆನ್ನಾಗಿ ಆಳಿದೆ. ಪೃಥ್ವೀಂ ಶಶಾಸ ಪದತ್ರಂ. ಪದೇ ತ್ರಾಯತೆ ಇತಿ ಪದತ್ರಂ. ಅದನ್ನು ಪಾದಗಳನ್ನು ಕಾಪಾಡುವಂಥದ್ದು. ಆ ಒಂದು ಪಾದರಕ್ಷೆಯೇ ಈ ರೀತಿಯಾಗಿ ಜಗತ್ತನ್ನೇ ಆಳಿದೆ. ಅದಕ್ಕೆ ಸುಭಾಷಿತವನ್ನು ಹೇಳ್ತಾ ಇದ್ದಾರೆ, ಕಿಂವಾ ನ ಕಿಂ ಭವತಿ ಕೇಲಿ ವಿಧೌ ವಿಭೂನಾಂ. ದೊಡ್ಡ ಮನುಷ್ಯರು ಅವರು ಆಡುವಂಥ ಆಟಗಳ ಪ್ರಪಂಚದಲ್ಲಿ ಏನೇನಾಗೋಕ್ಕೆ ಸಾಧ್ಯವಿಲ್ಲ. ಒಂದು ಹುಲ್ಲು ಕೂಡ ಬ್ರಹ್ಮಾಸ್ತ್ರವಾಗಿಬಿಡ್ಬಹುದು. ಅಂಥ ದೊಡ್ಡ ಸಮುದ್ರವು ಲಕ್ಷ್ಯವಾಗ್ಬೋದು ಬಾಣಕ್ಕೆ. ಮತ್ತು ಒಂದು ಪಾದುಕೆಯು ಕೂಡ
ಇಡೀ ಜಗತ್ತನ್ನು ಆಳಬಹುದು, ಏನು ಬೇಕಾದರೂ ಆಗತ್ತೆ ಎಂಬುವಂಥ ಆ ಒಂದು ನೀತಿಯನ್ನು ತಿಳಿಸೋದಕ್ಕೆ ಈ ಒಂದು ಸುಭಾಷಿತವನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ಅದನ್ನ ಇನ್ನೊಂದು ರೀತಿಯೊಳಗೆ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು. ರಾಮೇ ರಾಜ್ಯಂ ಪಿತುರಭಿಮತಂ ಸಮ್ಮತಂಚ ಪ್ರಜಾನಾಂ ಮಾತಾವವರೇ ತದಿಹ ಭರತೆ ಸತ್ಯವಾದೀ ದದೌ ಚ ಚಿಂತಾತೀತ ಸಮಜನಿತದಾ ಪಾದುಕಾದ್ಯಾಭಿಷೇಕಃ ದುರ್ವಿಜ್ಞಾನ ಸ್ವಹೃದಯಮವೋ ದೈವಮತ್ರ ಪ್ರಮಾಣಂ. ದಶರಥನಿಗೆ ಯಾರು ಮುಂದೆ ರಾಜ ಆಗಬೇಕು ಅಂತ ಇಷ್ಟ ಇತ್ತು, ರಾಮ ಆಗಬೇಕು ಅಂತ ಇಷ್ಟ ಇತ್ತು. ಜ್ಯೇಷ್ಠ ಪುತ್ರ, ನ ಕೇವಲ ವಯಸ್ಸ ಗುಣೇನ ಚ ಜ್ಯೇಷ್ಠ. ಯಾವ ಗುಣಗಳನ್ನು ತೆಗೆದುಕೊಂಡ್ರು ರಾಜನಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳಲ್ಲೂ ಅವನೇ ಜ್ಯೇಷ್ಠ. ಅದಕ್ಕೋಸ್ಕರ ದಶರಥನಿಗೆ ಸಂಪೂರ್ಣವಾದ ಮನಸ್ಸಿದ್ದಿದ್ದು ರಾಮನು ರಾಜನಾಗಲಿ ಅಂತ. ರಾಮೇ ರಾಜ್ಯಂ ಪಿತುರಭಿಮತಂ. ಆದರೆ ಜನಗಳೇನಾದರೂ ವಿರೋಧ ಮಾಡ್ತಿದ್ರ ಅಂದರೆ ಸಮ್ಮತಂಚ ಪ್ರಜಾನಾಂ ಅಲ್ಲಿ ಬರ್ತೆ ರಾಮಾಯಣದಲ್ಲಿ. ಎಲ್ಲ ಗ್ರಾಮಗಳಿಂದ ಎಲ್ಲ ನಗರಗಳಿಂದ ಹಿರಿಯರು ಯಾರ್ಯಾರಿದ್ದರೂ ಅವರೆಲ್ಲರೂ ಕೂಡ ದಶರಥ ಕರೆಸ್ತಾನೆ. ಇವತ್ತು ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಅದು ರಾಜಪ್ರಭುತ್ವ ಆದರೂ ತನ್ನೊಬ್ಬನ ಮನಸ್ಸಿನಿಂದ ಅಂತ ಇದು ಮಾಡಲಿಲ್ಲ. ನಿಮ್ಮದೆಲ್ಲ ಏನಪ್ಪ ಅಭಿಪ್ರಾಯ ಇದೆ, ನನಗೆ ರಾಮ ರಾಜ ಆಗಲಿ ಅಂತ ಇಷ್ಟ, ನಿಮ್ಮದೆಲ್ಲ ಏನು ಅಭಿಪ್ರಾಯ ಇದೆ? ಜನಗಳೆಲ್ಲ ರಾಮ ರಾಜ ಆಗೋ ಹಾಗಿದ್ದರೆ ನಮ್ಗೆ ಅದಕ್ಕಿಂತ ಬೇರೆ ಬೇಕಾಗೇ ಇಲ್ಲ, ತಕ್ಷಣ ಕೊಡಿ ಅಂತ. ಹಾಗಿದ್ರೆ ನಾನು ರಾಜ್ಯಭಾರ ಮಾಡ್ತೀನಿ ಚೆನ್ನಾಗಿರಲಿಲ್ಲ ಅಂತ ದಶರಥ ಅಂದ್ಕೊಳ್ಬೇಕು. ಆ ರೀತಿ ಉತ್ಸಾಹವನ್ನು ತೋರಿಸ್ತಾರೆ ಜನಗಳು. ಅದಕ್ಕೋಸ್ಕರ ಸಮ್ಮತಂಚ ಪ್ರಜಾನಾಂ. ಆದರೆ ಮಾತಾ ವವರೇ ತದಿಹ ಭರತೆ, ಅವನ ಚಿಕ್ಕಮ್ಮ ಇದ್ದಂಥವಳು ಭರತೇ ರಾಜ್ಯಂ, ಭರತನಿಗೆ ರಾಜ್ಯಭಾರವನ್ನು ಮಾಡಬೇಕು. ಈ ಯುವರಾಜ್ಯಾಭಿಷೇಕ ಭರತನಿಗಾಗಬೇಕು, ರಾಮನಿಗಲ್ಲ. ಅಷ್ಟು ಮಾತ್ರ ಹೇಳಲಿಲ್ಲ, 2 ವರ ಇದೆಯಲ್ಲ ಅಂಥೇಳಿ ಇನ್ನೊಂದು 14 ವರ್ಷ ಕಾಡಿಗೆ ಹೋಗಬೇಕು ಅಂತಲೂ ಕೇಳು. ಎಷ್ಟು ಡಿಪ್ಲೊಮ್ಯಾಟಿಕ್ ನೋಡಿ ಲೆಕ್ಕಾಚಾರ. ರಾಮನ ವಿಷಯ ಜನಗಳಿಗೆ ಸಂಪೂರ್ಣವಾಗಿ ಮರ್ತೋಗ್ಬೇಕು. 14 ವರ್ಷ ಭರತನೇ ಆಳ್ಬಿಟ್ರೆ ಅಷ್ಟೊತ್ತಿಗೆ ಅಕಸ್ಮಾತ್ 14 ವರ್ಷ ಆದಮೇಲೆ ರಾಮ ವಾಪಸ್ ಬಂದರು, ಇಲ್ಲ ಭರತನೇ ಚೆನ್ನಾಗಿ ಮಾಡ್ತಿದ್ದಾನೆ ಅವನೇ ಇರಲಿ ನಮಗೆ ಅಂತಲೇ ಜನಗಳು ಹೇಳಬೇಕು. ಹಾಗೆ ಶಾಶ್ವತವಾಗಿ ಭರತನಿಗೆ ರಾಜ್ಯ ಆಗಬೇಕು ಅಂತ ಅದನ್ನು ಬೇರೆ ಕೇಳಿದ್ದಾಳೆ. ಮಾತಾ ವಪುರೇ ತದಿಹ ಭರತೆ, ಸತ್ಯವಾದಿ. ಇವನು ಹಿಂದೆ ವರ ಕೊಟ್ಬಿಟ್ಟಿದ್ನಲ್ಲ, ಅದಕ್ಕೆ ತಪ್ಪೋ ಹಾಗಿಲ್ಲ ಅಂಥೇಳಿ ದದೌಚ, ಸರಿ ಇನ್ನೇನು ಮಾಡೋದು ಅಂತ ಭರತನಿಗೆ ಕೊಟ್ಟ. ಆದ್ದರಿಂದ ಭರತನಿಗೆ ಪಟ್ಟಾಭಿಷೇಕ ಆಗೋದು. ಮೊದಲನೇದು ದಶರಥನಿಗೆ ಇಷ್ಟ ಅಂತ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಆದರೆ ಕೈಕೇಯಿ ಮಾತಿನಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಆದರೆ ಆಗಿದ್ದೇನೋ, ಅಯ್ಯೋ, ಚಿಂತಾತೀತ ಸಮಜನಿತದ ಪಾದುಕಾಭ್ಯಾಭಿಷೇಕ. ಯಾರೂ ಊಹೆನೇ ಮಾಡಿರಲಿಲ್ಲ ರಾಮನ ಪಾದುಕೆಗಳಿಗೆ ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅದೇ ನಡೆದೋಯ್ತು ನೋಡಿ. ಯಾರಿಗೂ ಚಿಂತೆಗೂ ಕೂಡ ಇಲ್ಲದೇ ಇದ್ದಂಥದ್ದು ಪ್ರಪಂಚದಲ್ಲಿ ನಡೆದುಬಿಡ್ತು. ಚಿಂತಾತೀತ ಸಮಜನಿತದ ಪಾದುಕಾಭ್ಯಾಭಿಷೇಕ. ಅದಕ್ಕೆ ತೀರ್ಮಾನ ಏನು ಅಂತಂದರೆ ಸುಭಾಷಿತ, ದುರ್ವಿಜ್ಞಾನ ಸ್ವಹೃದಯಮಹೋ ದೈವಮತ್ರ ಪ್ರಮಾಣಂ. ನಮಗೆ ಆ ದೈವದ ಮನಸ್ಸಿನಲ್ಲಿ ಏನಿದೆ ಎಂಬುದು ನಮಗೆ ಗೊತ್ತಿರಲ್ಲ. ಏನೇನೋ ನಾವು ಲೆಕ್ಕ ಹಾಕ್ಬಿಟ್ಟು ಲೆಕ್ಕಾಚಾರ ಹಾಕಿ ಹೀಗೆ ಮಾಡೋಣ ಹಾಗೆ ಮಾಡೋಣ ಈ ರೀತಿ ಪ್ಲ್ಯಾನ್ ಮಾಡೋಣ, ಅಲ್ಲಿ ಇನ್ವೆಸ್ಟ್ ಮಾಡೋಣ, ಇಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಬರುತ್ತೆ, ಏನೇನೋ ನಾವು ಲೆಕ್ಕ ಹಾಕ್ತೀವಿ. ಆದರೆ ಆಗೋವಂಥದ್ದೇ ಬೇರೆ, ನಮ್ಮ ಲೆಕ್ಕಗಳಿಗೆ ವಿರುದ್ಧವಾಗುತ್ತೆ. ದೈವ ಮಾತ್ರ ಪ್ರಮಾಣಂ. ಈ ರೀತಿಯಾಗಿ ಆಗೋದಕ್ಕೆ ದೈವವೇ ಪ್ರಮಾಣ ಅಂತ ಒಪ್ಕೋಬೇಕು, ಬೇರೆ ಏನು ಮಾಡೋ ಹಾಗಿಲ್ಲ ಅಂಬೋದನ್ನ ದೈವ ಮಾತ್ರ ಪ್ರಮಾಣಂ ಎಂಬುದು ಕಲ್ಕೊಟ್ಟು. ಮತ್ತು ಅಲ್ಲಿ ಇನ್ನೊಂದು ಸುಭಾಷಿತವನ್ನು ಹೇಳ್ತಿದ್ದಾರೆ, ಅಧರೀಕೃತೋಪಿ ಮಹತ ತಮೇವ ಸೇವೇತ ಸಾದರಂ ಭೂಷ್ಣು.
ಅಲಭತ ಸಮಯೇ ರಾಮಾತ್ ಪಾದಾಕ್ರಾಂತಾಪಿ ಪಾದುಕಾ ರಾಜ್ಯಂ. ದೊಡ್ಡ ಮನುಷ್ಯರ ಹತ್ರ ಕೆಲಸ ಮಾಡ್ತಿರ್ತೀವಿ, ಅವರೇನೋ ನಮ್ಮ ಕಡೆ ಏನು ಗಮನ ಕೊಡೋಲ್ಲ, ಏನೋ ಒಂದು ಸಣ್ಣ ಕೆಲಸ ಮಾಡಿಸಿ ಆ ರೀತಿ ಕಾಲ ಕಳೀತಿದ್ದಾರೆ. ಹಾಗಿದ್ದರೂ ಕೂಡ ಅಷ್ಟು ದೊಡ್ಡವರ ಹತ್ರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಮೇವ ಸೇವೇತ ಸಾದರಂ, ಆ ರೀತಿಯಾಗಿರ್ತಕ್ಕಂಥ ಆ ದೊಡ್ಡ ಮನುಷ್ಯನನ್ನು, ಅಷ್ಟು ಶಕ್ತನಾಗಿರ್ತಕ್ಕಂಥವನನ್ನು ನಾವು ಸೇವೆಯಿಂದ ತೃಪ್ತಿಪಡಿಸಬೇಕು. ಭೂಷ್ಣು ಭಾಳ ಸ್ವಾರಸ್ಯವಾದಂಥ ಶಬ್ದವನ್ನೆಲ್ಲ ಹಾಕ್ತಾ ಇದ್ದಾರೆ. ಭವಿಷ್ಣುರ್ಭವಿತಾ ಅಂತ ಅಮರಕೋಶದಲ್ಲಿ ಬರುತ್ತೆ. ಹೋನ್ಹಾರ್ ಅಂತ ಇಂಗ್ಲೀಷ್ನಲ್ಲಿ ಹಿಂದಿ ಒಳಗೆ ಹೇಳ್ತಾರೆ. ಒಳ್ಳೆಯ ಮುಂದೆ ಪ್ರಾಸ್ಪೆಕ್ಟಿವ್ ಪರ್ಸನ್, ಮುಂದೆ ಒಳ್ಳೆಯ ಭವಿಷ್ಯ ಇರ್ತಕ್ಕಂಥ ವ್ಯಕ್ತಿ, ಆ ಅರ್ಥದಲ್ಲಿ ಇಲ್ಲಿ ಭೂಷ್ಣು ಅಂತ ಶಬ್ದ ಹಾಕಿದ್ದಾರೆ. ಆ ಭೂಷ್ಣವಾಗಿರ್ತಕ್ಕಂಥ ಮನುಷ್ಯನು ತನಗೆ ಆಶ್ರಯವಾಗಿರ್ತಕ್ಕಂಥ ಆ ದೊಡ್ಡ ವ್ಯಕ್ತಿಯನ್ನು ಯಾವಾಗಲೂ ಕೂಡ ಶ್ರದ್ಧೆಯಿಂದ ಸೇವಿಸಬೇಕು. ಹಾಗೆ ಸೇವಿಸ್ತಾ ಇದ್ದರೆ ಇವತ್ತಲ್ಲ ನಾಳೆ ಉನ್ನತ ಸ್ಥಾನ ಸಿಗುತ್ತೆ. ಅದಕ್ಕೆ ಪ್ರಮಾಣ ಏನು ಅಂದರೆ ಅಲಭತ ಸಮಯೇ ರಾಮಾತ್ ಪಾದಾಕ್ರಾಂತ ಅಪಿ ಪಾದುಕಾ ರಾಜ್ಯಂ. ರಾಮನ ಪಾದುಕೆ ತನ್ನ ಕಾಲು ಕೆಳಗೆ ಇಟ್ಕೊಂಡಿದ್ದಾನೆ, ಕಾಲಿನಿಂದ ಯಾವಾಗಲೂ ಹೊತ್ತುತ್ತಾ ಇದ್ದಾರೆ. ಆದರೂ ಕೂಡ ಅದು ಸೇವೆ ಮಾಡ್ತಾ ಇತ್ತು. ಅದರಿಂದ ಏನಾಯಿತು, ಆ ಪಾದುಕೆನೇ ಹೋಗಿ ಪಟ್ಟಾಭಿಷೇಕ ಹೋಗಿಬಿಟ್ರೆ ರಾಜನ ಥರ ಆಯಿತು. ಸೊ ಎ ಟೈಮ್ ಕಮ್ಸ್ ಅಂತ ಒಂದು ಕಾಲ ಬರುತ್ತೆ. ಆ ರೀತಿಯಾಗಿರ್ತಕ್ಕಂಥ ನೀತಿಯನ್ನು ಈ ಒಂದು ಸುಭಾಷಿತದಲ್ಲಿ, ಸುಭಾಷಿತ ಪದ್ಧತಿ ಅಂತೇಳಿ ಅದರೊಳಗಿರ್ತಕ್ಕಂಥ ಪದ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಸಾಮಾನ್ಯ ನೀತಿಯನ್ನು ಫೈನಲ್ ಆಗಿ ತಿಳಿಸುವಂಥ ಪದ್ಯಗಳು ಅದನ್ನು ಮಾಡಿದೆ. ಮತ್ತು ಇನ್ನೊಂದು ಪ್ರಕೀರ್ಣ ಪದ್ಧತಿ ಎಂಬುವಂಥ ಒಂದು ವಿಭಾಗವಿದೆ. ವಿಧೌ ಪ್ರವೃತ್ತೇ ಯದ್ದ್ರವ್ಯಂ ಗುಣಸಂಸ್ಕಾರನಾಮಭಿ ಶ್ರೇಯಸ್ಸಾಧನಮಾಮ್ನಾತಂ ತತ್ಪದತ್ರಂ ತಥಾಸ್ತು ಮೇ. ಗುಣಸಂಸ್ಕಾರನಾಮಭಿ, ಗುಣೈ ಸಂಸ್ಕಾರೈ ನಾಮಭಿಶ್ಚ, ಈ ಮೂರರಿಂದಲೂ ಕೂಡ ವಿಧೌ ಪ್ರವೃತ್ತೇ ಯದ್ದ್ರವ್ಯಂ, ವಿಧಿಯು ನಮ್ಮನ್ನು ಆಡಿಸುವಾಗ ಯಾವುದು ದ್ರವ್ಯವಾಗಿ ನಿಂತಿರುತ್ತೋ ಅದು ಶ್ರೇಯಸ್ಸಾಧನ ಆಮ್ನಾತಂ, ಅದೇ ನಮಗೆ ಶ್ರೇಯಸ್ಸಿಗೆ ಸಾಧನವಾಗುತ್ತೆ ಅಂತೇಳಿ ಆಮ್ನಾತಂ ಅಂದರೆ ಉಕ್ತಂ ಅಂತ. ಆಮ್ನಾಯ ಅಂದರೆ ವೇದ, ವೇದದ ಹಾಗೆ ನಿರ್ಣಯವಾಗಿ ಹೇಳಲ್ಪಟ್ಟಿದೆ ಆಮ್ನಾತಂ. ತತ್ಪದತ್ರಂ ತಥಾಸ್ತು ಮೇ, ಆ ರೀತಿಯಾಗಿರ್ತಕ್ಕಂಥ ಪಾದುಕೆಯು ನನಗೆ ಶ್ರೇಯಸ್ಸಾಧನವು ಆಗಲಿ. ಮಣಿಭಿರ್ಮಧುವೈರಿಪಾದರಕ್ಷೇ ಭವತಿ ವಿಕ್ರಮಣೆ ಪ್ರವರ್ಧಮಾನ ಯುಗಪದ್ಭವತಾಂ ಯುಗಾಂತಕಾಲೇ ದಿವಿ ಲಕ್ಷ್ಮೀಂ ವಿದಧೆ ದಿವಾಕರಾಣಾಂ. ಮಧುವೈರಿ ಪಾದರಕ್ಷೆ, ಮಧು ಕೈಟಭ ಅಂಥೇಳಿ ಇಬ್ಬರು ದೊಡ್ಡ ರಾಕ್ಷಸರವರು. ಅವರಿಗೆ ಶತ್ರುವಾಗಿದ್ದರಿಂದ ವಿಷ್ಣುವಿಗೆ ಮಧುವೈರಿ, ಕೈಟಭಾರಿ ಈ ರೀತಿಯಾಗಿರ್ತಕ್ಕಂಥ ಪದಗಳಿದೆ. ಮಧುವೈರಿ ಪಾದರಕ್ಷೆ ಅಂದರೆ ವಿಷ್ಣುವಿನ ಪಾದರಕ್ಷೆ. ಮಣಿ ಭವತಿ ವಿಕ್ರಮಣೆ ಪ್ರವರ್ಧಮಾನ, ಭಗವಂತನು ತ್ರಿವಿಕ್ರಮಾವತಾರದಲ್ಲಿ ಆ ಒಂದು ವಿಕ್ರಮವನ್ನು ತೋರಿಸ್ತಾ ಇದ್ದಾನೆ. ಹಾಗೆ ಮೇಲಕ್ಕೆ ಆ ಪಾದಗಳು ಒಂದು ಪಾದವನ್ನು ಎತ್ತಿದ್ದಾಗ ಪ್ರವರ್ತಮಾನ ಮಣಿಭಿಹಿ ವಿಕ್ರಮಣೆ ಪ್ರವರ್ಧಮಾನ, ಯಾವಾಗ ಆ ರೀತಿ ಭಗವಂತನು ತನ್ನ ಒಂದು ಪಾದವನ್ನು ಆಕಾಶಕ್ಕೆ ಇಡೋದಕ್ಕೋಸ್ಕರ ಎತ್ತಿದ್ದಾನೆ, ಆಗ ಆ ಪಾದದಲ್ಲಿರ್ತಕ್ಕಂಥ ಪಾದುಕೆ, ಆ ಪಾದುಕೆಯಲ್ಲಿರ್ತಕ್ಕಂಥ ಸಹಸ್ರಾರು ರತ್ನಗಳು ಅವೆಲ್ಲವೂ ಕೂಡ ದೊಡ್ಡದಾಗಿ ಹೊಳಿತಾ ಇವೆ. ಒಂದೇ ಸೈಜ್ ಇರಲ್ಲ ಅವು. ಭಗವಂತನು ಯಾವ ರೀತಿಯಾಗಿ ಬೆಳೀತಾನೆ ಆ ರೀತಿಯಾಗಿ ಪಾದುಕೆಗಳು ಬೆಳೆಯುತ್ತವೆ. ಆ ಪಾದುಕೆಗಳಲ್ಲಿರ್ತಕ್ಕಂಥ ಸಹಸ್ರಾರು ಮಣಿಗಳು ಅವು ಕೂಡ ಆಕಾಶದಲ್ಲಿ ಹೊಳಿತಾ ಇವೆ. ಅದಕ್ಕೋಸ್ಕರ ಹೇಳ್ತಿದ್ದಾರೆ ಯುಗಪದ್ಭವತಾಂ ಯುಗಾಂತಕಾಲೇ
ದಿವಿಲಕ್ಷ್ಮೀಂ ವಿದಧೆ ದಿವಾಕರಾಣಾಂ. ಯುಗಾಂತಕಾಲೇ, ಯುಗಾಂತ ಕಾಲ ಅಂತಂದರೆ ಪ್ರಳಯ ಕಾಲ, ಯುಗವು ಕೊನೆಯಾಗುವಂಥ ಕಾಲ. ಆ ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ಸಲ ಸಾವಿರಾರು ಸೂರ್ಯರು ಒಟ್ಟಿಗೆ ಹೊಳಿತಾರೆ. ಇನ್ನೇನು ಬೇಕಿಲ್ಲ. ಈ ನಮ್ಮ ಸೂರ್ಯ ಇದ್ದಾನಲ್ಲ, ಭೂಮಿಯ ಚಲನೆಯಿಂದ ಕೆಲವು ಕಾಲದಲ್ಲಿ ಸ್ವಲ್ಪ ಹತ್ತಿರ ಆಗ್ತಾನೆ. ಆಗಲೇ ನಮಗೆ ಈ ಸೆಕೆ ತಡೆಯೋಕ್ಕಾಗಲ್ಲ. ಎಷ್ಟು ಫ್ಯಾನ್ ಹಾಕ್ಕೊಂಡ್ರು ಸಾಲದು, ಎಷ್ಟು ಏರ್ ಕಂಡೀಷನ್ ಹಾಕ್ಕೊಂಡ್ರು ಸಾಲದು ಅಂತ ಒದ್ದಾಡ್ತೀವಿ. ಏನಾದರೂ ಸೂರ್ಯ ಒಂದು 2000 ಮೈಲಿ ಅವನು ಇರ್ತಕ್ಕಂಥದ್ದು ಎಷ್ಟೋ ಕೋಟಿ ಮೈಲಿ ಆಚೆ ಇರೋದು. ಇನ್ನೇನು ಬೇಡ, ಒಂದು 2-3 ಸಾವಿರ ಮೈಲಿ ಹತ್ತಿರ ಬಂದರೆ ನಮ್ಮ ಭೂಮಿ ಏನಾಗ್ಬೋದು ಅಂತ ಊಹಿಸ್ಕೊಳ್ಳಿ. ನಮ್ಮ ಕಥೆ ಏನಾದ್ರು, ಯಾವ ಜೀವ ಉಳಿಯುತ್ತೆ. ಆ ಪ್ರಳಯ ಕಾಲದಲ್ಲಿ ಇಂಥ ಸೂರ್ಯರು, ಸಹಸ್ರಾರು ಸೂರ್ಯರು ಒಟ್ಟಿಗೆ ಉರಿತಾರೆ, ಎಲ್ಲವೂ ಕೂಡ ಅಗ್ನಿ ಆಗಿಬಿಡುತ್ತೆ ಅಂತ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ದಿವಿ ಲಕ್ಷ್ಮೀಂ ವಿದಧೆ ದಿವಾಕರಾಣಾಂ. ಯಾವಾಗ ತ್ರಿವಿಕ್ರಮಾವತಾರದಲ್ಲಿ ಭಗವಂತನು ಪಾದವನ್ನು ಮೇಲಕ್ಕೆ ಎತ್ತಿದ, ಆ ಪಾದುಕೆಯಲ್ಲಿದ್ದಂಥ ಸಹಸ್ರಾರು ರತ್ನಗಳು, ವಜ್ರಗಳು ಅವೆಲ್ಲ ಹೊಳಿತಾ ಇದೆಯಲ್ಲ, ಅವು ಸಾವಿರಾರು ಸೂರ್ಯರು ಒಟ್ಟಿಗೆ ಉದಯಿಸಿದ ಬೆಳಕನ್ನು ಕೊಡ್ತಾ ಇವೆ. ಯು ಹ್ಯಾವ್ ಟು ಇಮ್ಯಾಜಿನ್ ಇಟ್. ಒಂದೇ ಪಾದುಕೆಯಲ್ಲಿರ್ತಕ್ಕಂಥ ಸಾವಿರಾರು ರತ್ನಗಳು ಒಟ್ಟಿಗೆ, ಯಾಕೆಂದರೆ ಅಷ್ಟು ಬೆಳೆದು ಬಿಡ್ತಿದೆಯಲ್ಲ, ಈ ಸಣ್ಣದಾಗಿ ಕಾಣುವಂಥ ರತ್ನಗಳು ಆ ಒಂದು ತ್ರಿವಿಕ್ರಮಾವತಾರದಲ್ಲಿ ಅಷ್ಟು ದೊಡ್ಡದಾಗಿದೆ. ಅಷ್ಟು ಸೂರ್ಯರು ಒಟ್ಟಿಗೆ ಹುಟ್ಟಿದಾಗಿದೆ. ಈಗ ನಾವು ಜ್ಞಾಪಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಭಗವದ್ಗೀತೆಯಲ್ಲಿ ಏನು ಮಾತು ಬಂದಿದೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಕೃಷ್ಣ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ. ಆಗ ವರ್ಣನೆ ಮಾಡ್ತಾ ಇರೋದೇನು ಅಂದರೆ, ಭಗವದ್ಗೀತೆ ದಿವಿ ಸೂರ್ಯ ಸಹಸ್ರಸ್ಯ, 1,000 ಸೂರ್ಯರು ಯುಗಪತ್ ಒಟ್ಟಿಗೆ ಭವೇದ್ ಯುಗಪದುತ್ಥಿತ ಯದಿ ಭಾ, ಒಂದು ವೇಳೆ ಹಾಗಾದರೆ ಯದಿ ಭಾಹ, ಆ ರೀತಿಯಾಗಿರ್ತಕ್ಕಂಥ ಬೆಳಕು, ಆ ರೀತಿಯಾಗಿರ್ತಕ್ಕಂಥ ಕಾಂತಿ ಯಾವುದಿದೆ ಅದು ಈ ವಿಶ್ವರೂಪವನ್ನು ಧರಿಸಿದ ಕೃಷ್ಣನ ರೂಪಕ್ಕೆ, ಅವನ ಕಾಂತಿಗೆ ಸಮಾನವಾಗಬಹುದು. ಅದನ್ನು ನಾವೆಲ್ಲಿ ಜ್ಞಾಪಿಸ್ಕೊಳ್ಬೇಕು. ಆ ರೀತಿ ಸಹಸ್ರಾರು ನಕ್ಷತ್ರಗಳು, ಸಹಸ್ರಾರು ಸೂರ್ಯರು ಒಟ್ಟಿಗೆ ಹುಟ್ಟಿದ್ರೆ ಯಾವ ರೀತಿ ಇರ್ತೋ ಆ ರೀತಿಯಾಗಿರ್ತಕ್ಕಂಥ ರೂಪವನ್ನು ಪಾದುಕೆಯು ಇಂಥ ಕಾಲದಲ್ಲಿ ತೋರಿಸಿತು. ಪ್ರೀತೇನ ದೇವಿ ವಿಭುನಾ ಪ್ರತಿಪಾದನೀಯಾಂ ಪಾದಾವನಿ ಪ್ರತಿಪದೋದಿತ ಮಂಜುನಾದಾಂ ವಿದ್ಯಾಂ ವಿದುರ್ಭಗವತ ಪ್ರತಿಪಾದನಾರ್ಹಾಂ ಪಾರಾಯಣಾಗಮ ಪಯೋನಿಧಿ ಪಾರಗಾಸ್ತ್ವಾಂ. ಇವತ್ತು ಸುಮಾರು ಒಂದು 100 ಜನ ಇವತ್ತು ಬೆಳಗ್ಗೆ ಇಲ್ಲಿ ಪಾರಾಯಣ ಮಾಡಿದ್ರು ಪಾದುಕಾ ಸಹಸ್ರವನ್ನು. ಅವರಿಗೆ ಬಹಳ ಚೆನ್ನಾಗಿ ಅನ್ವಯಿಸುವಂಥ ಶ್ಲೋಕ ಇದು. ಇಲ್ಲಿ ಹೇಳಿ, ಪಾರಾಯಣಾಗಮ ಪಯೋನಿಧಿ ಪಾರಗಾಸ್ತ್ವಂ. ಪಾರಾಯಣ ಅಂತಕ್ಕಂಥದ್ದು ವೇದದ ಸಮುದ್ರ. ಪಾರಾಯಣಾಗಮ ಪಯೋನಿಧಿ, ಅದನ್ನು ದಾಟದಂಥವರು ಯಾರು ಪಾರಾಯಣವನ್ನು ಮಾಡಿ ಮೊದಲನೆಯ ಶ್ಲೋಕದಿಂದ 1008ನೇ ಶ್ಲೋಕದವರೆಗೂ ಹೇಳಿದ್ದಾರೆ, ಅವರು ಪಾರಗಾಹ, ಪಾರಂ ಗತವಂತಹ ಪಾರಗಾಹ, ಪಾರಂಗತರು ಅಂತ ಅಂದ್ಕೊಳ್ಬೋದು. ಆ ರೀತಿ ಪಯೋನಿಧಿ ಪಾರಗಾಹ ತ್ವಾಂ ವಿದ್ಯಾಂ ವಿದುಹು ಭಗವತಃ ಪ್ರತಿಪಾದನಾರ್ಹಾಂ. ನಿನ್ನನ್ನು ಭಗವಂತನನ್ನು ನಮಗೆ ತಿಳಿಸಿಕೊಡುವಂಥ ವಿದ್ಯೆ ಅಂತ ತಿಳ್ಕೊಳ್ತಾರೆ.
ವಿದ್ಯಾಂ ವಿದುಃ ಭಗವತಃ ಪ್ರತಿಪಾದನಾರ್ಹಾಂ. ಪ್ರೀತೇನ ದೇವಿ ವಿಭುನಾ ಪ್ರತಿಪಾದನೀಯಾಂ ಪ್ರತಿಪದೋದಿತ ಮಂಜುನಾದಾಂ. ಆ ಒಂದು ಪಾದುಕೆಗೆ ಈ ಎಲ್ಲ ವಿಶೇಷಣಗಳನ್ನು ಕೊಡ್ತಿದ್ದಾರೆ. ಆ ಭಗವಂತನೇ ಅದು ಮಾಡುವಂತಹ ಮಂಜುನಾದ ಇದೆಯಲ್ಲ, ಅದರ ಅರ್ಥವನ್ನು ವಿವರಿಸಿ ಹೇಳಬೇಕು. ಆ ರೀತಿಯಾಗಿರ್ತಕ್ಕಂಥ ಪಾದುಕೆ ನಿನಗೆ, ನಿನ್ನನ್ನು ಎಲ್ಲರೂ ಕೂಡ ವಿದ್ಯಾಂ ವಿದುಹು, ಆ ಒಂದು ವೇದ ವಿದ್ಯೆ ಏನಿದೆಯೋ ಅದೇ ಅಂತ ತಿಳಿದುಕೊಳ್ತಾರೆ. ಇಲ್ಲಿರ್ತಕ್ಕಂಥ ರಹಸ್ಯಾರ್ಥ ಏನು ಅಂತಂದರೆ ನೀವು ಜ್ಞಾಪಿಸ್ಕೊಳ್ಬೇಕು, ಪಾದುಕೆಗಳು ನಮ್ಮಾಳ್ವಾರೇ ಈ ಪಾದುಕೆಗಳ ರೂಪದಲ್ಲಿ ಬಂದಿರತಕ್ಕಂಥವ್ರು. ಆ ನಮ್ಮಾಳ್ವಾರವರು ತಿರುವಾಯ್ಮೊಳಿಯಲ್ಲಿ ಯಾವ ಮಾತುಗಳನ್ನು ಆಡಿದ್ದಾರೆ ಅದು ಭಗವಂತನು ಅವರಿಂದ ಹೇಳಿಸಿರ್ತಕ್ಕಂಥ ವೇದಗಳು. ಆ ವೇದಗಳ ವಿದ್ಯೆಯನ್ನು ಈ ನಮ್ಮಾಳ್ವಾರವರ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ತ್ವಂ ಚಿತ್ರಭಾನುರಸಿ ರತ್ನವಿಶೇಷಯೋಗಾದ್ ಭೂಮ್ನಾ ನಿಜೇನ ಪರಿಪುಷ್ಯಸಿ ಪಾವಕತ್ವಂ ಸ್ವೇನೈವ ಶೌರಿಚರಣಾವನಿ ಚಂದ್ರರೂಪ ತೇಜಸ್ತ್ರಯೀವ ಮಿಲಿತಾಸಿ ತಮೋಪಹಾನಃ. ನೀನು ತೇಜಸ್ತ್ರಯ ಸ್ವರೂಪಿ. 3 ತೇಜಸ್ಸುಗಳಿದೆ ಲೋಕದಲ್ಲಿ. 1ನೆಯ ತೇಜಸ್ಸು ಸೂರ್ಯ, 2ನೆಯ ತೇಜಸ್ಸು ಚಂದ್ರ, 3ನೆಯ ತೇಜಸ್ಸು ಬೆಂಕಿ, ಅಗ್ನಿ. ಈ 3 ತೇಜಸ್ಸುಗಳು ಅಂತ ಹೇಳ್ತಿದ್ದಾರೆ. ಪಾದುಕೆ ನೀನೇ ಆ 3 ತೇಜಸ್ಸು ಕೂಡ. ಹೇಗೆ ಸಾಧ್ಯ? ತ್ವಂ ಚಿತ್ರಭಾನುರಸಿ. ಚಿತ್ರಭಾನು ಅಂದರೆ ಸೂರ್ಯ. ಭಾನು ಶಬ್ದಕ್ಕೆ ಕಿರಣ ಅಂತ ಅರ್ಥ. ಸೂರ್ಯ ಅಂತಲೂ ಒಂದು ಅರ್ಥ ಇದೆ. ಭಾನು ಅಂದರೆ ಕಿರಣ. ಚಿತ್ರಾಹ ಭಾನವಃ ಯಶಸಃ ಚಿತ್ರಭಾನು. ಎಷ್ಟು ವಿಧವಾದಂಥ ಕಿರಣಗಳಿದೆ ನೋಡಿ, ಸೂರ್ಯನ ಕಿರಣಗಳು. ನಿಮಗೆಲ್ಲ ಹೈಸ್ಕೂಲಲ್ಲಿ ಓದಿದ್ದು ಜ್ಞಾಪಕ ಇರಬೇಕು. ವಿಬ್ಗಯಾರ್ ಅಂತ. ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇವೆಲ್ಲವೂ ಕೂಡ ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ 7 ಬೇರೆ ಬೇರೆ ವರ್ಣಗಳು. ಈ ಎಲ್ಲವೂ ಇರೋದರಿಂದ ಸೂರ್ಯನಿಗೆ ಚಿತ್ರಾಹ ಭಾನವಃ ಯಸ್ಯ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಿರಣಗಳನ್ನು, ಬೇರೆ ಬೇರೆ ಬಣ್ಣದ ಕಿರಣಗಳನ್ನು ಹೊಂದಿರೋದರಿಂದ ಸೂರ್ಯನಿಗೆ ಚಿತ್ರಭಾನು ಅಂತ ಹೆಸರು. ತ್ವಂ ಚಿತ್ರಭಾನುರಸಿ. ಪಾದುಕೆಯೇ ನೀನೇ ಆ ಚಿತ್ರಭಾನು. ಯಾಕಪ್ಪ? ರತ್ನ ವಿಶೇಷ ಯೋಗಾತ್. ಅಲ್ಲಿ ಎಲ್ಲ ಬಣ್ಣದ ರತ್ನಗಳು ಕೂಡ ಇವೆ. ಮರಕತವನ್ನು ತೆಗೆದುಕೊಳ್ತೀರಾ, ಪದ್ಮರಾಗವನ್ನು ತೆಗೆದುಕೊಳ್ತೀರಾ, ಇಂದ್ರನೀಲವನ್ನು ತೆಗೆದುಕೊಳ್ತೀರಾ, ಮುಕ್ತಾರತ್ನವನ್ನು ತೆಗೆದುಕೊಳ್ತೀರಾ. ಯಾವ ರತ್ನ, ಯಾವ ಬಣ್ಣದ ರತ್ನ ಬೇಕಾದರೂ ಕೂಡ ಆ ಪಾದುಕೆಗಳಲ್ಲಿ ಇರೋದರಿಂದ ಪಾದುಕೆಗಳೇ ಚಿತ್ರಭಾನು. ಆ ಪಾದುಕೆಯೇ ಸೂರ್ಯನೂ ಕೂಡ ಆಗಿದೆ. ಭೂಮ್ನಾ ನಿಜೇನ ಪರಿಪುಷ್ಯಸಿ ಪಾವಕತ್ವಂ. ನಿನ್ನಲ್ಲಿರ್ತಕ್ಕಂಥ ಆ ಒಂದು ಕಾಂತಿಯಿಂದ, ಆ ಒಂದು ಶಕ್ತಿಯಿಂದ ಪಾವಕಳು ಕೂಡ ನೀನಾಗಿದ್ದೀಯಾ. ಪಾವಕ ಎಂಬುವಂಥ ಶಬ್ದಕ್ಕೆ ಅಗ್ನಿ ಅಂತ ಹೆಸರು. ಯಾಕೆ ಅಂತಂದರೆ ಎಲ್ಲವನ್ನು ಪ್ಯೂರಿಫೈ ಮಾಡುವಂಥದ್ದು ಅಗ್ನಿ. ಪುನಾತಿ ಇತಿ ಪಾವಕಃ. ಆದರೆ ಇಲ್ಲಿ ಈ ಒಂದು ಪಾದುಕೆಯು ಕೂಡ ಎಲ್ಲರ ಪಾಪಗಳನ್ನು ತೊಳೆದು ಪವಿತ್ರಗೊಳಿಸೋದ್ರಿಂದ ಪಾದುಕೆಯು ಕೂಡ ಪವಿತ್ರ, ಪಾದುಕೆಯು ಕೂಡ ಪಾವಕ. ಪಾದುಕಾಪಿ ಪುನಾತಿ ಇತಿ ಪಾವಕ. ತಸ್ಮಾತ್ ತಸ್ಯ ಪಾವಕತ್ವಂ. ಅದಕ್ಕೋಸ್ಕರ ಅದಕ್ಕೆ ಪಾವಕತ್ವವು ಅಗ್ನಿಯ ಸ್ವರೂಪವೂ ಕೂಡ ಇದೆ. 3ನೇದು ಹೇಳ್ತಿದ್ದಾರೆ, ಸ್ವೇನೈವ ಶೌರಿ ಚರಣಾವನಿ ಚಂದ್ರರೂಪ. ಸಂಸ್ಕೃತದಲ್ಲಿ ಚಂದ್ರ ಅಂತ ಎಂಬ ಶಬ್ದಕ್ಕೆ ಆಕಾಶದಲ್ಲಿರೋ ಚಂದ್ರ ಮಾತ್ರ ಅಲ್ಲ,
ಚಿನ್ನಕ್ಕೂ ಕೂಡ ಚಂದ್ರ ಎಂಬುವಂಥ ಅರ್ಥ ಇದೆ. ಚಂದ್ರ ಶಬ್ದಕ್ಕೆ ಚಿನ್ನ, ಹೇಮ, ಸ್ವರ್ಣ ಅಂತ ಅರ್ಥ ಇದೆ. ಅದಕ್ಕೋಸ್ಕರ ನಿನ್ನ ಸ್ವರೂಪದಿಂದ ಅದು ಚಿನ್ನದ ಪಾದುಕೆ, ಅದಕ್ಕೋಸ್ಕರ ನೀನು ಸ್ವಭಾವದಿಂದಲೇ ಚಂದ್ರನೂ ಆಗಿದ್ದೀಯಾ. ಅಲ್ಲಿ ಇರ್ತಕ್ಕಂಥ ಚಂದ್ರ ಎಂಬುವಂಥ ಶಬ್ದಕ್ಕೆ ಚಿನ್ನ ಎಂಬುವಂಥ ಅರ್ಥವನ್ನು ಇಟ್ಕೊಂಡ್ರೆ ಪಾದುಕೆಯು ಚಂದ್ರನೂ ಆಗಿದೆ. ಹೀಗೆ 3 ತೇಜಸ್ಸು ಕೂಡ ತೇಜಸ್ತ್ರೈವ ಮಿಲಿತಾಸಿ ವಿಶೇಷ ರೂಪ ತಮೋಪಹಾರ. ಈ ರೀತಿಯಾಗಿ ತೇಜಸ್ತ್ರಯವು 3 ತೇಜಸ್ಸುಗಳು ಸೇರಿಕೊಂಡಿರ್ತಕ್ಕಂಥ ಪಾದುಕೆ ನೀನಾಗಿದ್ದೀಯಮ್ಮ. ಆದ್ದರಿಂದ ತಮೋಪಹ ನಹ, ನಮಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಅಂಧಕಾರವನ್ನು ಕಳೆಯುವಂತಹಳು. ತಮಃ ಅಪಹಂತಿ ಇದು ತಮೋಪಹ. ಆ ರೀತಿಯಾಗಿ ತಮೋಪಹ ಆಗಿರ್ತಕ್ಕಂಥವಳು ನೀನೇ ನಮ್ಮನ್ನು ಎಲ್ಲ ಅಜ್ಞಾನವನ್ನು ಕಳೆದು ರಕ್ಷಿಸಬೇಕು. ಇದಾದ ಮೇಲೆ ಇದರಲ್ಲಿ ಚಿತ್ರಬಂಧ, ಚಿತ್ರ ಪದ್ಧತಿ ಅಂತ ಒಂದಿದೆ. ಚಿತ್ರಕಾವ್ಯ ಅಂತ ಒಂದು ರೀತಿ. ಚಿತ್ರಕಾವ್ಯವು ಅನೇಕ ವಿಧವಾಗಿರ್ತಕ್ಕಂಥ ಚಮತ್ಕಾರಗಳನ್ನು ತೋರಿಸುತ್ತೆ. ಆದರೆ ಅದರ ರಚನೆ ಮಾಡಬೇಕಾದ್ರೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾದ ಶಾರ್ಪ್ ಅಂತ ಹೇಳ್ತೀವಿ, ಅಷ್ಟು ಚೂಪಾಗಿರ್ತಕ್ಕಂಥ ಬುದ್ಧಿ ಇರಬೇಕು. ಆಲಂಕಾರಿಕರು ಈ ರೀತಿಯಾಗಿರ್ತಕ್ಕಂಥ ಚಿತ್ರಕಾವ್ಯವನ್ನು ಉತ್ತಮ ಕಾವ್ಯ ಅಂತ ಒಪ್ಕೊಳ್ಳಲ್ಲ. ರಸಭರಿತವಾದದ್ದು, ಭಾವ ವಿಶಿಷ್ಟವಾದದ್ದು, ಅಂಥದಕ್ಕೆ ಧ್ವನಿಕಾವ್ಯ, ಶ್ರೇಷ್ಠ ಕಾವ್ಯ, ಉತ್ತಮ ಕಾವ್ಯ ಅಂತ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಧ್ವನಿಯ ಅರ್ಥ ಗುಣೀಭೂತವಾಗಿದ್ದರೆ ಇನ್ನೊಂದಕ್ಕೆ ಸಹಾಯಕವಾಗಿ ತಾನು ಸೆಕೆಂಡ್ರಿ ಸ್ಟೇಜನ್ನು ಅನುಭವಿಸೋ ಹಾಗಿದ್ದರೆ ಆಗ ಅದಕ್ಕೆ ಗುಣೀಭೂತ ಸೆಕೆಂಡ್ ಟೈಪ್ ಆಫ್ ಮಧ್ಯಮ ಕಾವ್ಯ ಅಂತ ಕರೀತಾರೆ. ಆದರೆ ಶಬ್ದಚಿತ್ರಂ ಅರ್ಥಚಿತ್ರಂ ಅವ್ಯಂಗ್ಯಂತು ಅವರಂ ಸ್ಮೃತಂ ಅಧಮಂ ಸ್ಮೃತಂ. ಆ ರೀತಿಯಾಗಿರ್ತಕ್ಕಂಥ ಈ ಶಬ್ದಚಿತ್ರ ಎಂಬುದು ಕೇವಲ ಅಧಮ ಕಾವ್ಯ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಕವಿಗಳು ಚಿತ್ರಕಾವ್ಯವನ್ನು ರಚನೆ ಮಾಡೋಕ್ಕೆ ಯಾಕೆ ಹೊರಟರು? ಇದೊಂದು ದೊಡ್ಡ ಪ್ರಶ್ನೆ. ಈ ರೀತಿಯಾಗಿರ್ತಕ್ಕಂಥ ವಿಭಾಗ ಮಾಡಿದವನು, ಧ್ವನಿ, ಗುಣೀಭೂತ ವ್ಯಂಗ್ಯ, ಚಿತ್ರ ಅಂತ ಮಾಡಿದಂಥವನು ಆನಂದವರ್ಧನ. ಆ ಆನಂದವರ್ಧನನೇ ಅವನೇ ದೇವಿ ಶತಕಾಂಬ ಅಂತ ಒಂದು ಕಾವ್ಯವನ್ನು ಬರೆದೇನು. ಅದರೊಳಗೆ ಇರೋದು ಬರೀ ಶಬ್ದಚಿತ್ರವೇ. ಸರಸ್ವತಿ ಪ್ರಸಾದಮ್ಮೆ ಕುರು ಚಿತ್ತ ಸರಸ್ವತಿ, ಆ ರೀತಿಯಾಗಿ ಬರೀತಾನೆ. ಮೊದಲನೇ ಸರಸ್ವತಿ ಎಂಬುದಕ್ಕೆ ತಾಯಿ ಶಾರದೆ ಅಂತ ಅರ್ಥ. ಎರಡನೇ ಸರಸ್ವತಿ ಎಂಬುದಕ್ಕೆ ಸರಸ್ವಾನ್ ಎಂಬುವಂಥ ಶಬ್ದದ ಸಪ್ತಮಿ ಏಕವಚನ. ಸರಸ್ವತಿ, ಸರಸ್ವತಿಯೋ ಸರಸ್ವತಿ, ಸರಸ್ವತೀಶು. ಆದ್ದರಿಂದ ಆ ರೀತಿಯಾದ ಶ್ಲೇಷವನ್ನು ಉಪಯೋಗಿಸ್ಕೊಂಡು ಅವನು ಆ ರೀತಿಯಾಗಿರ್ತಕ್ಕಂಥದ್ದೇ ಬರೆದು ಅವನೇ ಮಾಡಿದವನು ಇದು ಅಧಮ ಕಾವ್ಯ ಅಂತ. ಆದರೆ ಅವನೇ ದೇವಿ ಶತಕದಲ್ಲಿ ಸಂಪೂರ್ಣವಾಗಿ ಶಬ್ದಚಿತ್ರವನ್ನೇ ಉಪಯೋಗಿಸಿದ್ದಾನೆ. ಇದು ಯಾಕೆ ಅಂತಂದರೆ, ನಿಮ್ಮ ಕೈಯಲ್ಲಿ ಬರೆಯೋಕೆ ಆಗದೇ ಇರೋದರಿಂದ ನೀವು ಅದನ್ನ ಅಧಮ ಕಾವ್ಯ ಅಂತಿದ್ದೀರಾ. ನಿಮ್ಮ ಕೈಯಲ್ಲಿ ಆಗಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀರಿ. ಯಾವಾಗಲೂ ಕೂಡ ನರಿ ನೋಡ್ತಾ ಇದೆ, ದ್ರಾಕ್ಷಿ ಹಣ್ಣು ಎತ್ತರದಲ್ಲಿದೆ, ಸಿಗ್ತಾ ಇಲ್ಲ. ಅಯ್ಯೋ ಇದು ಹುಳಿ ದ್ರಾಕ್ಷಿ, ಇದನ್ಯಾಕೆ ನಂಗೆ ಬೇಕು ಅಂತ ಹೊರಟೋಯ್ತು ಅಂತ. ಅದಕ್ಕೆ ಬೇಕಿಲ್ಲ ಅಂತಲ್ಲ, ತನಗೆ ಸಿಗಲ್ವಲ್ಲ, ಅದಕ್ಕೋಸ್ಕರ ಅದನ್ನ ಅಯ್ಯೋ ಹುಳಿ ಆ ದ್ರಾಕ್ಷಿ ಯಾತಕ್ಕೆ ಅಂತ ಹೊರಟೋಯ್ತು. ಹಾಗೆ ಯಾರಾದರೂ ಕೇಳಬಹುದು, ನಿಮ್ಗೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ನೀವು ಮಾಡೋಕ್ಕೆ ಆಗೋ ಹಾಗಿದ್ದರೆ ಆ ವಿಷಯ ಬೇರೆ. ನಿಮ್ಮ ಕೈಲಿ ಆಗೋದು, ಅದಕ್ಕೆ ಅದು ಅಧಮ ಕಾವ್ಯ ಅಂತ ಅಂದ್ಬಿಡ್ತಾ ಇದ್ದೀರಿ ಅಂತ. ಹಾಗೆ ಲೋಕದಲ್ಲಿ ಆಗಬಾರ್ದು. ಇದಂ ಕ್ಷಾತ್ರಂ ಇದಂ ಬ್ರಾಹ್ಮಂ ಶಾಪಾದಪಿ ಶರಾದಪಿ. ಬ್ರಾಹ್ಮ ಶಕ್ತಿಯಿಂದ ಶಾಪವನ್ನು ಕೊಡಬೇಕಾ, ಅದಕ್ಕೂ ನಾವು ಸಿದ್ಧ. ಕ್ಷಾತ್ರ ತೇಜಸ್ಸಿನಿಂದ
ಶರವನ್ನು ಉಪಯೋಗಿಸ್ಬೇಕಾ, ಅದಕ್ಕೂ ನಾವು ಸಿದ್ಧ. ನಮಗೆ ಬರಲ್ಲ ಅಂಬೋದಕ್ಕೋಸ್ಕರ ನಾವು ಅದನ್ನು ತೆಗೊಳ್ತಾ ಇರೋದಲ್ಲ. ನಾವು ಬಲ್ಲಂಥ ಶಕ್ತಿ ನಮಗೆ ಇದೆ. ಇಫ್ ವಿ ಮೈಂಡ್ ವಿ ಕ್ಯಾನ್ ಡೂ ಇಟ್ ಅಂತ ತೋರಿಸ್ಬೇಕು ಎಂಬುದಕ್ಕೋಸ್ಕರ ಮಹಾಕಾವ್ಯಗಳನ್ನು ಬರೆದಂಥವರು ಭಾರವಿ, ಮಾಘ, ರತ್ನಾಕರ, ಮಂಖ ಇವರೆಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಚಿತ್ರಕಾವ್ಯಗಳನ್ನು ಕೂಡ ತಮ್ಮ ಗ್ರಂಥಗಳಲ್ಲಿ ಸೇರಿಸಿದ್ದಾರೆ. ಹಾಗೆ ನಾವು ಕಡಿಮೆ ಅಲ್ಲ. ಇವರೇನಿದ್ರು ಸುಲಭವಾಗಿರ್ತಕ್ಕಂಥ ಮೇಘದೂತಂಥ ಅಂಥ ಪದ್ಯಗಳನ್ನು ಮಾತ್ರ ಬರೀತಾರೆ ಅಂತ ಅನ್ಕೋಬಾರ್ದು. ಕಷ್ಟ ಕೊಡಬೇಕಾ ಅದನ್ನು ಕೊಡಬಲ್ಲವು ನಾವು. ಹಿಂದೆ ನಮ್ಮ ಮೇಷ್ಟ್ರುಗಳು ಹೇಳೋರು, ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಸೆಟ್ ಮಾಡಿದಾರಲ್ಲ, ಅದರಲ್ಲಿ 50 ಮಾರ್ಕ್ಸು ಸಾಧಾರಣ ವಿದ್ಯಾರ್ಥಿ ಕೂಡ ಉತ್ತರ ಕೊಡೋಕ್ಕಾಗಬೇಕು. ಅವ್ರು ಪಾಸ್ ಹಾಕ್ಕೊಂಡು ಹೋಗಲಿ. ಅಲ್ಲಿ ಮುಂದಿನ 40 ನಂಬರ್ ಪ್ರಶ್ನೆಗಳಿಗೆಲ್ಲ ಯಾವನು ಚೆನ್ನಾಗಿ ಓದಿದ್ದಾನೆ, ಶ್ರದ್ಧಾರಾಧ್ಯ ಗುರು ಶ್ಲಥೀಕೃತ ದೃಢ ಗ್ರಂಥಿ ಅಂಥವನು ಮಾತ್ರ ಉತ್ತರ ಕೊಡೋಕ್ಕಾಗಬೇಕು. ಅಂಥದ್ದು 40 ನಂಬರ್. ಇನ್ನು ಕೊನೆ 10 ನಂಬರ್ದು ಇದೆಯಲ್ಲ, ಅದು ನಿಮ್ಗೆ ಪಾಠ ಹೇಳಿದ್ರಲ್ಲ, ಆ ಗುರುಗಳಿಗೆ ಪ್ರಶ್ನೆ, ನಿನಗಲ್ಲ. ಹಾಗೆ ಎಂಥ ಕಷ್ಟವಾಗಿರ್ತಕ್ಕಂಥ ರಚನೆಯನ್ನು ನಾವು ಮಾಡಬಲ್ಲೆವು. ಅದು ಮಾಡಬೇಕು ಅಂತ ನಮಗೇನು, ನಾವದನ್ನು ಯಾಕೆ ಮಾಡಲಿಲ್ಲ ಅಂತ ನಮಗೆ ಶಕ್ತಿ ಇಲ್ಲ ಅಂತಲ್ಲ, ಮಾಡಬೇಕು ಅಂದರೆ ಮಾಡಬಲ್ಲೆವು. ಅದು ಬೇಡ ಅಂತ ಬಿಟ್ಟಿದ್ದೀವಿ ಅಷ್ಟೇ. ಆದರೆ ಇಲ್ಲಿ ಮಾಡಬೇಕು ಅಂತ, ಮಾಡಿ ತೋರಿಸ್ಬೇಕು ಅಂತೀರ, ಮಾಡಿ ತೋರಿಸ್ತೀವಿ. ಇದರಿಂದ ಈ ಒಂದು ಚಿತ್ರ ಪದ್ಧತಿಯಲ್ಲಿ ಇಟ್ ಇಸ್ ಎ ಚಾಲೆಂಜ್ ಟು ದಿ ಇಂಟೆಲೆಕ್ಚುಯಲ್ ಪವರ್ ಆಫ್ ಎನಿ ಪರ್ಸನ್. ಯಾರಿಗಾದರೂ ಕೂಡ ಅಂಥ ಒಂದು ಅದ್ಭುತ ಶಕ್ತಿ ಹೇಗೆ ಬಂತು ಅಂತ ಎಲ್ಲರೂ ಆಶ್ಚರ್ಯಪಡಬೇಕು, ಇಡೀ ಜಗತ್ತೇ ಆಶ್ಚರ್ಯಪಡಬೇಕು. ಆ ರೀತಿಯಾಗಿರ್ತಕ್ಕಂಥ ಚಿತ್ರಕಾವ್ಯಗಳನ್ನೆಲ್ಲ ಈ ವಿಭಾಗದಲ್ಲಿ ತೋರಿಸಿದ್ದಾರೆ. ಅಲ್ಲ, ಯಾವಾಗಲೂ ಕೂಡ ಸಹೃದಯರು ಅಪೇಕ್ಷಿಸುವಂಥದ್ದು ರಸಾನುಭವವನ್ನು. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಕಾವ್ಯವನ್ನು ಬೇಕಾದಷ್ಟು ವೇದಾಂತ ದೇಶಿಕರು ರಚನೆ ಮಾಡಿದರು. ಅಂಥ ಸಹೃದಯರಿರ್ತಾರೆ, ವಿದ್ವಾಂಸರಿರ್ತಾರೆ, ಅವರು ಆನಂದವನ್ನು ಪಡಿಬಹುದು ಅಂಥೇಳಿ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕಾವ್ಯವನ್ನೆಲ್ಲ ಬೇಕಾದಷ್ಟು ರಚನೆ ಮಾಡಿದ್ದಾರೆ. ಇಷ್ಟೇ ಇವ್ರ ಕೈಲಾಗೋದು, ಚಿತ್ರಕಾವ್ಯ ಎಲ್ಲ ಇವ್ರ ಕೈಯಲ್ಲಿ ಆಗಲ್ಲ ಅಂತ ಅನ್ನಬಾರ್ದು ಎಂಬುದಕ್ಕೋಸ್ಕರ ಒಂದು ಭಾಗವನ್ನು ಚಿತ್ರ ಪದ್ಧತಿ ಅಂತಿಟ್ಟು ಯಾವ ಆಲಂಕಾರಿಕರು ಎಂಥೆಂಥ ಚಿತ್ರಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನು ಮಾಡಿ ತೋರಿಸ್ತೀನಿ ಅಂತೇಳಿ ಈ ಭಾಗದಲ್ಲಿ ತೋರಿಸಿದ್ದಾರೆ. ಆ ವಿಚಾರಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತಿದ್ದರೆ ಅದಕ್ಕೋಸ್ಕರವೇ ಅಷ್ಟು ದಿವಸ ಪಾಠಕ್ಕೆ ಬಂದರೆ ನಾವು ಆ ವಿಚಾರವನ್ನು ಹೇಳ್ಬೋದು. ಇಲ್ಲಿ ಭಾಷಣದಲ್ಲಿ ಹೇಳೋಕ್ಕಾಗಲ್ಲ. 1-2-3 ಉದಾಹರಣೆ ಮಾತ್ರ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಒಂದು ಚಿತ್ರ ಪದ್ಧತಿ ಒಳಗೆ ಅನನ್ಯ ಶರಣಸೀದನ್ ಅನಂತ ಕ್ಲೇಶ ಸಾಗರೇ ಶರಣಂ ಚರಣತ್ರಾಣಂ ರಂಗನಾಥಸ್ಯ ಸಂಶ್ರಯೇ. ಒಂದು ಪದ್ಯ ಇದು, ಸುಲಭವಾಗಿ ಅರ್ಥವಾಗತ್ತೆ, ಅರ್ಥಕ್ಕೇನು ತೊಂದರೆ ಇಲ್ಲ. ಅಹಂ ಅನನ್ಯ ಶರಣ, ನಾನು ಭಗವಂತನನ್ನೇ ಶರಣಾಗಿ ಇಟ್ಕೊಂಡವನು, ಬೇರೆ ಯಾರನ್ನು ಆಶ್ರಯಿಸುವಂಥವನಲ್ಲ. ಅನನ್ಯ ಶರಣ. ಸೀದನ್, ನಾನು ಬಹಳ ಕಷ್ಟದಲ್ಲಿದ್ದೀನಿ, ಹಾಗಿರ್ತಕ್ಕಂಥ ನಾನು. ಯಾಕೆಂದರೆ ಅನಂತ ಕ್ಲೇಶ ಸಾದರೆ, ನನಗೆ ಬಂದಿರತಕ್ಕಂಥ ಕ್ಲೇಶಗಳಿದೆಯಲ್ಲ, ದುಃಖಗಳಿದೆಯಲ್ಲ, ಅವ ಅನಂತವಾಗಿದೆ. ಅನಂತ ಕ್ಲೇಶ ಸಾಗರೇ ಸೀದನ್, ಆ ರೀತಿಯಾಗಿರ್ತಕ್ಕಂಥ ಸಮುದ್ರದಲ್ಲಿ ಮುಳುಗಿ ಕಷ್ಟಪಡ್ತಿರ್ತಕ್ಕಂಥ ನಾನು. ಶರಣಂ ಚರಣತ್ರಾಣಂ ರಂಗನಾಥಸ್ಯ ಸಂಶ್ರಯೇ. ರಂಗನಾಥಸ್ಯ ಭಗವತಃ ರಂಗರಾಜಸ್ಯ ಚರಣತ್ರಾಣಂ ಪಾದುಕಾಂ, ಪಾದುಕೆಯನ್ನು ಶರಣಂ ಸಂಶ್ರಯೇ, ಶರಣವಾಗಿ ನಾನು ಸ್ವೀಕರಿಸ್ತೀನಿ. ಇದರಲ್ಲೇನಪ್ಪ ವಿಶೇಷ ಇದೆ? ಯಾರಾದರೂ ಯೋಚನೆ ಮಾಡ್ತೀರಾ?
ಏನು ಅಂತಂದರೆ ಈ ಪದ್ಯ ನಿರೋಷ್ಠ್ಯ. ನಮ್ಮ ಈ ಅಕ್ಷರಗಳಿದೆ ನೋಡಿ, ಅಕುಹ ವಿಸರ್ಜನೀಯಾನಾಂ ಕಂಠ, ಇಚುಯಶಾನಾಂ ತಾಲು, ಋತುರಸಾಣಾಂ ಮೂರ್ಧ, ಋತುಲಸಾನಾಂ ದಂತಾ, ಉಪು ಪದ್ಮಾನೀಯಾನಾಂ ಓಷ್ಠೌ. ಉಕಾರ, ಆಮೇಲೆ ಪವರ್ಗ ಪ ಫ ಬ ಭ ಮ, ಆಮೇಲೆ ಉಪದ್ಮಾನೀಯಾಂಬು ಅಂತ ಒಂದು ಸೌಂಡು. ಇವೆಲ್ಲವೂ ಹುಟ್ಟುವಂಥದ್ದು ಓಷ್ಠಗಳಲ್ಲಿ, ಅಂದರೆ ಎರಡು ತುಟಿಗಳಲ್ಲಿ. ದೀಸ್ ಆರ್ ಕಾಲ್ಡ್ ಲೇಬಿಯಲ್ಸ್ ಇನ್ ಇಂಗ್ಲೀಷ್. ಲಿಪ್ನಲ್ಲಿ ಹುಟ್ಟೋದು. ನೀವೇ ಉಚ್ಚಾರಣೆ ಮಾಡ್ಕೊಂಡು ನೋಡಿ, ಪ ಫ ಬ ಭ ಮ. ತುಟಿ ಇಲ್ಲದವರು ಯಾರಾದರೂ ಉಚ್ಚಾರಣೆ ಮಾಡೋಕ್ಕಾಗುತ್ತೆ ಅದನ್ನ? ಅದಕ್ಕೋಸ್ಕರ ಅವಕ್ಕೆ ಓಷ್ಠ್ಯ ಅಂತ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಊ ಅಂತ ಆಗಬೇಕಾದ್ರೆ ತುಟಿಗಳು ಸೇರಿ. ನಿರೋಷ್ಠ್ಯ ಅಂತ ಬಿಟ್ಟು ಒಂದಿದೆ. ಅಂದರೆ ನಾನು ಆಡುವಂಥ ಮಾತಿನಲ್ಲಿ ಉಕಾರವಾಗಲಿ ಪವರ್ಗವಾಗಲಿ ಬರಲೇ ಕೂಡ್ದು. ನೀವು ಯಾವುದಾದ್ರೂ ಒಂದು ವಾಕ್ಯ ಯೋಚನೆ ಮಾಡಿ, ಈ ಎಲ್ಲಿ ಕೂಡ ಪ ಬ ಮ ಇದ್ಯಾವುದು ಬರಬಾರ್ದು ಅಂತೇಳಿ ಅವು ಉಚ್ಚಾರಣೆ ಮಾಡೋಕ್ಕಾಗತ್ತಾ? ಒಂದು ಪದ ಹೇಳಬೇಕು ಅಂತಂದರೂ ಕೂಡ ನಮ್ಗೆ ಅದು ಯೋಚನೆ ಬಂದ್ಬಿಡುತ್ತೆ. ಇದು ಅಮ್ಮ ಅಂತಂದರೆ ಮಕಾರ ಬಂದ್ಬಿಡ್ತಲ್ಲ, ಅಪ್ಪ ಅಂದರೆ ಪಕಾರ ಬಂತಲ್ಲ, ಪಾದುಕ ಅಂದರೆ ಪ ಬಂದ್ಬಿಡ್ತಲ್ಲ. ಪಾದುಕೆಯನ್ನು ವರ್ಣನೆ ಮಾಡಬೇಕು. ಪಾದುಕ ಅನ್ನೋ ಹಾಗಿಲ್ಲ, ಪಾದರಕ್ಷೆ ಅನ್ನೋ ಹಾಗಿಲ್ಲ, ಪದತ್ರ ಅನ್ನೋ ಹಾಗಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಅಂದರೆ, ಈ ಶ್ಲೋಕದಲ್ಲಿ ನೋಡಿ, ಯಾವುದು ಕೂಡ ಪವರ್ಗದ ಅಕ್ಷರ ಇಲ್ಲ ನೋಡಿ. ಅನನ್ಯ ಶರಣಸ್ಸೀದನ್, ಸರಿಯಾಗಿ ಪರೀಕ್ಷೆ ಮಾಡಿ. ಅನನ್ಯ ಶರಣಸ್ಸೀದನ್ ಅನಂತ ಕ್ಲೇಶ ಸಾಗರೆ ಶರಣಂ ಚರಣತ್ರಾಣಂ. ಅದಕ್ಕೋಸ್ಕರವೇ ಚರಣತ್ರಾಣ ಅಂತ ಮಾಡಿದ್ರು. ಪಾದುಕ ಅಂಬೋದಕ್ಕೆ ಚರಣತ್ರಾಣ ಅಂತ ಮಾಡಿದ್ರು. ಚರಣತ್ರಾಣೋ ರಂಗನಾಥಸ್ಯ ಸಂಶ್ರಯೇ ಅಂತ ಹೇಳ್ಬಿಟ್ಟು ಯಾವ ಓಷ್ಠ್ಯವರ್ಣವು ಬರದೇ ಇರೋ ಹಾಗೆ ರಚನೆ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ನಮ್ಮ ದಂಡಿಯ ದಶಕುಮಾರ ಚರಿತ್ರದಲ್ಲಿ ಒಂದು ಕಥೆ ಬರುತ್ತೆ. ಅದರೊಳಗೆ ಆ ನಾಯಕ ಒಬ್ಬ ರಾಜಕುಮಾರ ಇರ್ತಕ್ಕಂಥವನು, ಅವನು ತನ್ನ ಪ್ರಿಯೆಯೊಡನೆ ಒಂದು ರಾತ್ರಿಯನ್ನು ಕಳೆದಿದ್ದಾನೆ. ಶಿ ವಾಸ್ ಅನ್ ಅಗ್ರೆಸಿವ್ ಲವರ್. ಅದಕ್ಕೋಸ್ಕರ ಭಾಳ ಜೋರಾಗಿ ಅವನ ತುಟಿಗಳಿಗೆ ಕಚ್ಚಿಬಿಟ್ಟು ಮುತ್ತಿಟ್ಟಿದ್ದಾಳೆ. ಅದರಿಂದ ಎರಡು ತುಟಿಗಳಿಗೂ ಗಾಯ ಆಗಿಬಿಟ್ಟಿದೆ. ಅವನು ಈ ಪಕಾರವನ್ನಾಗಲಿ ಬಕಾರವನ್ನಾಗಲಿ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಅವನು ತನ್ನ ಕಥೆಯೆಲ್ಲ ಹೇಳುವಾಗ ಸಂಪೂರ್ಣವಾಗಿ ಆ ನಿರೋಷ್ಠ್ಯವಾಗೇ ಅವನ ಕಥೆ ಹೇಳ್ತಾನೆ. ಅಲ್ಲಿ ಸ್ಮಶಾನಕ್ಕೆ ಹೋದರು ಅಂತ ಬರುತ್ತೆ. ಸ್ಮಶಾನ ಎಂಬ ಬರ್ತಲ್ಲ, ಅದಕ್ಕೋಸ್ಕರ ಜನದಾಹ ಸ್ಥಳ ಅಂತ ಹೇಳಿ, ಜನದಾಹ ಸ್ಥಳ. ಹೀಗೆ ಆ ಒಂದು ಜಾಣತನ ಮಾಡ್ತಕ್ಕಂಥದ್ದು. ಹಾಗೆ ನಿರೋಷ್ಠ್ಯವನ್ನು ಕೂಡ ನಾವು ರಚನೆ ಮಾಡಬಲ್ಲವು ಅಂತ ತೋರಿಸೋದಕ್ಕೋಸ್ಕರ ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಇನ್ನೊಂದು ಜಾಣತನ ಏನು ಅಂತಂದರೆ, ಕೆಲವೆಲ್ಲ ಈ ಒಗಟಿನಂತಹ ಪದ್ಯಗಳಿರುತ್ತೆ. ಅದರೊಳಗೆ ಕ್ರಿಯಾಗುಪ್ತ, ಕರ್ತೃಗುಪ್ತ, ಅಂದರೆ ಆ ಪದದಲ್ಲಿ ಕ್ರಿಯಾಪದ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಯಾವುದು ಕ್ರಿಯಾಪದ ಅಂತ. ಕರ್ತೃಪದ ಯಾವುದು ಎಂಬುದೇ ಹುಡುಕೋಕ್ಕಾಗಲ್ಲ. ಆ ರೀತಿಯಾಗಿ ಕೊಟ್ಟಿರ್ತಾರೆ. ಆದರೆ ಈಗ ವಟವೃಕ್ಷ ಇಹ ಭಾತಿ ಅಂತ ಹೇಳಿ ಇಲ್ಲಿ ಸಂಬೋಧನೆಯನ್ನು ಹುಡುಕಿ ನೋಡೋಣ ಅಂತ. ವಟವೃಕ್ಷ ಅಂದರೆ ಆಲದ ಮರ, ಇಹ ಆಭಾತಿ ಇಲ್ಲಿ ಹೊಳಿತಾ ಇದೆ. ಇದರೊಳಗೆ ಸಂಬೋಧನೆ ಹುಡುಕಬೇಕು. ಯಾರು ಹುಡುಕ್ತೀರಿ? ಇಲ್ಲಿ ಹೇಗಪ್ಪ ಅಂತಂದರೆ ಪದವಿಭಾಗ ವಟೋ ವೃಕ್ಷ ಇಹಾಭಾತಿ ಅಂತ. ಎಲೆ ವಟುವೆ ವೃಕ್ಷ, ವೃಕ್ಷ ಅಂದರೆ ಕರಡಿಗೆ ಹೆಸರು. ಇಲ್ಲಿ ಕರಡಿ ಇದೆ ಅಂತ. ವಟವೃಕ್ಷ ಅಲ್ಲ, ವಟೋ ಪ್ಲಸ್ ವೃಕ್ಷ ನೀವು ಸಂಧಿ ಮಾಡಿದ್ರೆ ವಟವೃಕ್ಷ ಅಂತ ಆಗುತ್ತೆ. ವಟವೃಕ್ಷ ಇಹಾಭಾತಿ. ಆ ರೀತಿಯಾಗಿ ಜಾಣತನದಿಂದ ಒಂದು ಇದನ್ನು ಗುಪ್ತವನ್ನು ಕೊಡ್ತಾರೆ ನೋಡಿ. ಪ್ರತಿಭಾಯಾ ಪರಂ ತತ್ವಂ ಬಿಭ್ರತಿ ಪದ್ಮಲೋಚನಂ ಪಶ್ಚಿಮಾಯಾಮವಸ್ಥಾಯಾಂ
ಪಾದುಕೆ ಮುಹ್ಯತೋ ಮಮ. ಪ್ರತಿಭೆಗೆ ಪರತತ್ವ, ಪ್ರತಿಭಾ ಅಂತಿದೆಯಲ್ಲ ಗುಣ, ಅದರ ಪರ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ. ಪ್ರತಿಭಾಯ ಪರಂತತ್ವಂ ಬಿಭ್ರತಿ ಪದ್ಮಲೋಚನಂ. ನೀನು ಆ ಪದ್ಮಲೋಚನ, ಭಗವಂತನಿಗೆ ಪದ್ಮಲೋಚನ, ಕಮಲಾಕ್ಷ ಅಂತ ಹೆಸರು, ಕಮಲನಯನ. ಅವತ್ತೇ ಹೇಳಿದ್ನಲ್ಲ, ಭಗವಂತನನ್ನು ವೇದಗಳು ಹೊಗಳ್ತಾ ಇವೆ. ಕಪ್ಯಾಸಂ ಪುಂಡರೀಕಂ ಇವ ತಸ್ಯ ಅಕ್ಷಿಣೀ. ತಸ್ಯ ಭಗವತಃ ವಿಷ್ಣೋ ಅಕ್ಷಿಣೀ, ಕಣ್ಣುಗಳು, ಆ ಭಗವಂತನ 2 ಕಣ್ಣುಗಳು. ಕಪ್ಯಾಸಂ ಪುಂಡರೀಕಮಿವ. ಪುಂಡರೀಕ ಅಂತಂದರೆ ಕಮಲ, ಕಮಲದ ಹಾಗೆ. ಇಲ್ಲಿ ಕಪ್ಯಾಸಂ ಎಂಬುದಕ್ಕೆ ಕೆಲವರು ತಪ್ಪು ಅರ್ಥ ಮಾಡಿದ್ದಾರೆ. ಕಪಿಯ ಆಸನದ ಹಾಗೆ ಕೆಂಪಾಗಿದೆ ಅಂತ. ಯಾದವ ಪ್ರಕಾಶರು ಆ ರೀತಿ ಅರ್ಥ ಹೇಳಿದ್ರಂತೆ. ರಾಮಾನುಜರ ಗುರುಗಳು ಯಾದವ ಪ್ರಕಾಶರು ಆ ರೀತಿ ಅರ್ಥ. ರಾಮಾನುಜರು ತಮ್ಮ ಗುರುಗಳಿಗೆ ತಲೆಗೆ ಎಣ್ಣೆ ಒತ್ತಾ ಇದ್ದಾರೆ, ನಿಂತ್ಕೊಂಡು ಎಣ್ಣೆ ಒತ್ತಾ ಇದ್ದಾರೆ, ಅವರು ಕೂತ್ಕೊಂಡು. ಆವಾಗ ಈ ರೀತಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ರಾಮಾನುಜರಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಭಗವಂತನನ್ನು ಈ ರೀತಿ ವೇದಗಳು ನಿಂದೆ ಮಾಡಿ ಹೇಳುತ್ತೆ, ಇಂಥ ಹೀನೋಪಮೆಯನ್ನು ಕೊಟ್ಟು ಹೇಳುತ್ತೆ ಅಂತ ಕೇಳೋದು ಹೇಗೆ ಅಂತ ಅವರಿಗೆ ಕಣ್ಣಲ್ಲಿ ನೀರು ಬಂದಿದೆ. ಆ ಕಣ್ಣೀರು ಯಾದವ ಪ್ರಕಾಶರ ಮೇಲೆ ಬಿದ್ದಿದೆ. ಆ ಬೆಚ್ಚಗಿನ ವಾರಂ ಟಿಯರ್ಸ್ ಅದ ಮೇಲೆ ಬಿತ್ತು. ರಾಮಾನುಜ ಯಾಕೋ ಅಳ್ತಾ ಇದ್ದೀಯಾ? ವೇದದ ಅರ್ಥವನ್ನು ನಾನು ಹೇಳ್ತಿರುವಾಗ, ಗುರುಗಳೇ, ಈ ರೀತಿಯಾಗಿ ಅಪಾರ್ಥವನ್ನು ಮಾಡಬಹುದೇ? ಭಗವಂತನಿಗೆ ಇಂಥ ಹೀನೋಪಮೆಯನ್ನು ಕೊಡುತ್ತಾ ವೇದ. ಮತ್ತು ಅಲ್ಲಿ ಇದೆಯಲ್ಲ ಕಪ್ಯಾಸಂ ಅಂತಿದೆಯಲ್ಲ, ಅದಕ್ಕೆ ಇನ್ನೇನೇ ಅರ್ಥ ಮಾಡೋದು ನೋಡಿ. ಅದರ ಅರ್ಥವನ್ನು ಹೇಳ್ತೀನಿ. ಕಂ ಪಿಬತಿ ಇತಿ ಕಪೀಹಿ. ಕಮ್ ಅಂದರೆ ನೀರು, ಅದನ್ನ ಪಿಬತಿ ಕುಡಿತಾನೆ ಅಂತ ಹೇಳ್ಬಿಟ್ಟು ಕಪೀಹಿ ಅಂದರೆ ಸೂರ್ಯ. ನೀರನ್ನೆಲ್ಲ ತನ್ನ ಕಿರಣಗಳಿಂದ ಕುಡಿಯುವಂಥವನು, ಹೀರುವಂಥವನು. ಅವನಿಂದ ಆಸ್ಯತೆ ವಿಕಾಸ್ಯತೆ ಇತಿ ಕಪ್ಯಾಸಂ. ಸೂರ್ಯನ ಕಿರಣಗಳಿಂದ ಅರಳೋ ಅಂತ ಅರ್ಥ. ಸೂರ್ಯನ ಕಿರಣಗಳಿಂದ ಅರಳೋ ಕಮಲಗಳ ಹಾಗೆ ಆ ಭಗವಂತನ ಕಣ್ಣುಗಳಿದೆ ಅಂತ ವೇದಗಳು ಹೇಳುವಾಗ ನೀವು ಈ ರೀತಿ ಅಪಾರ್ಥ ಮಾಡ್ತೀರಲ್ಲ ಗುರುಗಳೇ. ಅದಕ್ಕೋಸ್ಕರ ಆ ಯಾದವ ಪ್ರಕಾಶರನ್ನು ಬಿಟ್ಟು ರಾಮಾನುಜರು ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾದ ವ್ಯಾಖ್ಯಾನಗಳನ್ನು ಬ್ರಹ್ಮಸೂತ್ರಗಳಿಗೆ ಇದಕ್ಕೆಲ್ಲ ಮಾಡಿದ್ರು ಅಂತ ಇದೆ. ಆ ರೀತಿಯಾಗಿ ಇಲ್ಲಿ ಬಿಭ್ರತಿ ಪದ್ಮಲೋಚನಂ ಪಶ್ಚಿಮಾಯಾಮ್ ಅವಸ್ಥಾಯಾಮ್ ಮುಚ್ಯತಃ ಮಮ. ನಾನು ಜೀವನದ ಕೊನೆಯ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಪಶ್ಚಿಮಾವಸ್ಥೆ. ಮೊದಲೆಲ್ಲ ನಾವು ಎಷ್ಟು ಜೋರಾಗಿದ್ದು ಗೊತ್ತೇ? 18 ವರ್ಷ ಇದ್ದಾಗ, 28 ವರ್ಷ ಇದ್ದಾಗ ಯಾರಿಗೂ ಕೇರ್ ಮಾಡಲ್ಲ, ನನ್ನ ಸಮಾನ ಯಾರು. ಈಗ 80 ವರ್ಷ ದಾಟ್ತಲ್ಲ, ಈ ಪಶ್ಚಿಮಾವಸ್ಥೆಯಲ್ಲಿರುವಾಗ ಎಲ್ಲರಿಗೂ ನಾವು ನಮಸ್ಕಾರ ಮಾಡ್ಕೊಂಡು ಪಶ್ಚಿಮಾಯಾಮ್ ಅವಸ್ಥಾಯಾಮ್ ಮುಹ್ಯತಃ ಮಮ. ಮೋಹಗೊಂಡಿರ್ತಕ್ಕಂಥ ನನಗೆ ಪಾದುಕೆ ಎಲೈ ಪಾದುಕೆಯೇ ಪದ್ಮಲೋಚನಂ ಬಿಭ್ರತಿ. ಆ ರೀತಿಯಾಗಿರ್ತಕ್ಕಂಥ ಪದ್ಮಲೋಚನಾದ ಕೃಷ್ಣನನ್ನು ಹೊತ್ಕೊಂಡಿರ್ತಕ್ಕಂಥ ನೀನು ಏನು ಮಾಡಬೇಕು? ಕ್ರಿಯಾಪದ ಇಲ್ಲ, ಕ್ರಿಯಾಗುಪ್ತ. ಹಾಗಿದ್ರೆ ಕ್ರಿಯಾಪದ ಯಾವುದಿಲ್ಲಿ? ಪ್ರತಿಭಾಯಾ ಅಂತಿದೆ ನೋಡಿ, ಅದೇ ಕ್ರಿಯಾಪದ. ಭಾ ಧಾತು ಇದೆ. ಆ ಭಾ ಧಾತುವಿಗೆ ಲಿಂಗ್ ಲಕಾರದಲ್ಲಿ ಭಾಯಾತ್ ಭಾಯಾತಾಂ ಭಾಯು, ಭಾಯಾ ಭಾಯಾತಂ ಭಾಯಾತ, ಭಾಯಾಂ ಭಾಯಾವ ಭಾಯಾಮ. ಮಧ್ಯಮ ಪುರುಷ ಏಕವಚನದಲ್ಲಿ ಭಾಯಾ ಅಂತ ರೂಪ ಆಗುತ್ತೆ. ಪ್ರತಿಭಾಯಾ, ನೀನು ನನಗೆ ಕಾಣಿಸ್ಕೊಳ್ಬೇಕು. ಹೇ ಪಾದುಕೆ ಪ್ರತಿಭಾಯಾ, ನೀನು ನನಗೆ ಕಾಣಿಸ್ಬೇಕು. ಇದು ಕ್ರಿಯಾಗುಪ್ತ. ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನೆಲ್ಲ ನಮ್ಮ ವೇದಾಂತ ದೇಶಿಕರು ಈ ಒಂದು ಕಾವ್ಯದಲ್ಲಿ ಸೇರಿಸಿಕೊಟ್ಟಿದ್ದಾರೆ. ಪ್ರತಿಭಾಯ ಪರಂತತ್ವಂ ಬಿಭ್ರತಿ ಪದ್ಮಲೋಚನಂ ಪಶ್ಚಿಮಾಯಾಮ್ ಅವಸ್ಥಾಯಾಮ್ ಪಾದುಕೆ ಮುಹ್ಯತೋ ಮಮ. ಎಷ್ಟು ಪ್ರತಿಭೆ ಇದ್ದರೆ
ಯಾವ ರೀತಿಯಾಗಿರ್ತಕ್ಕಂಥ ಕಾವ್ಯವಾದರೂ ಹೇಗೆ ಬರುತ್ತೆ ಅಂತ. ಪಾದಾವೃತ್ತಿ ಯಮಕ ಅಂತ ಒಂದಿದೆ. ಯಮಕ ಅಂತಂದರೆ ಯಮ ಎಂಬ ಶಬ್ದಕ್ಕೆ ಅರ್ಥ ಗೊತ್ತಲ್ವೇ ನಿಮಗೆ? ಏನು? ಇಲ್ಲಿ ಯಮ ಎಂಬುವಂಥ ಶಬ್ದಕ್ಕೆ ಅವಳಿ ಮಕ್ಕಳು ಅಂತ ಅರ್ಥ. ಯಮಳರು ಅಂತಂದರೆ ಅವಳಿ ಮಕ್ಕಳು ಅಂತ. ಎರಡು ಪದಗಳು ಒಂದ್ರ ಪಕ್ಕದಲ್ಲಿ ಒಂದಿರುತ್ತೆ, ಒಂದೇ ಸಮನಾಗಿರುತ್ತೆ. ಎರಡು ಪದವು ಒಂದೇ ಥರ ಇದ್ದಾಗಿದೆ, ಅವಳಿ ಮಕ್ಕಳು ಹಾಗೆ. ಆದರೆ ಎರಡಕ್ಕೂ ಬೇರೆ ಬೇರೆ ಅರ್ಥ ಇರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಯಮಕಾಲಂಕಾರ ಅಂತ ಕರೀತಾರೆ. ಸಸುರಭಿಂ ಸುರಭಿಂ ಸುಮನೋಭರೈ. ಸುರಭಿ ಅಂಬುವಂಥ ಶಬ್ದಕ್ಕೆ ಒಳ್ಳೆಯ ವಾಸನೆ, ಸೌರಭವುಳ್ಳದ್ದು ಅಂತ ಅರ್ಥ. ಸುರಭಿಂ ಅಂತಂದರೆ ಕಾಮಧೇನುವನ್ನು ಅಂತ ಅರ್ಥ. ಸುರಭಿ ಶಬ್ದಕ್ಕೆ ಇರ್ತಕ್ಕಂಥ ಎರಡು ಪದಗಳನ್ನು ಪಕ್ಕದಲ್ಲಿ ತಂದ್ರಲ್ಲ, ನವ ಪಲಾಶ ಪಲಾಶವನಂ ಪುರಃ. ಪಲಾಶ ಎಂಬುವಂಥ ಶಬ್ದಕ್ಕೆ ಮುತ್ತುಗದ ಮರ ಅಂತ ಒಂದು ಅರ್ಥ. ಪಲಾಶ ಎಂಬುವಂಥ ಇನ್ನೊಂದು ಶಬ್ದಕ್ಕೆ ಎಲೆ ಅಂತ ಅರ್ಥ. ನವ ಪಲಾಶ ಪಲಾಶವನಂ. ಆ ರೀತಿಯಾಗಿರೋದಕ್ಕೆ ಯಮಕ ಅಂತಬಿಟ್ಟು ಕರೀತಾರೆ. ಆ ಒಂದು ಪಾದಾವೃತ್ತಿ ಯಮಕವನ್ನು ಯಾವ ರೀತಿ ತೋರಿಸ್ತಾರೆ ನಮ್ಮ ವೇದಾಂತ ದೇಶಿಕರು ಎಂಬುದಕ್ಕೆ ಒಂದು ಉದಾಹರಣೆ. ಚರ್ಯಾನ ಶೌರಿಪಾದುತ್ವಂ ಪ್ರಾಯಶ್ಚಿತ್ತೇಶ್ವನುತ್ತಮ ನಿವೇಶ್ಯತೆ ತತಃ ಸದ್ಭಿಃ ಪ್ರಾಯಶ್ಚಿತ್ತೇಶ್ವನುತ್ತಮ. ಪ್ರಾಯಶ್ಚಿತ್ತೇಶ್ವನುತ್ತಮ ಎಂಬುದು ಸೇಮ್ ಆಗಿರ್ತಕ್ಕಂಥ ಪದ ಬರ್ತಾ ಇದೆ. ಆದರೆ ಒಂದು ಕಡೆ ಏನು ಅಂತಂದರೆ ಅರ್ಥ, ಹೇ ಪಾದುಕೆ, ಹೇ ಶೌರಿ ಪಾದು. ಪಾದು ಅಂದರೂ ಪಾದುಕ ಅಂತ. ಕಾ ಎಂಬುದು ಸ್ವಾರ್ಥದಲ್ಲಿ ಬಂದಿರತಕ್ಕಂಥ ಕಪ್ರತ್ಯಯ. ಅದಕ್ಕೋಸ್ಕರ ಪಾದುಕ ಅಂದರೂ ಪಾದೂ, ಪಾದೂಹು ಪಾದ್ವೌ ಪಾದ್ವಃ, ಅದಕ್ಕೂ ಕೂಡ ಪಾದುಕೆ ಅಂತಲೇ ಅರ್ಥ. ಹೇ ಶೌರಿ ಪಾದು ತ್ವಂ ಪ್ರಾಯಶ್ಚಿತ್ತೇಶು. ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನುತ್ತಮ ಚರ್ಯ. ಅನುತ್ತಮ ಅಂತಂದರೆ ಉತ್ತಮವಲ್ಲದ್ದು ಅಂತ ಅರ್ಥ ಮಾಡ್ಕೋಬೇಡಿ, ಅತ್ಯುತ್ತಮವಾದದ್ದು ಅಂತ ಅರ್ಥ. ಹೇಗೆ? ನವಿದ್ಯತೆ ಉತ್ತಮ ಯಸ್ಯಾಸ ಅನುತ್ತಮ. ಯಾವುದಕ್ಕಿಂತ ಉತ್ತಮ ಇನ್ನೊಂದು ಇಲ್ವೋ ಅದು ಅನುತ್ತಮ ಅಂತ. ಅದಕ್ಕೋಸ್ಕರ ಆ ರೀತಿಯಾದ ಪ್ರಾಯಶ್ಚಿತ್ತೇಶು ಅನುತ್ತಮಾಚರ್ಯ. ನಾವು ಪ್ರಾಯಶ್ಚಿತ್ತಗಳು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಹಾಯವಾಗಿದೆಯಾ. ತತಃ ಆ ಕಾರಣದಿಂದಲೇ ಸದ್ಭಿಃ ತ್ವಂ ಪ್ರಾಯಶ್ಚಿತ್ತೇಶು ಅನುತ್ತಮ ನಿವೇಶ್ಯಸೆ. ಇಲ್ಲಿ ಪ್ರಾಯ ಚಿತ್ತೇಶು ಅಂತ ಎರಡು ಪದ. ಮೊದಲು ಪ್ರಾಯಶ್ಚಿತ್ತ ಅಂತ ಒಂದು ಪದ, ಎರಡನೇ ಸಲ ಪ್ರಾಯ ಮೋಸ್ಟ್ಲಿ. ಚಿತ್ತೇಶು ಮನಸ್ಸುಗಳಲ್ಲಿ ತ್ವಂ ನಿವೇಶ್ಯಸೆ, ನೀನು ಇಡಲ್ಪಡ್ತೀಯ. ಸತ್ಪುರುಷರು ನಿನ್ನನ್ನು ಯಾವಾಗಲೂ ಮನಸ್ಸಿನಲ್ಲಿ ಧರಿಸಿರ್ತಾರೆ. ಪ್ರಾಯ ಚಿತ್ತೇಶು ಸದ್ಭಿಃ ನಿವೇಶ್ಯಸೆ. ಹೀಗೆ ಪ್ರಾಯಶ್ಚಿತ್ತೇಶ್ವನುತ್ತಮ ಎಂಬುವಂಥ ಪದವನ್ನು ಎರಡು ಸಲ ಬಳಸಿರೋದ್ರಿಂದ ಒಂದು ಪಾದ, ಎರಡನೇ ಪಾದವು ನಾಲ್ಕನೇ ಪಾದವು ಸಮಾನವಾಗಿರೋದ್ರಿಂದ ಇದು ಪಾದಾವೃತ್ತಿ ಯಮಕ ಅಂತ ಕರೆಸ್ಕೊಳ್ಳುತ್ತೆ. ಗೋಮೂತ್ರಿಕಾ ಬಂಧ ಅಂತಿದೆ. ಅಂದರೆ ಎತ್ತು ಉಚ್ಚೆ ಹೋಗ್ತಾ ಹೋಗುವಂಥ ಸಂದರ್ಭದಲ್ಲಿ ಈ ಕಡೆಗೊಂದ್ಸಲ ಆ ಕಡೆಗೊಂದ್ಸಲ, ಈ ಕಡೆಗೊಂದ್ಸಲ ಆ ಕಡೆಗೊಂದ್ಸಲ, ಆ ರೀತಿಯಾಗಿ ಅಕ್ಷರಗಳನ್ನು ಯಾವ ರೀತಿ ಅರೇಂಜ್ ಮಾಡಿರ್ತಾರೆ ಅಂತಂದರೆ, ಮೊದಲನೇ ಪಾದದ ಒಂದನೇ ಅಕ್ಷರ, ಎರಡನೇ ಪಾದದ ಎರಡನೇ ಅಕ್ಷರ, ಮೊದಲನೇ ಪಾದದ ಮೂರನೇ ಅಕ್ಷರ, ಎರಡನೇ ಪಾದದ ನಾಲ್ಕನೇ ಅಕ್ಷರ, ಇವು ಜೋಡಿಸ್ಕೊಂಡು ಹೋಗ್ತಾ ಇರಬೇಕು, ಒಂದೇ ಥರ ಬರಬೇಕು. ಆ ರೀತಿ ಅರೇಂಜ್ ಮಾಡಿದ್ರೆ ಅದಕ್ಕೆ ಗೋಮೂತ್ರಿಕಾ ಬಂಧ ಅಂತ ಹೆಸರು. ಸುರಾಸುರಾರ್ಚಿತಾ ಧನ್ಯ ತುಂಗಮಂಗಲ ಪಾಲಿಕಾ ಚರಾಚರಾರ್ಚಿತಾ ಮಾನ್ಯ ರಂಗಪುಂಗವ ಪಾದುಕ. ಬರ್ಕೊಂಡು ಅದು ಕರೆಕ್ಟಾಗಿ ಮೊದಲನೇ ಪಾದದ ಒಂದನೇ ಅಕ್ಷರ, ಎರಡನೇ ಪಾದದಲ್ಲಿರ್ತಕ್ಕಂಥ ಎರಡನೇ ಅಕ್ಷರ, ಈ ರೀತಿ ಜೋಡಿಸ್ಕೊಂಡು ಹೋದರೆ ಅವು ಕರೆಕ್ಟಾಗಿ ಒಂದೇ ಥರ ಬರುತ್ತೆ. ಆ ರೀತಿ ಮಾಡಿರ್ತಕ್ಕಂಥದ್ದಕ್ಕೆ ಗೋಮೂತ್ರಿಕಾ ಬಂಧ ಅಂತ. ಬೆಂಗಳೂರಿನಲ್ಲಿ
ಶಂಕರ್ ಮಹಾದೇವನ್ ಅಂತ ಒಬ್ಬ ಸಂಸ್ಕೃತ ಕವಿಗಳಿದ್ದಾರೆ, ತುಂಬ ಯಂಗ್ ಪರ್ಸನ್. ಆದರೆ ಅವರು ಈ ವಿಷಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದು. ಸಮಗ್ರವಾಗಿರ್ತಕ್ಕಂಥ ನಳನ ಕಥೆಯನ್ನು ಗೋಮೂತ್ರಿಕಾ ಬಂಧದ ಪದ್ಯಗಳಲ್ಲೇ ಬರೆದ್ಬಿಟ್ಟಾರೆ. ಸಂಪೂರ್ಣ ಕಾವ್ಯವನ್ನೇ ಬರೆದಿದ್ದಾರೆ. ಥ್ರೂಔಟ್ ಎ ಟು ಝಡ್ ಎಲ್ಲ ಪದ್ಯಗಳಲ್ಲೂ ಕೂಡ ಗೋಮೂತ್ರಿಕಾ ಬಂಧವನ್ನು ಸೇರಿಸಿ ಮಾಡಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಪದ್ಯವನ್ನು ಇಲ್ಲಿ ಅರ್ಥ ಬಹಳ ಸುಲಭವಾಗುತ್ತೆ. ಸುರಾಸುರಾರ್ಚಿತ, ಭಗವಂತನ ಪಾದುಕೆ ಎಂಬುದು ದೇವತೆಗಳಿಂದಲೂ ರಾಕ್ಷಸರಿಂದಲೂ ಪೂಜಿಸಲ್ಪಟ್ಟಿದ್ದು. ಸುರಾಸುರಾರ್ಚಿತ. ಧನ್ಯ, ಯಾವ ಸೂತ್ರದಿಂದ ಬರ್ತಾ ಇದ್ದು ಧನ್ಯ ಎಂಬ ಶಬ್ದ? ಧನಗಣಂ ಲಬ್ಧ, ಧನಂ ಲಬ್ಧ ಧನ್ಯ, ಗಣಂ ಲಬ್ಧ ಗಣ್ಯ. ಆದ್ದರಿಂದ ಸುರಾಸುರಾರ್ಚಿತ ಧನ್ಯ. ತುಂಗಮಂಗಲ ಪಾಲಿಕ, ಶ್ರೇಷ್ಠವಾಗಿರ್ತಕ್ಕಂಥ ಮಂಗಳವನ್ನು ಕಲ್ಯಾಣವನ್ನು ಕಾಪಾಡುವಂಥವಳು. ಚರಾಚರಾರ್ಚಿತ ಮಾನ್ಯ, ಚರ ಅಚರ ಅರ್ಚಿತ. ಚರ ಅಂತಂದರೆ ದೋಸ್ ದಟ್ ಆರ್ ಮೂವಿಂಗ್, ಓಡಾಡತಕ್ಕಂಥ ಎಲ್ಲ ವಸ್ತುಗಳಿಗೂ ಕೂಡ ಚರ ಅಂತ ಹೆಸರು. ಅಚರ ಯಾವುದು ಚರಿಸೋದಿಲ್ಲ ಅಂಥದ್ದು. ಈಗ ಮರಗಳಿದೆ, ಆ ಮರಗಳು ಕೂಡ ಭಗವಂತನ ಪೂಜೆ ಮಾಡುತ್ತೆ ತಮ್ಮ ಹೂವುಗಳನ್ನೆಲ್ಲ ಕೊಟ್ಟು. ಅದು ಅಚರ. ಆದರೆ ಓಡಾಡೋಕೆ ಅದ್ರ ಕೈಲಾಗಲ್ಲ, ಅದು ಅಚರ. ಚರ ಅಚರ ಅರ್ಚಿತ ಮಾನ್ಯ, ಗೌರವಕ್ಕೆ ಅರ್ಹವಾದದ್ದು. ರಂಗ ಪುಂಗವ ಪಾದುಕ, ಅಲ್ಲಿ ನೋಡಿ, ಅಲ್ಲಿ ಪಾಲಿಕಾ ಬಂತು, ಪಾದುಕ ಬಂತು, ಅದು ಪಾದುಕ ಎಂಬುದು ಎಲ್ಲ ಕಡೆಯೂ ಅಡ್ಜಸ್ಟ್ ಆಗುತ್ತೆ. ಆ ರೀತಿಯಾಗಿ ಗೋಮೂತ್ರಿಕಾ ಬಂಧದಲ್ಲೂ ಕೂಡ ಆಚಾರ್ಯರು ಪದ್ಯವನ್ನು ರಚನೆ ಮಾಡಿದ್ದಾರೆ. ಪಾದಾನುಲೋಮ ಪ್ರತಿಲೋಮ ಯಮಕ ಅಂತ ಒಂದಿಟ್ಟಿದ್ದಾರೆ. ರಾಮಪಾದಗತಾ ಭಾಸ ಸಾಭಾತ ಗದಪಾಮರ ಕಾದುಪಾನಂಚ ಕಾಸಖ್ಯ ಖ್ಯಾಸ ಕಾಂಚನ ಪಾದುಕ. ಇಲ್ಲಿ ಹೇಗೆ ಗೊತ್ತೇ, ಹಿಂತಿರುಗಿಸಿ ಓದಿ ಇನ್ನೊಂದು ಲೈನ್ ಬಂದ್ಬಿಡುತ್ತೆ. ರಾಮಪಾದಗತಾ ಭಾಸ ಸಾಭಾತ ಗದಪಾಮರ. ನೋಡಿ, ರಾಮಪಾದಗತಾ ಭಾಸ ಸೇಮ್ ಬರ್ತದೆ. ಇದು ಪಾದಾನುಲೋಮ ಪ್ರತಿಲೋಮ ಯಮಕ. ಇನ್ನೊಂದು ಈ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಎಂತೆಂಥ ಇದು ತೋರಿಸಿದ್ದಾರೆ ಅಂತೀರಿ. ಮುರಜಬಂಧ ಬೇಕಾ, ಚಕ್ರಬಂಧ ಬೇಕಾ, ಖಡ್ಗಬಂಧ ಬೇಕಾ, ಶರಬಂಧ ಬೇಕಾ, ಆ ರೀತಿಯಾದ ಆಕಾರಗಳಿಗೆಲ್ಲ ಬರ್ತಕ್ಕಂಥ ಎಲ್ಲದಕ್ಕೂ ಉದಾಹರಣೆಗಳನ್ನು ಇಲ್ಲಿ ರಚನೆ ಮಾಡ್ತಾರೆ. ವಾಟ್ ಎವರ್ ಚಾಲೆಂಜ್ ಇಸ್ ದೇ. ಇಷ್ಟಾದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ನಿಮ್ಮೆಲ್ರಿಗೂ ಚದುರಂಗ ಅಂದರೆ ಗೊತ್ತಲ್ವ? ಚೆಸ್ ವಿಷಯ ಕೇಳಿದ್ದೀರಲ್ವ? ಅದನ್ನಿಟ್ಕೊಂಡು ಒಂದು ವಿಧವಾಗಿರ್ತಕ್ಕಂಥ ರಚನೆ ಇದೆ. ಚೆಸ್ಸನ್ನು ಇಟ್ಕೊಂಡು ಅವನು 9ನೇ ಶತಮಾನದಲ್ಲಿದ್ದಂಥ ರುದ್ರಟಾಂಬು ಅಂತ ಒಬ್ಬ ಕವಿ, ಅವನು ಚತುರಂಗ ಪದಬಂಧ ಅಂತ ಮಾಡಿದ್ದಾನೆ. ಈ ಚದುರಂಗದಲ್ಲಿ ಅಂದರೆ ಚೆಸ್ನಲ್ಲಿ ಬೇರೆ ಎಲ್ಲ ಕಾಯಿಗಳು ಕೂಡ ನೇರವಾಗಿ ಹೋಗುತ್ತೆ. ಆದರೆ ಅಡ್ಡವಾಗಿ ಯಾವುದಾದ್ರೂ ಒಂದು ಬೇರೆ ಒಂದು ಇದ್ದರೆ ಅದನ್ನ ಜಂಪ್ ಮಾಡೋಕ್ಕಾಗಲ್ಲ. ಅದು ಅಡ್ಡ ಬಿದ್ದಿರ್ತಾರೆ, ಅದನ್ನ ಕೊಲ್ಲಬೇಕು, ಇಲ್ಲ ಅದರಿಂದ ಕೊಲ್ಲಿಸ್ಕೊಳ್ಬೇಕು, ಈ ರೀತಿಯಾದ ನಿಯಮ. ಆದರೆ ಕುದುರೆ ಅಂತ ಒಂದಿರುತ್ತೆ ಅದರಲ್ಲಿ, ಇಂಗ್ಲೀಷ್ನಲ್ಲಿ ಅದನ್ನು ನೈಟ್ ಅಂತ ಕರೀತಾರೆ. ಅದನ್ನು ಆ ಒಂದು ಕುದುರೆ ಮಾತ್ರ ಬೇರೆ ಅಡ್ಡ ಇದ್ದರೂ ಅದ್ರ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ಬೋದು. 2 ಮನೆ ನೇರವಾಗಿ ಹೋಗಿ 1 ಮನೆ ಅಡ್ಡವಾಗಿ ಹೋಗುತ್ತೆ. ಅದು ಆ ರೀತಿ ಮೂಲೆಗೆ ಹೋಗ್ತಕ್ಕಂಥದ್ದು ಅದರ ರೂಢಿ. ಚೆಸ್ ಆಡೋವಂಥವ್ರಿಗೆ ಇದರ ಸ್ವಾರಸ್ಯ ಅರ್ಥ ಆಗುತ್ತೆ. ಚೆಸ್ಸೇ ನಾವು ಆಡಿಲ್ಲ, ನಮಗೆ ಗೊತ್ತಿಲ್ಲ ಅಂತಂದರೆ, ಚತುರಂಗವನ್ನು ತಿಳಿಯುವಂಥ ಶಕ್ತಿ ಇಲ್ಲದ ಅಚತುರರಾದರೆ ನಿಮಗಿದು ಗೊತ್ತಾಗಲ್ಲ. ಕನ್ನಡದಲ್ಲಿ ಚದುರಂಗ ಎಂಬುದೇ, ಸಂಸ್ಕೃತದಲ್ಲಿ ಚತುರಂಗ ಸೈನ್ಯ ಅಂತ ನೀವು ಕೇಳಿರಬೇಕು. 4 ವಿಧವಾಗಿರ್ತಕ್ಕಂಥ ಇದಿರೋದು. ಆ ರೀತಿಯಾಗಿ ಆ ರುದ್ರಟ ಏನು ಯೋಚನೆ ಮಾಡಿದ್ದಾನೆ ಅಂತಂದರೆ, ಈ ಒಂದು ಪದ್ಯವನ್ನು ಬರೆದ್ರೆ
ಅಲ್ಲಿರ್ತಕ್ಕಂಥ ಅಕ್ಷರಗಳಿಂದ ನೀವು ಚದುರಂಗದ ಮಣೆಯನ್ನು ಇಟ್ಟುಕೊಂಡು ಅಲ್ಲಿ ಮೊದಲನೇ ಸ್ಥಾನದಿಂದ ಆ ಇನ್ನೊಂದು ಮೂಲೆಗೆ ಎರಡು ಲೈನು ನೇರವಾಗಿ ಈ ಕಡೆ ಅಡ್ಡವಾಗಿ, ಇಲ್ಲಿ ಹೋದರೆ ಅಡ್ಡವಾಗಿ ಒಂದು ಎರಡು ಲೈನು ಆ ಕಡೆ, ಈ ರೀತಿಯಾಗಿ ಏನಾದರೂ ನೀವು ಕುದುರೆಯನ್ನು ನಡೆಸಿದ್ರೆ ಯಾವ ಯಾವ ಜಾಗಕ್ಕೆ ಹೋಗುತ್ತೆ ಆ ಜಾಗದಲ್ಲಿ ಇರ್ತಕ್ಕಂಥ ಪದಗಳನ್ನು ಅವುಗಳನ್ನೇ ಆ ಅಕ್ಷರಗಳನ್ನೇ ಸೇರಿಸಿದ್ರೂ ಕೂಡ ಇನ್ನೊಂದು ಶ್ಲೋಕ ಆಗಬೇಕು. ನಾನೊಂದು ಶ್ಲೋಕವನ್ನು ಬರೆದಿರಬೇಕು, ಅಲ್ಲಿರ್ತಕ್ಕಂಥ ಅದಕ್ಕೊಂದು ಅರ್ಥ ಇರುತ್ತೆ, ಆ ಒಂದು ಶ್ಲೋಕಕ್ಕೆ ಅರ್ಥ ಇರುತ್ತೆ. ಅಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಈ ಕುದುರೆ ನಡೆಸಿದಾಗೆ ಆ ಜಾಗಕ್ಕೆ ನಡೆಸಿದ್ರೆ ಅದರಿಂದ ಇನ್ನೊಂದು ಅರ್ಥ ಇನ್ನೊಂದು ಶ್ಲೋಕ ಆಗಬೇಕು. ಈ ರೀತಿಯಾದ ರಚನೆ ಮಾಡಬೇಕು. ದಿಸ್ ವಾಸ್ ಎ ವೆರಿ ಗ್ರೇಟ್ ಮ್ಯಾಥಮ್ಯಾಟಿಕಲ್ ಪ್ರಾಬ್ಲಮ್. ಈ ಒಂದು ಕುದುರೆ ಇನ್ಯಾವ ಪಾನನ್ನು ಅದರ ಮೇಲೆ ಇಡೋದು ಬೇಡ, ಕೇವಲ ಒಂದು ಕುದುರೆಯನ್ನು ತೆಗೆದುಕೊಳ್ಳಿ, ಅದನ್ನು ಚದುರಂಗದ ಮೊದಲನೆಯ ಮನೆಯಿಂದ ನೀವು ಅದರ ನಿಯಮದ ಪ್ರಕಾರವಾಗಿ ಹಾರಿಸ್ತಾ ಬಂದರೆ ಆ ಚದುರಂಗದ ಎಲ್ಲ ಮನೆಗಳನ್ನು ಮುಟ್ಟಬೇಕು ಆ ಕುದುರೆ. ಆದರೆ ಯಾವ ಮನೆಯನ್ನು ಒಂದು ಸಲ ಮುಟ್ಟಿದ ಮೇಲೆ ಎರಡನೇ ಸಲ ಮುಟ್ಟಬಾರ್ದು. ಆ ರೀತಿ ನಡೆಸೋದು ಸಾಧ್ಯವೇ ಅಂತ ಪ್ರಶ್ನೆ. ಅದು ಇಟ್ ವಾಸ್ ಎ ಗ್ರೇಟ್ ಮ್ಯಾಥಮ್ಯಾಟಿಕಲ್ ಪ್ರಾಬ್ಲಮ್. ಅದನ್ನು 18ನೇ ಶತಮಾನದಲ್ಲಿ ಒಬ್ಬ ಮ್ಯಾಥಮ್ಯಾಟಿಷಿಯನ್ನು ಅದನ್ನು ಸಾಲ್ವ್ ಮಾಡಿದ್ದಾನೆ. ಯೂಲರ್ ಅಂತ ಅವನ ಹೆಸರು, ಯೂಲರ್ ಅಂತಕ್ಕಂಥವನು. ಅದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಈ ಚದುರಂಗದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದ್ರದ್ದು ವಿಷಯ ಇವಾಗ ಯಾಕೆ, ಇವಾಗ ಚದುರಂಗದ ವಿಷಯ ಹೇಳ್ತಾ ಇದ್ದೀನಿ ನಾನು. ಇಲ್ಲಿರ್ತಕ್ಕಂಥದ್ದು ಇಲ್ಲಿ ನಾವು ರಿಸರ್ಚ್ ಮಾಡಿದ್ರಲ್ಲಿ ಆಫ್ಟರ್ ನೀಲಕಂಠ, ಒನ್ ಆಫ್ ದಿ ಫಸ್ಟ್ ಮ್ಯಾಥಮ್ಯಾಟಿಷಿಯನ್ಸ್ to investigate the night stew. This is called night stewer in English. ಇಂಗ್ಲೀಷ್ನಲ್ಲಿ ನೈಟ್ ಸ್ಟ್ಯೂರ್ ಅಂತ ಹೇಳ್ತಾರೆ. ಒನ್ ಆಫ್ ದಿ ಫಸ್ಟ್ ಮ್ಯಾಥಮ್ಯಾಟಿಷಿಯನ್ಸ್ ಟು ಇನ್ವೆಸ್ಟಿಗೇಟ್ ದ ನೈಟ್ ಸ್ಟ್ಯೂರ್ ವಾಸ್ ಲಿಯನ್ಹಾರ್ಡ್ ಯೂಲರ್. ದಿ ಫಸ್ಟ್ ಪ್ರೊಸೀಜರ್ ಫಾರ್ ಕಂಪ್ಲೀಟಿಂಗ್ ದಿ ನೈಟ್ ಸ್ಟ್ಯೂರ್ ವಾಸ್ ವಾರೆನ್ಡಾರ್ಫ್ಸ್ ರೂಲ್, ಫಸ್ಟ್ ಡಿಸ್ಕ್ರೈಬ್ಡ್ ಇನ್ 1823 by H.C. von Warendorf. In the 20th century, the Ulipo group of writers used it among many others. The most notable example is the 10 by 10 night steward, which sets the order of the chapters in George Peirce's novel Life User's Manual. ಹೀಗೆ ಈ ಯೂಲರ್ ಅಂತಕ್ಕಂಥವನು ಅದನ್ನು ಕಂಡುಹಿಡಿದ್ನಲ್ಲ, ಅದು ನಿಜವಾಗಿಯೂ ಕೂಡ 1759ರಲ್ಲಿ, 18ನೇ ಶತಮಾನದಲ್ಲಿ 1759ರಲ್ಲಿ. ಆದರೆ ಅದಕ್ಕೆ 600-700 ವರ್ಷಗಳ ಹಿಂದೆಯೇ 9ನೇ ಶತಮಾನದಲ್ಲೇ ರುದ್ರಟ ಇದನ್ನು ಕಂಡುಹಿಡಿದಿದ್ದ. ಆ ರುದ್ರಟನು ಈ ರೀತಿಯ ಬರೀ ಮೂಮೆಂಟ್ ಮಾಡೋದು ಮಾತ್ರವಲ್ಲ, ಒಂದು ಪದ್ಯವನ್ನು ರಚನೆ ಮಾಡಿದ್ರೆ ಆ ಪದ್ಯದಲ್ಲಿ ಈ ರೀತಿಯ ನೈಟ್ ಸ್ಟ್ಯೂರ್ ಇದೆಯಲ್ಲ, ಆ ರೀತಿ ಆ ಅಕ್ಷರಗಳನ್ನು ಹಾಕಿದ್ರೆ ಅದು ಇನ್ನೊಂದು ಶ್ಲೋಕವೂ ಆಗಬೇಕು. ಆ ರೀತಿ ರಚನೆ ಮಾಡಬೇಕು. ಎಷ್ಟು ಕಷ್ಟದ ಹ್ಯೂಮನ್ ಬ್ರೈನು ಯಾವ ರೀತಿ ವರ್ಕ್ ಮಾಡಬೇಕು ನೋಡಿ, ಅದನ್ನು ನಮ್ಮ ವೇದಾಂತ ದೇಶಿಕರು ಮಾಡಿ ತೋರಿಸಿದ್ದಾರೆ. ಹಾಗೆ ಇವರು ಇಟ್ಕೊಂಡಿರ್ತಕ್ಕಂಥ ಪದ್ಯ, ಇದನ್ನು ಚತುರಂಗ ತುರಂಗ, ಚತುರಂಗ ತುರಂಗ, ತುರಂಗ ಅಂದರೆ ಕುದುರೆ, ಚದುರಂಗದಲ್ಲಿ ಈ ಕುದುರೆ ಓಡಿಸೋದು ಅಂತ ಬಿಟ್ಟು ಇದಕ್ಕೆ ರುದ್ರಟ ಕೊಟ್ಟಿರ್ತಕ್ಕಂಥದ್ದು ಚತುರಂಗ ಪದನ್ಯಸ್ತೆ ಶ್ಲೋಕೆ ಶ್ಲೋಕಾಂತರಮ್ಯದಿ ಉದ್ಧಾರ್ಯಂ ಹಯಗತ್ಯ ಸ್ಯಾತ್ ತತ್ತುರಂಗ ಪದಂ ಬಿದುಹು ಅಂತ ಬಿಟ್ಟು ಆ ರೀತಿ ರುದ್ರಟ ಕೊಟ್ಟಿರ್ತಕ್ಕಂಥ ಲಕ್ಷಣ. ಅದಕ್ಕೆ ಸರಿಯಾಗಿ ರಚನೆ ಮಾಡಿದ್ದಾರೆ. ಸ್ಥಿರಾಗಸಾಂ ಸದಾರಾಧ್ಯ ವಿಹತಾಕ ತಥಾಮತ ಸತ್ಪಾದುಕೆ ಸರಾಸಾಮ ರಂಗರಾಜ ಪದಂ ನಯ ಎಂಬುವಂಥ ಪದ್ಯವನ್ನು ರಚನೆ ಮಾಡಿದ್ದಾರೆ. ಇದನ್ನು ಆ ಚದುರಂಗದ ಕುದುರೆಯಂತೆ ನಡೆಸಿ ಆ ರೀತಿಯಾಗಿ ಆಯಾ ಜಾಗಗಳಲ್ಲಿ ಮತ್ತೆ ನಾವು ಅಕ್ಷರಗಳನ್ನು ಕೂಡಿಸಿದ್ರೆ
ಸ್ಥಿತಾ ಸಮಯ ರಾಜತ್ವಾಗತ ರಾಮಾದಕೆ ಗವಿ ದುರಂಹಸಾಂ ಸನ್ನತಾದ ಸಾಧ್ಯಾತಾಪಕರಾಸರ ಎಂಬಂಥ ಇನ್ನೊಂದು ಶ್ಲೋಕವಾಗುತ್ತೆ. ಆ ಮೊದಲಿನ ಶ್ಲೋಕಕ್ಕೂ ಎರಡನೆಯ ಶ್ಲೋಕಕ್ಕೂ ಸಂಪೂರ್ಣವಾಗಿರೋ ಸರಿಯಾಗಿರೋ ವ್ಯಾಕರಣಬದ್ಧವಾಗಿರ್ತಕ್ಕಂಥ ಅರ್ಥಗಳು ಕೂಡ ಇವೆ. ದಿಸ್ ವಾಸ್ ದಿ ಸಮಿಟ್ ರೀಚ್ಡ್ ಬೈ ವೇದಾಂತ ದೇಶಿಕ ಇನ್ ಪೊಯಸಿ. ಆ ರೀತಿಯಾಗಿರ್ತಕ್ಕಂಥ ಶಕ್ತಿ, ಆ ರೀತಿಯಾಗಿ ಭಾರವಿ, ಮಾಘ, ರತ್ನಾಕರ, ಮಂಖ ಇತ್ಯಾದಿಗಳು ಯಾವ ರೀತಿಯಾಗಿರ್ತಕ್ಕಂಥ ಅರ್ಧಭ್ರಮಕ, ಮುರಜಭ್ರಮಕ, ಸರ್ವತೋಭದ್ರ ಯಾವ ರೀತಿಯನ್ನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಮಾಡಿ ವೇದಾಂತ ದೇಶಿಕರು ಈ ಪಾದುಕಾ ಸಹಸ್ರದಲ್ಲಿ ಇಟ್ಟಿದ್ದಾರೆ. ಇದನ್ನು ಚಿತ್ರ ಪದ್ಧತಿಯಲ್ಲಿ ನೀವು ನೋಡಬಹುದು. ಇಂಥ ಒಂದು ಅದ್ಭುತ ಮೇಧಾಶಕ್ತಿಯ ಹಿಮಾಲಯ ಶಿಖರ ವೇದಾಂತ ದೇಶಿಕರು. ಅವರ ಪಾದುಕಾ ಸಹಸ್ರವನ್ನು ವ್ಯಾಖ್ಯಾನ ಮಾಡಬಲ್ಲವರು, ಚೆನ್ನಾಗಿ ವಿವರಣೆ ಕೊಡಬಲ್ಲವರು ನಿಮ್ಮಲ್ಲಿ ಅನೇಕರು ಇದ್ದಾರೆ ಎಂಬುದು ನನಗೆ ಗೊತ್ತು. ನನ್ನನ್ನು ಕೃಷ್ಣಕುಮಾರ್ ಅವರು ಈ ಕೆಲಸ ಮಾಡೋಕ್ಕೆ ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನನಗಿಂತ ಚೆನ್ನಾಗಿ ಈ ಕಾರ್ಯವನ್ನು ಮಾಡಬಲ್ಲವರು ಎಷ್ಟೋ ಜನ ನಿಮ್ಮಲ್ಲೇ ಇದ್ದೀರಿ. ಆದರೂ ದೇಶಿಕರಿಗೆ ಒಂದು ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತು ಅಂತ ಆತ್ಮಾನಂ ಧನ್ಯಂ ಮನ್ಯೆ. ಇರ್ತಕ್ಕಂಥ ವಿಷಯ ಎಂಬುದು ಸಾಗರದಷ್ಟಿದೆ. ಪಾದುಕಾ ಸಹಸ್ರದ ವಿಷಯದಲ್ಲಿ ಒಂದು ಚಾನೆಲ್ನಲ್ಲಿ ತಮಿಳಿನಲ್ಲಿ ಪ್ರತಿದಿನವೂ ಒಂದೊಂದು ಎರಡೆರಡು ಪದ್ಯಗಳನ್ನು ಹೇಳಿಕೊಂಡು ಎಲ್ಲ ಪದ್ಯಗಳಿಗೂ ಕೂಡ ವ್ಯಾಖ್ಯಾನ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಅದನ್ನು ಮಾಡ್ತಾಯಿದ್ದಾರೆ ವಿದ್ವಾಂಸರು. ನಮ್ಮಲ್ಲಿ ಆಗಿದ್ದು ಎಲ್ಲೋ ಕೆಲವು ಪದ್ಯಗಳನ್ನು ಮಾತ್ರ ನಾನು ಆರಿಸ್ಕೊಂಡು, ಅದು ನಾನು ಆರಿಸ್ಕೊಂಡಿದ್ರಲ್ಲಿ ಎಲ್ಲ ಪದ್ಯಗಳನ್ನು ಹೇಳೋಕ್ಕಾಗಿಲ್ಲ, ಸಮಯ ಅಂಬೋದು ಇರ್ತಲ್ಲ, ಅದಕ್ಕೋಸ್ಕರ. ಆದ್ದರಿಂದ ದಿಸ್ ಈಸ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿದೆ. ವೇದಾಂತ ದೇಶಿಕರ ಕಾವ್ಯದ ವೈಶದ್ಯ, ವೈಪುಲ್ಯ, ವೈಶಾಲ್ಯ ಎಷ್ಟು ದೊಡ್ಡದು ಎಂಬುದು ಊಹಿಸ್ಕೊಳ್ಳೋದಕ್ಕೆ ತಮಗೆ ಬಿಟ್ಟಿದೆ. ಎಲ್ಲರೂ ಕೂಡ ಏನಂದರೆ ನಮ್ಮ ಕೈಲಿ ಏನಾಗದೆ ಹೋದರೂ ಅಷ್ಟು ದೊಡ್ಡವರು ಮಾಡಿಟ್ಟಿರೋದನ್ನ ಅರ್ಥ ಮಾಡ್ಕೊಂಡಾದರೂ ಕೆಲವು ದಿವಸ ಉಳಿಸ್ಕೊಳ್ಬೇಕಲ್ವೇ ನಾವು.